ಈ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ? ನಾನು ಅಂದಿದ್ದೆಲ್ಲ ನಿಜ ಆಗಲಿ. ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಅಂದರೆ ಇಟ್ಸ್ ಅಬೌಟ್ ಆಲ್ ಕ್ಲಾರಿಟಿ. ಈಗ ನಮ್ಮಲ್ಲೇ ಒಂದು ಟ್ರಾಮಾ ಇದೆ ಅಂತ ಹೇಗೆ ಕಂಡುಕೊಳ್ಳೋದು? ಅದು ಎಲ್ಲ ಚೆನ್ನಾಗಿ ನಡೀತಾ ಇದೆ, ಆದರೂ ಯಾಕೋ ಮಂಕಕ್ಕೆ ಕೂತಿರೋದು, ಒಬ್ಬೊಬ್ಬರೇ ಇರೋದು, ಐಸೋಲೇಟ್ ಆಗುವಂಥದ್ದು. ಐ ರಿಚ್ ಪರ್ಸನ್, ಐ ಹ್ಯಾಪಿ ಪರ್ಸನ್, 10 ಕೋಟಿ ಇದೆ ನನ್ನ ಹತ್ರ, ನನಗೆ ಹೇಳ್ತಾ ಇದ್ರೆ 10 ಕೋಟಿ ಬಂದ್ಬಿಡುತ್ತಾ? 10 ಕೋಟಿ ಬರೋದು ಗ್ಯಾರಂಟಿ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಡೆಫಿನೆಟ್ಲಿ ಆಗುತ್ತೆ. ಒಳಗಡೆ ನಾನು ಹಿಂಗೆ ಹೇಳ್ಬಿಟ್ರೆ ಬಂದ್ಬಿಡ್ತಾ. ನೀವು ಕೇಳಿದ್ರಲ್ಲ ಲಾಸ್ಟ್ ಕ್ವಶನ್ನು, ಆ ಕ್ವಶನ್ ಹೇಳಿದಾಗ ಅದು ಮ್ಯಾನಿಫೆಸ್ಟ್ ಆಗಲ್ಲ. ಬಿಕಾಸ್ ನಿಮ್ಮನ್ನು ನೀವೇ ಡೌಟ್ ಮಾಡ್ತಾ ಇರ್ತೀವಿ. ಯಾರು ಬೇಕೋ ಮ್ಯಾನಿಫೆಸ್ಟ್ ಮಾಡ್ಬೋದಾ? ವಿ ಕ್ಯಾನ್ ಮ್ಯಾನಿಫೆಸ್ಟ್. ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ನಮ್ಮ ಲೈಫಲ್ಲಿ ನಾವು ಯಾವಾಗ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂದರೆ ನಾವು ಚೇಂಜಿಗೆ ರೆಡಿ ಆದಾಗ ಮಾತ್ರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಟ್ರೇಟ್ಸ್ ರಿಫ್ಲೆಕ್ಷನ್ ಅಂತ, ಬ್ರೈನ್ಗೆ ನಾವೇನು ಪದೇ ವರ್ಡ್ಸ್ ಹೇಳ್ತಾ ಇರ್ತೀವಿ ಅದು ನಮ್ಮ ಬ್ರೈನು ಟ್ಯಾಗ್ ಮಾಡ್ತಾ ಇರೋದು. ಅದು ನಿಮ್ಮನ್ನು ಅದೇ ಥರನೇ ರಿಫ್ಲೆಕ್ಟು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೆಗೆಟಿವ್ ಟ್ರೇಟ್ಸ್, ಪಾಸಿಟಿವ್ ಟ್ರೇಟ್ಸ್ ಅಂತ ಬಂದಾಗ ಲಾ ಆಫ್ ಯೂನಿವರ್ಸಲ್ಲಿ 3 ಥರ ಲಾ ಇದೆ. ಲಾ ಆಫ್ ಆ್ಯಕ್ಷನ್, ಲಾ ಆಫ್ ಮೋಷನ್. ಈಗ ಹೇಳ್ದಂಗೆ ನಾವು ಕೆಲಸನೂ ಮಾಡ್ತಾ ಇರಬೇಕು. ಕೂತ್ಕೊಂಡು ಸುಮ್ಮನೆ ಜಪ ಮಾಡೋದ್ರಿಂದನೂ ಆಗಲ್ಲ, ಅದಕ್ಕೆ ತಕ್ಕಂಗೆ ಆ್ಯಕ್ಷನ್ಸು ತಗೋಬೇಕು ಅಂತ ಹೇಳಿ. ಕ್ರೈಯಿಂಗ್, ಯೂನಿವರ್ಸ್ ಮುಂದೆ ನನ್ನ ಕೈಲಿ ಇನ್ನೇನೂ ಇಲ್ಲ, ಇಷ್ಟೇ ಇರೋದು, ನೀನು ಮಾಡ್ಕೊಡ್ಲೇಬೇಕು ಅಂತ ಹೇಳಿ ಅಳೋ ಅಂಥದ್ದು. ಅತ್ತಾಗ ಏನಾಗುತ್ತೆ, ನಮ್ಮ ಅನಾಹತ ಚಕ್ರ ಬ್ಲಾಕ್ ಆಗುತ್ತೆ. ಎವ್ರಿಥಿಂಗ್ ಇಸ್ ಅ ಮ್ಯಾನಿಫೆಸ್ಟ್. ಈ ಜಾಗದಲ್ಲೇ ಅಗ್ನಿಮೂಲ ಇರಬೇಕು, ಈ ಜಾಗದಲ್ಲೇ ದೇವ್ರ ಮನೆ ಇರಬೇಕು. ಬ್ಲೂ ಪ್ರಿಂಟ್ ಏನು ಹಾಕ್ತೀವಿ, ಸೇಮ್ ಥಿಂಗ್ ಮ್ಯಾನಿಫೆಸ್ಟೇಷನ್ ಆಲ್ಸೋ ವರ್ಕ್ಸ್. ಬ್ಲೂ ಪ್ರಿಂಟ್ ಹಾಕ್ಕೊಂಡು ಕೆಲಸ ಮಾಡಿದಾಗ ಡೆಫಿನೆಟ್ಲಿ ಇಟ್ ವರ್ಕ್ಸ್. ಮ್ಯಾನಿಫೆಸ್ಟೇಷನಲ್ಲಿ ವಿಜುವಲೈಸೇಷನ್ ಇಸ್ ದ ಕೀ. ಸೊ ನಾವು ಹೆಂಗೆ ವಿಜುವಲೈಸೇಷನ್ ಮಾಡ್ತೀವಿ, ದಟ್ ಹೆಲ್ಪ್ಸ್ ಅಸ್ ಟು ಮ್ಯಾನಿಫೆಸ್ಟ್. ಮನಿ ಮ್ಯಾನಿಫೆಸ್ಟೇಷನ್ಗೆ ಒಂದು ಬಂದು ಆ್ಯಸ್ ಬಿ ಟೋಲ್ಡ್ ಅ ಮನಿ ಬೌಲ್, ಶ್ರೀಮ್ ಅನ್ನುವಂತಹ ಲಕ್ಷ್ಮೀ ಮಂತ್ರ. ಬ್ಲಾಕೇಜಸ್ ರಿಮೂವ್ ಆಗುತ್ತೆ, ಮನಿ ಮ್ಯಾನಿಫೆಸ್ಟ್ ಆಗುತ್ತೆ. ಆ್ಯಂಡ್ ಥರ್ಡ್ ಥಿಂಗ್, ಬಿಫೋರ್ ಗೋಯಿಂಗ್ ಟು ಕ್ಲೈಂಟ್ಸ್, ನಿಮ್ಮ ವಿಶುದ್ಧಿ ಚಕ್ರ, ಅನಾಹತ ಚಕ್ರ ಹೀಲ್ ಮಾಡಿಕೊಂಡು ಹೋಗೋದ್ರಿಂದ ನೀವು ಹೋಗ್ತಾ ಇರುವಂಥ ಕೆಲಸಗಳು ಪಾಸಿಟಿವ್ ಆಗಿ ಆಗುತ್ತೆ. ಕ್ಯಾನ್ಸರ್ ಅಂತ ಆ ವರ್ಡ್ಗಳು ಕಾಣಿಸಿದ್ರೆ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಬಂದ್ಬಿಡುತ್ತೆ ಅಂತ ಅರ್ಥ. ಯಾವಾಗ ನಿಮ್ಮ ಮೈಂಡು ಅನವಶ್ಯಕತೆ ಕಡೆ ಹೋಗಿ ಥಿಂಕ್ ಮಾಡುತ್ತೆ, ಡೆಫಿನೆಟ್ಲಿ ಯು ಆರ್ ಅಟ್ರಾಕ್ಟಿಂಗ್ ದಟ್. ನಿಮ್ಮ ಇಂಟೆನ್ಷನ್ಗೆ ಸ್ಟಿಕ್ ಆನ್ ಆದಾಗ ಮಾತ್ರನೇ ಯು ಕ್ಯಾನ್ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್. ಥಾಟ್ ಬಂತ ಸ್ಟಾರ್ಟ್ ಈ ಕರ್ಮಕ್ಕೂ ಮ್ಯಾನಿಫೆಸ್ಟೇಷನ್ಗೂ ಏನಾದರೂ ಸಂಬಂಧ ಇದೆಯಾ? ಕರ್ಮ ಬಂದು ನಾವು ಆಲ್ರೆಡಿ ಕ್ರಿಯೇಟೆಡ್ ಎನರ್ಜಿ. ಮ್ಯಾನಿಫೆಸ್ಟೇಷನ್ ಈಗ ಕ್ರಿಯೇಟ್ ಮಾಡ್ತಾ ಇರೋಂಥ ಎನರ್ಜಿ. ಅನಾಹತ ಚಕ್ರ ಬಾಂಡೇಜ್ ಬಗ್ಗೆ ಇರುತ್ತೆ. ವಿಶುದ್ಧಿ ಚಕ್ರ ಮಾತು, ವಾಕ್ಸಿದ್ಧಿ ಅಂತ ಏನು ಹೇಳ್ತೀವಿ. ಆಜ್ಞಾ ಚಕ್ರ ನಮ್ಮ ಒಂದು ಇಂಟ್ಯೂಷನ್ಸು, ಸ್ಪಿರಿಚುವಲ್ ಪ್ರಾಕ್ಟೀಸ್. ದಟ್ಸ್ ಅ ಫಸ್ಟ್ ಪಾಯಿಂಟ್ ಆಫ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ನಾವು ಅದನ್ನ ಎಷ್ಟು ಎನ್ಹಾನ್ಸ್ ಮಾಡ್ತಾ ಹೋಗ್ತೀವಿ, ಸ್ಪಿರಿಚುವಲಿ ನಾವು ಅಷ್ಟು ಬಿಲ್ಡ್ ಆಗ್ತಾ ಹೋಗ್ತೀವಿ. ಈ ಚಕ್ರಾಸ್ ಎಲ್ಲ ಇಮ್ಯಾಜಿನರಿ ಥಿಂಗ್. ಇಮ್ಯಾಜಿನರಿ ಅಂತಲ್ಲ, ಇಟ್ಸ್ ಲೈಕ್ ಮ್ಯಾನಿಫೆಸ್ಟೇಷನ್ಗೆ ಈ ರೇಖೆ ಹೀಲಿಂಗ್ ಹೇಗೆ ಕೆಲಸ ಮಾಡ್ತಾರೆ? ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸು ಅಲ್ಲಿಂದನೇ ಬರುತ್ತೆ. ಕೀಪ್ ಆನ್ ಕಂಪೇರಿಂಗ್. ಕೆಲವ್ರಿಗೆ ಮಾತ್ರನೇ ಯಾಕೆ ವರ್ಕ್ ಆಗತ್ತಿದು? ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ ಬಹಳ ಬೇಕಿರ್ತಕ್ಕಂಥ ವಿಚಾರ. ಈಗ ಕೆಲವರಿಗೆ ಯಾಕೆ ಲೈಫಲ್ಲಿ ಏನು ನೆನೆಸ್ಕೊಂಡ್ರು ಅಥವಾ ಅವ್ರು ಏನು ಇಮ್ಯಾಜಿನ್ ಮಾಡಿಕೊಂಡ್ರೆ ಜಾಸ್ತಿ ಎಫರ್ಟ್ ಆಗ್ತೇನೆ ಬೇಗನೆ ಎಲ್ಲ ಕೆಲಸಗಳು ಆಗ್ತಾ ಹೋಗುತ್ತೆ. ಇನ್ನು ಕೆಲವರಿಗೆ ಕಷ್ಟಪಡ್ತಾರೆ. ಸಿಂಪಲಾಗಿ ಹೇಳಬೇಕಂದ್ರೆ ಈ ಸೈಕಲ್ ಹೊಡಿತಾನೇ ಇರ್ತಾರೆ. ಎಷ್ಟು ದಿನ ಆದರೂ ದಡ ಸೇರೋಕ್ಕಾಗಲ್ಲ. ಏನೋ ಒಂದು ಮಾತಂತಾರೆ ಗೊತ್ತಾ, ನಮ್ಮ ಜೀವನದಲ್ಲಿ ಬೆಟ್ಟದಷ್ಟು ಶ್ರಮ ಇದ್ದರೂ ಎಳ್ಳಷ್ಟು ಅದೃಷ್ಟ ಬೇಕಂತೆ. ಈ ಅದೃಷ್ಟಕ್ಕೂ ಮ್ಯಾನಿಫೆಸ್ಟೇಷನ್ಗೂ ಏನು ಸಂಬಂಧ? ಮ್ಯಾನಿಫೆಸ್ಟೇಷನ್ ಅಂದರೆ ಅದೃಷ್ಟನ ಅಥವಾ ಏನು ಈ ಪ್ರೋಸೆಸ್? ಬನ್ನಿ ಇವತ್ತಿನ ಪಾಡ್ಕಾಸ್ಟಲ್ಲಿ ಕಂಪ್ಲೀಟಾಗಿ ನಾವು ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಮಾತಾಡೋಣ. ಇನ್ನು ತಿಳಿಸ್ಕೊಳ್ಳೋಕ್ಕೆ ಒಂದು ಅದ್ಭುತವಾದಂಥ ಗೆಸ್ಟ್ ಬೇಕೇ ಬೇಕು. ಎಸ್, ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಇರ್ತಕ್ಕಂಥ ನಮ್ಮ ಅತಿಥಿಗಳು. ಇವತ್ತು ನಮ್ಮ ಜೊತೆಗೆ ರಮ್ಯಾ ಸುರೇಶ್ ಶೈವ ಅವರಿದ್ದಾರೆ, ಮೈಸೂರಿಂದ. ಸ್ಪಿರಿಚುವಲ್ ಎನರ್ಜಿ ಹೀಲರ್, ಗ್ರ್ಯಾಂಡ್ ರೇಕಿ ಮಾಸ್ಟರ್, 12 ವರ್ಷಗಳ ಎಕ್ಸ್ಪೀರಿಯನ್ಸ್ ಇವರಿಗೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಮತ್ತು ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಎಮೋಷ್ನಲ್ ಇಂಟೆಲಿಜೆನ್ಸ್ನ ಟೀಚ್ ಮಾಡಿದ್ದಾರೆ. ಇದುವರೆಗೂ ಏನಿಲ್ಲ ಅಂದರೂ 10,000ಕ್ಕಿಂತ ಹೆಚ್ಚು ಜನಕ್ಕೆ ಇವರು ರೇಖಿ ದೀಕ್ಷೆ ಕೊಟ್ಟಿದ್ದಾರೆ. ಅವರೇ ರಮ್ಯಾ ಅವರು ಇವತ್ತು ಪಾಡ್ಕಾಸ್ಟಲ್ಲಿ. ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್. ತುಂಬ ಚೆನ್ನಾಗಿದ್ದೀರಾ ಅಂದರೆ ಏನು ಅಂದರೆ ಡಿಫೈನ್ ಮಾಡಿ ಹೇಳಿ. ತುಂಬ ಚೆನ್ನಾಗಿದ್ದೀರಾ ಅಂದ್ರಲ್ಲ. ತುಂಬ ಚೆನ್ನಾಗಿರೋದು ಅಂದರೆ ಲೈಕ್ ವಿ ಆರ್ ಹ್ಯಾಪಿ ಆಲ್ವೇಸ್. ಖುಷಿ ಅನ್ನೋದು ಲೈಫಲ್ಲಿ ಇರಬೇಕು. ಅಟ್ ಎನಿ ಸ್ಟೇಜ್ ಆಫ್ ಎನಿ ಪಾಯಿಂಟ್ ಆಫ್ ಸ್ಟೇಜ್ ಮನಸ್ಸು ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು. ನಿಮ್ಮ ಪ್ರಕಾರ ಆ ಖುಷಿ ಸಿಗೋದು ಮನುಷ್ಯನಿಗೆ ಅಂದರೆ ಈಗ ಪಾಡ್ಕಾಸ್ಟ್ ನೋಡ್ತೋ ಎಲ್ಲ ನಮ್ಮ ಸ್ನೇಹಿತರಿಗೂ ಇಮ್ಮಿಡಿಯೇಟ್ಲಿ ಖುಷಿ ಕೊಡ್ತಕ್ಕಂಥದ್ದೇ ಹಣ ಅಂತ ಅಂತಾರೆ. ಈಗ ನಿಮ್ಮ ಲೈಫಲ್ಲಿ ಹಣ ಎಷ್ಟು ಮುಖ್ಯ ನಿಮಗೆ?
ಅಥವಾ ಪ್ರಯಾರಿಟಿ ಏನು ನಿಮ್ಮ ಲೈಫಲ್ಲಿ ನಿಮಗೆ? ಪ್ರಯಾರಿಟಿ ಈಗಿದ್ದೀನಿ ದಟ್ ಈಸ್ ಪ್ರಯಾರಿಟಿ. ಓಕೆ, ಸೊ ಅವೇರ್ನೆಸ್ ಈಸ್ ಅ ಇಂಪಾರ್ಟೆಂಟ್. ಪ್ರತಿಯೊಂದು ಕ್ಷಣದಲ್ಲೂ ಅವೇರ್ನೆಸ್ಸಿಂದ ಇದ್ದರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ? ವೆನ್ ವಿ ರಿಮೆಂಬರ್ ಪಾಸ್ಟ್, ವೆನ್ ವಿ ರಿಮೆಂಬರ್ ಫ್ಯೂಚರ್ ಅಲ್ವಾ? ಒಂದು ದುಃಖದಲ್ಲಿರ್ತೀವಿ, ಇಲ್ಲ ಒಂದು ಭಯದಲ್ಲಿರ್ತೀವಿ. ಅವೆರಡೂ ಇಲ್ದಿದ್ದಾಗ ಅವೇರ್ನೆಸ್ ಇರುತ್ತೆ. ಸೊ ಅವೇರ್ನೆಸ್ಸಲ್ಲಿದ್ದಾಗ ಎಲ್ಲ ತಾನೇ ನಡೀತಾ ಇರುತ್ತೆ. ಅವೇರ್ನೆಸ್ ಅಂದರೆ ಈ ಈ ಕ್ಷಣಕ್ಕೆ ಬದುಕೋದು ಅಷ್ಟೇ. ಓಕೆ, ಈಗ ವಿರಾಟ್ ಕೊಹ್ಲಿ ಅವರಾಗಲಿ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಾಗಲಿ, ಅಥವಾ ಎಷ್ಟೋ ಜನ ತಮ್ಮ ಜೀವನದಲ್ಲಿ ಒಂದು ಯಶಸ್ಸಿನ ಹಾದಿಲಿರ್ತಕ್ಕಂಥವ್ರು ಡೆಫಿನೆಟ್ಲಿ ಅವರ ಶ್ರಮದ ಜೊತೆಗೆ ಏನೋ ಒಂದು ಮ್ಯಾಜಿಕ್ ಆಗಿರುತ್ತೆ. ಹೌದು. ಅದನ್ನು ಆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದವರು ಸಡನ್ನಾಗಿ ಹೇಳ್ತಕ್ಕಂಥ ಒಂದು ಪದ ಏನಂದರೆ ಅದೃಷ್ಟ ಇತ್ತು ಅವರಿಗೆ, ಲಕ್ ಇತ್ತು ಅವರಿಗೆ. ಬಟ್ ಇತ್ತೀಚೆಗೆ ಎಲ್ಲರೂ ಅದನ್ನು ಡಿಕೋಡ್ ಮಾಡಕ್ಕೆ ಶುರು ಮಾಡಿದ್ರು. ಈ ಲಕ್ ಅಂದರೆ ಏನು, ಅವರ ಅದೃಷ್ಟ, ಅವರ ಶ್ರಮದ ಜೊತೆಗೆ ಏನೋ ಒಂದು ಫ್ಯಾಕ್ಟ್ರ್ ವರ್ಕ್ ಆಗಿರುತ್ತೆ. ಹೌದು. ಇವತ್ತು ಆ ಫ್ಯಾಕ್ಟ್ರ್ ಬಗ್ಗೆನೇ ನಾವು ಮಾತಾಡೋದು. ವಿರಾಟ್ ಕೊಹ್ಲಿ ಅವರ ಹೆಂಡತಿ ಅನುಷ್ಕಾ ಶರ್ಮಾ ಅವರು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದಲ್ಲ. ಅವ್ರು ಹೇಳ್ತಾರೆ, ಬಾಂಬೆಲಿ ಶಾರುಖ್ ಖಾನ್ ಅವ್ರ ಫಿಲ್ಮ್ಗೆ ಸೈನ್ ಮಾಡಿದ ನಂತರ ಅವ್ರ ಅಮ್ಮಂಗೆ ಕಾಲ್ ಮಾಡಿ ಹೇಳ್ತಾರಂತೆ. ಅವಾಗ ಅವರಮ್ಮ, ನನ್ನ ಮಗಳು ಬಾಂಬೆಲಿ ಶಾರುಖ್ ಖಾನ್ ಜೊತೆನೆ ಸಿನಿಮಾ, ಯಶ್ ರಾಜ್ ಮೂವಿಲೇ ಸಿನಿಮಾ ಸೈನ್ ಮಾಡಬೇಕು ಅಂತ ಒಂದು ಚೀಟಿಲಿ ಬರೆದು ಒಂದು ಡಬ್ಬಿಲಿಟ್ಟು ಮ್ಯಾನಿಫೆಸ್ಟ್ ಮಾಡಿದ್ದೆ ಇದನ್ನ ನಾನು. ಹೌದು. ಈ ಮ್ಯಾನಿಫೆಸ್ಟೇಷನ್ ಅಂದರೆ ಇದೇನೋ ವೆಸ್ಟರ್ನ್ ಟರ್ಮ್ ಅಂತ ಅಂತಾರೆ. ಬಟ್ ಇಷ್ಟಕ್ಕೂ ಈ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಹೇಗೆ ವರ್ಕ್ ಆಗುತ್ತೆ ಇದು? ಓಕೆ, ನಾವೆಲ್ಲ ಮಕ್ಕಳಿದ್ದಾಗ ಮ್ಯಾಜಿಕ್ ಶೋಸ್ ನೋಡ್ತಾ ಇರ್ತೀವಿ. ಅವರೊಂದು ವರ್ಡ್ ಯೂಸ್ ಮಾಡ್ತಿದ್ರು, ನೆನಪಿರ್ಬೋದು ನಿಮಗೆ, ಆಬ್ರಾಕಡಾಬ್ರಾ, ಪಿಜನ್ ಆಗೋಗು, ರ್ಯಾಬಿಟ್ ಆಗೋಗು. ವಾಟ್ ಈಸ್ ದಟ್ ಆಬ್ರಾಕಡಾಬ್ರಾ? ಆಬ್ರಾಕಡಾಬ್ರಾ ಅಂತ, ದಟ್ಸ್ ಅ ಅರಾಮಿಕ್ ವರ್ಡ್. ಅಂದರೆ ಲೆಟ್ ಇಟ್ ಹ್ಯಾಪನ್ ವಾಟ್ ಐ ಸೇ. ಅವರಾಕಡಾಬ್ರಾ ಅಂದರೆ ನಾನು ಅಂದಿದ್ದೆಲ್ಲ ನಿಜ ಆಗಲಿ. ಓಕೆ, ಸೊ ದಟ್ ಈಸ್ ದ ಮ್ಯಾನಿಫೆಸ್ಟೇಷನ್. ಅಂದರೆ ನಾನು ಹೇಳೋದೆಲ್ಲ ಅಲ್ಲಿ ಮ್ಯಾನಿಫೆಸ್ಟ್ ಆಗಲಿ, ಅದು ಕಾರ್ಯರೂಪಕ್ಕೆ ಬರಲಿ ಅಂತ. ಸೊ ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಅಂದರೆ ಇಟ್ಸ್ ಅಬೌಟ್ ಆಲ್ ಕ್ಲಾರಿಟಿ, ಕ್ಲಿಯರ್ ಇಂಟೆನ್ಷನ್. ನೀವು ಹೇಳ್ದಾಗೆ ಅವ್ರು ಎಷ್ಟು ಕ್ಲಿಯರಾಗಿ ಪಾಯಿಂಟ್ ಟು ಪಾಯಿಂಟ್ ಬರೆದಿದ್ರು, ಅದೇ ಕ್ಲಾರಿಟಿ ನಮ್ಮ ಲೈಫಲ್ಲೂ ಬೇಕಾಗಿರೋ ಅಂಥದ್ದು. ವರ್ಡ್ಸ್ ಇಸ್ ನಾಟ್ ಜಸ್ಟ್ ಅ ವರ್ಡ್ಸ್. ನಾವು ಪ್ರತಿಯೊಂದು ವರ್ಡಲ್ಲೂ ಇಟ್ಸ್ ಅ ಕ್ರಿಯೇಟಿವ್ ಫೋರ್ಸ್ ಅಂತ ಹೇಳ್ತೀವಿ. ನಾವೇನು ಮಾತಾಡ್ತೀವಿ ಅದು ಆಗ್ತಾ ಇರುತ್ತೆ. ಬಟ್ ಅದನ್ನು ಅದೇ ನಮ್ಮ ಕೈಯಲ್ಲೂ ಇರುತ್ತೆ. ನಾವು ಏನು ಆಗಬೇಕು ಅನ್ಕೋತೀವಿ ಅದನ್ನು ಮಾತಾಡಬೇಕು. ಈವನ್ ನಮ್ಮ ರೇಖಿ ಪ್ರೋಗ್ರಾಮಲ್ಲೂ ಸೆಕೆಂಡ್ ಡೇನಲ್ಲಿ ರೇಖಿ 3rd ಲೆವೆಲನ್ನು ಹೇಳ್ಕೊಡ್ತೀವಿ. ಆವಾಗಲೇ ನಾವು ಹೇಳ್ತೀವಿ, ಇಲ್ಲಿಂದ ಆಚೆಗೆ ನೀವೇನು ಮಾತಾಡ್ತೀರಾ ಅರಿವಿಂದ ಮಾತಾಡಿ, ಬಿಕಾಸ್ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ನೀವೇನು ಅನ್ಕೋತೀರಾ, ನೀವೇನು ಆಗಬೇಕಂತಿದ್ದೀರಾ, ನಿಮ್ಮ ಮೈಂಡ್ ಏನಿದೆ, ನಿಮ್ಮ ಥಾಟ್ಸ್ ಏನಿದೆ, ಎಲ್ಲವೂ ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ. ಅಷ್ಟು ಪವರ್ ಇರುತ್ತೆ ನಿಮಗೆ ರೇಖಿ ದೀಕ್ಷೆ ಆದಮೇಲೆ ಅಂತ. ಸೊ ಎವ್ರಿ ವರ್ಡ್ ವಿ ಅಟರ್, ಇಟ್ಸ್ ಅ ಕ್ರಿಯೇಟಿವ್ ಫೋರ್ಸ್. ಎಲ್ಲದರಲ್ಲೂ ಆ ಎನರ್ಜಿ ಇರುತ್ತೆ. ಸೊ ಎವ್ರಿಥಿಂಗ್ ಬಿಗನ್ಸ್ ವಿತ್ ಇನ್ನರ್ ಎನರ್ಜಿ. ವೆನ್ ವಿ ಅಲೈನ್ ಅವರ್ ಸೆಲ್ಫ್ ಇನ್ನರ್ ಎನರ್ಜಿ, ಯೂನಿವರ್ಸಲ್ ಎನರ್ಜಿ ವಿಲ್ ಅಲೈನ್ ವಿತ್ ಅಸ್. ಸೊ ನಾವೇ ಒಂದು ಮಾತಾಡೋದು, ಅಲ್ಲೇ ಒಂದು ನಡೀತಾ ಇರೋದು ಆದಾಗ ಮ್ಯಾನಿಫೆಸ್ಟ್ ಆಗಲ್ಲ. ಇಟ್ಸ್ ಆಲ್ವೇಸ್ ಟು ಬಿ ಅಲೈನ್ ವಿತ್ ಅ ಯೂನಿವರ್ಸಲ್ ಎನರ್ಜಿ ಆ್ಯಂಡ್ ಇನ್ನರ್ ಎನರ್ಜಿ. ನಮಗೇನೇ ಮ್ಯಾನಿಫೆಸ್ಟ್ ಆಗಬೇಕು ಅಂದರೂ ಫಸ್ಟು ನಮ್ಮ ಎನರ್ಜಿ ಸಿಸ್ಟಮನ್ನು ಬ್ಯಾಲೆನ್ಸಿಂಗಾಗಿ ಇಟ್ಕೊಂಡಿರಬೇಕು. ಆ್ಯಸ್ ಯು ಸೇ, ಫ್ರೀಕ್ವೆನ್ಸಿ, ವೈಬ್ರೇಷನ್, ಅಲೈನ್ಮೆಂಟ್, ಇವೆಲ್ಲವೂ ಹೇಳಿದ್ರಲ್ಲ, ಎನರ್ಜಿನ ಬ್ಯಾಲೆನ್ಸ್ ಆಗಿ ಇಟ್ಕೊಬೇಕು. ಹೌದು. ಏನು ಅದರ ಅರ್ಥ ಏನು? ನಮ್ಮಲ್ಲಿ ಥಾಟ್ಸು, ಫೋಕಸ್ಸು ಎಲ್ಲ ಮಿಸ್ಮ್ಯಾಚ್ ಆಗ್ತಾ ಇರುತ್ತೆ. ವಿ ಥಿಂಕ್ 100 ಟೈಪ್ಸ್ ಆಫ್ ಥಾಟ್ಸ್. ಒಂದಕ್ಕೊಂದಕ್ಕೂ ಕನೆಕ್ಟಿವಿಟಿ ಇರಲ್ಲ. ಕೆಲವೊಂದು ಸಲ ಒಂದೇ ಥಾಟ್ಸು ಪದೇ ಪದೇ ಬರ್ತಿದ್ರು ನಮ್ಗೆ ಅದಕ್ಕೆ ಕ್ಲಾರಿಟಿ ಇರಲ್ಲ. ನಾನು ಇದನ್ನು ಮಾಡಬೇಕಾ ಬೇಡವಾ, ಆ ರೂಟ್ಗೆ ಹೋಗ್ಬೇಕಾ ಬೇಡವಾ, ಅಥವಾ ಇದನ್ನು ನಾನು ಎಕ್ಸೆಪ್ಟ್ ಮಾಡಬೇಕಾ ಬೇಡವಾ. ಸೊ ಈ ಥರ ಕನ್ಫ್ಯೂಷನ್ನು ಇರುತ್ತೆ. ಆವಾಗೂ ಅಲೈನ್ಮೆಂಟ್ ಇರಲ್ಲ. ಸೊ ಒನ್ಸ್ ವಿ ಅಲೈನ್, ನಮ್ಮ ಥಾಟ್ಸು, ನಮ್ಮ ಮಾತು, ನಮ್ಮ ಎನರ್ಜಿ ಅಲೈನ್ ಆದಾಗ ಮ್ಯಾನಿಫೆಸ್ಟೇಷನ್ ಹಿಂದೆ ಹೋಗೋ ಅವಶ್ಯಕತೆ ಇರಲ್ಲ. ಅದಾಗದೇ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ನಾವು ಓಡೋ ಅವಶ್ಯಕತೆ ಇರಲ್ಲ. ನೀವು ಹೇಳ್ತಿರಲ್ಲ, ಬೆಟ್ಟದಷ್ಟು ಕೆಲಸ ಮಾಡ್ತಿದ್ರು ಏನೂ ಕೆಲಸ ಆಗಲ್ಲ ಅಂತ. ಸೊ ಯಾವಾಗ ಈ 3 ಫೋರ್ಸಸ್ಸು, ನಮ್ಮ ಮಾತು, ನಮ್ಮ ಥಾಟ್ಸು, ನಮ್ಮ ಮೈಂಡ್ ಕನೆಕ್ಟಿವಿಟಿ ಇರುತ್ತೆ, ಅಲೈನ್ಮೆಂಟ್ ಇರುತ್ತೆ, ನಾವು ಮ್ಯಾನಿಫೆಸ್ಟೇಷನ್ ಮಾಡೋ ಅವಶ್ಯಕತೆನೇ ಇರಲ್ಲ. ಮ್ಯಾನಿಫೆಸ್ಟೇಷನ್ ನಮ್ಮನ್ನು ಹುಡುಕ್ತಾ ಇರುತ್ತೆ. ನಾವು ಹಿಂಗೆ ಅಂದ್ಕೊಳ್ಳೋಂಗಿಲ್ಲ, ಅದು ಆಗ್ತಾ ಇರುತ್ತೆ. ಓಕೆ, ಈಗ ಉದಾಹರಣೆಗೆ, ಈಗ ನನ್ನ ಪ್ಲೇಸಲ್ಲಿ ನಾನೇ ಅಂತಲೇ ಇಟ್ಕೊಳ್ಳಿ. ಈಗ ನಾನು ನಿಮ್ಮ ಮುಂದೆ ಕೂತ್ಕೊಂಡು ಈಗ ಮಾತಾಡ್ತಾ ಇದ್ದೀನಿ. ನಾನು ಸಾಯಂಕಾಲ 10 ಲಕ್ಷ ಯಾರಿಗೋ ಕೊಡಬೇಕು, ಹೆಂಗೆ ಅಡ್ಜಸ್ಟ್ ಮಾಡಬೇಕು, ಒಂದು ಕಡೆ ನಮ್ಮ ಹುಡುಗಿ ಫೋನ್ ತೆಗಿತಾ ಇಲ್ಲ, ಹಿಂಗೆ. ಆಮೇಲೆ ನಾಳೆ ಯಾರಿಗೋ ಬರೋಕ್ಕೆ ಹೇಳಿದ್ದೀನಿ, ಎಲ್ಲೋ ಟ್ರಾವೆಲ್ ಮಾಡಬೇಕು. ಅಂದರೆ ಈ ಥರದ 10 ತಲೆಗಳು, ಅಂದರೆ ಈ ಥರದ 10 ಯೋಚನೆಗಳು ತಲೆಯಲ್ಲಿ ಓಡ್ತಾ ಇರುತ್ತೆ, ಆಯಿತಾ?
ನೀವು ಹೇಳೋ ಪ್ರಕಾರ ಈ ಥಾಟ್ಸ್ಗಳೇನು ಓಡಬಾರ್ದು ಅಂತನ, ಅಥವಾ ಹೇಗದು ಅಲೈನ್ ಮಾಡ್ಕೊಳ್ಳೋದು ಹೇಗದು? ಪ್ರಯಾರಿಟಿ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಫಸ್ಟು ಯಾವುದು ಪ್ರಯಾರಿಟಿ? ಈಗ ನೀವು ಹೇಳಿದಾಗೆ 4-6 ಥಾಟ್ ಇದೆ. ಫಸ್ಟ್ ಪ್ರಯಾರಿಟಿ ಏನು? ಯಾರಿಗೆ ದುಡ್ಡು ಕೊಡಬೇಕು ಅವ್ರಿಗೆ ಕೊಡಬೇಕು. ಸೆಕೆಂಡ್ ಒನ್, ಫೋನ್ ತೆಗಿಲಿಲ್ಲ ಅಂದರೂ ದೇ ವಿಲ್ ಬಿ ಸಮ್ವೇರ್ ಬ್ಯುಸಿ, ಅದಾದಮೇಲೂ ಮಾತಾಡ್ಕೋಬಹುದು. ಸೊ ಪ್ರಯಾರಿಟಿ ವೈಸ್ ಹೋದಾಗ ನಾವು ನಮ್ಮ ಲೈಫಲ್ಲಿ ಅಲೈನ್ಮೆಂಟಲ್ಲಿ ಇರ್ತೀವಿ. ಸೊ ಮೇಯ್ನು ಲೈಫಲ್ಲಿ ತುಂಬ ಜನ ಮಿಸ್ ಆಗೋದು ಅವ್ರ ಲೈಫನ್ನು ಬಿಲ್ಡ್ ಮಾಡ್ಕೊಳ್ಳೋದ್ರಲ್ಲಿ ಅಂದರೆ ಲೈಫನ್ನು ಪ್ರಯಾರಿಟೈಸ್ ಮಾಡ್ಕೊಳ್ಳೋದೇ ಇದ್ದಾಗ. ಫಸ್ಟು ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು? ಫಾರ್ ಎಕ್ಸಾಂಪಲ್, ಈಗ ನಮಗೆ ಕಾಲ್ಸ್ ಬರುತ್ತೆ ರಿಗಾರ್ಡಿಂಗ್ ಕೌನ್ಸ್ಲಿಂಗ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಇಲ್ಲ ರೇಖಿ ಬಗ್ಗೆ ಇರ್ಬೋದು. ಸೊ ಮೊನ್ನೆ ಒಂದು ಕಾಲ್ ಬಂದಿತ್ತು. ಒಂದು ಲೇಡಿ ಶಿ ವಾಸ್ ಸೇಯಿಂಗ್ ನಮ್ಮ ಹಸ್ಬೆಂಡು ತುಂಬ ಡಿಪ್ರೆಷನಲ್ಲಿದ್ದಾರೆ, 4 ಇಯರ್ಸಿಂದನೂ ಡಿಪ್ರೆಷನಲ್ಲಿದ್ದಾರೆ. ಸೊ ಐ ಆಮ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಅಂತ. ಓಕೆ, ಈ ಥರ ಕ್ಲಾಸ್ ಇದೆ ನಮ್ಮದು, ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಇರುತ್ತೆ, ಬನ್ನಿ ಅಟೆಂಡ್ ಮಾಡಿ. ಅವ್ರು ಮಾಡ್ಕೊಳಕ್ಕಾಗಲಿಲ್ಲ ಅಂದರು, ನೀವು ಬನ್ನಿ ಪ್ರಾಕ್ಟೀಸ್ ಮಾಡಿ ಹೆಲ್ಪ್ ಮಾಡಿ. ಅಯ್ಯೋ ಮೇಡಮ್, ಈಗ ತುಂಬ ಬ್ಯುಸಿ ಇದ್ದೀನಿ, ಸಮ್ಮರಲ್ಲಿ ಬರ್ತೀನಿ. ಸೊ ವಾಟ್ ಈಸ್ ದ ಪ್ರಯಾರಿಟಿ ಇಯರ್? ಶಿ ಈಸ್ ಸೇಯಿಂಗ್, ಅವರು ಹೇಳ್ತಿದ್ದಾರೆ 4 ವರ್ಷದಿಂದ ಡಿಪ್ರೆಷನ್ ಇದ್ದೀರಾ, ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ, ಅವ್ರನ್ನ ಹೆಂಗೆ ನಾನು ವಾಪಸ್ ತರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅಗೈನ್ ಶಿ ಈಸ್ ಸೇಯಿಂಗ್, ನಾನು ಈಗ ಫ್ರೀ ಇಲ್ಲ, ನಾನು ಸಮ್ಮರ್ಗೆ ಬರ್ತೀನಿ. ಸೊ ವಾಟ್ ಈಸ್ ಯುವರ್ ಪ್ರಯಾರಿಟಿ? ಇದೆ ಆಯಿತು, ಅವ್ರ ಸಫರಿಂಗಲ್ಲಿ ಅವ್ರು ಇರಲಿ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ಅವ್ರ ಪ್ರಯಾರಿಟೀಸ್ ಅವ್ರ ಕೆಲಸ. ಸೊ ಅಲ್ಲಿ ಏನಕ್ಕೆ ಪ್ರಯಾರಿಟಿ ಕೊಡಬೇಕಿತ್ತು ನಾವು? ಫಸ್ಟು ನಿಮ್ಗೆ ಏನು ಟೆನ್ಷನ್, ಎವ್ರಿ ಡೇ ನೀವು ಅವ್ರನ್ನ ನೋಡಿ ನೀವು ಸಫರ್ ಮಾಡ್ತಿದ್ದೀರಾ ಅಂದಾಗ ಪ್ರಯಾರಿಟಿ ಯಾವುದು ಅಲ್ವಾ? ಸೊ ನಾವು ಯಾವಾಗ ನಮ್ಮ ಪ್ರಯಾರಿಟಿ ಮೇಲೆ ವರ್ಕ್ ಮಾಡ್ತೀವಿ, ಲೈಫನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ಬೋದು. ಸೊ ಓಕೆ, ಈಗ ಮ್ಯಾನಿಫೆಸ್ಟೇಷನ್ ಕ್ಲಿಯರಾಗಿ ವರ್ಕ್ ಆಗಬೇಕು ಅಂದರೆ ಈಗ ಯಾರು ಬೇಕೋ ಮ್ಯಾನಿಫೆಸ್ಟ್ ಮಾಡ್ಬೋದಾ? ಡೆಫಿನೆಟ್ಲಿ ವಿ ಕ್ಯಾನ್ ಮ್ಯಾನಿಫೆಸ್ಟ್. ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ, ಪ್ರೋಸೆಸ್ ಇರುತ್ತೆ. ಸೊ ನೀವು ನೋಡಿರ್ತೀರ 777 ಟೆಕ್ನಿಕ್ ಅಂತಿರುತ್ತೆ, 555 ಟೆಕ್ನಿಕ್ ಅಂದರೆ ಅಫರ್ಮೇಷನ್ಸ್ ಬರೆಯೋದು, ಮಾಡೋದು, ಈ ಥರ ಎಲ್ಲ ಇರುತ್ತೆ. ಬಟ್ ಅದು ಯಾವಾಗ ಆಗುತ್ತೆ ಅಂದರೆ ನಮ್ಮ ಇನ್ನರ್ ಎನರ್ಜಿ ಶಿಫ್ಟ್ ಆದಾಗ ಮಾತ್ರ. ಓಕೆ, ಸೊ ಇಲ್ಲಿ ನಾವು ಯಾವಾಗ ಸುಮ್ಮನೆ ಚಾಂಟ್ ಮಾಡ್ತಾಯಿದ್ದೆ ಐ ಆಮ್ ರಿಚ್, ಐ ಆಮ್ ಅಬಂಡೆಂಟ್ ಅಂತ ಚಾಂಟ್ ಮಾಡ್ತಿದ್ರು, ಅದು ವರ್ಕ್ ಆಗಲ್ಲ. ವೆನ್ ಯು ಆರ್ ರೆಡಿ ಫಾರ್ ಚೇಂಜ್, ನಮ್ಮ ಒಳಗಡೆಯಿಂದ ಚೇಂಜ್ಗೆ ನಾವು ರೆಡಿ ಆಗಿರಬೇಕು. ಎಕ್ಸಾಂಪಲ್, ಒಬ್ಬ ಎಂಪ್ಲಾಯಿ, ಹಿ ವಾಸ್ ಡೂಯಿಂಗ್ ವೆರಿ ಗುಡ್ ಜಾಬ್, ಎಲ್ಲ ಥರದ್ರಲ್ಲೂ ಎಲ್ಲ ಟೈಮಲ್ಲೂ ಇನ್ ಟೈಮ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಅವ್ರ ಬಾಸ್ ಒಂದಿನ ಕರೆದು, ಸೊ ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ, ಗೆಟ್ ರೆಡಿ ಟು ಗೋ ಟು ಡೆಲ್ಲಿ, ನಮ್ಮ ನ್ಯೂ ಬ್ರಾಂಚಿಗೆ ಶಿಫ್ಟ್ ಆಗಿ ಅಂತ. ಸೊ ಹಿ ಗೆಟ್ ಸೈಲೆಂಟ್ ಆಗಿಬಿಡ್ತಾನೆ. ಯಾಕೆ ಸೈಲೆಂಟ್ ಆಗ್ತಾ ಇದ್ದೀರಾ? ನ್ಯೂ ಜರ್ನಿ, ನ್ಯೂ ಆಫೀಸ್, ನ್ಯೂ ಟಾರ್ಗೆಟ್ಸು ಮತ್ತು ನ್ಯೂ ಆಫೀಸು ಎಲ್ಲ ಇದೆಲ್ಲ, ಏನಕ್ಕೆ ಡಲ್ ಆಗ್ತಾ ಇದ್ದೀರಾ ಅಂತ. ಅಲ್ಲ, ಅಲ್ಲಿ ಮಾಡೋ ಕೆಲಸ ನಾನು ಇಲ್ಲೇ ಮಾಡ್ಬೋದಲ್ಲ, ಐ ಆಮ್ ಕಂಫರ್ಟಬಲ್ ಹಿಯರ್, ನನ್ನ ಟೀಮ್ ಇದೆ ನನಗೆ, ಇಲ್ಲೇ ಮಾಡ್ಬೋದಲ್ಲ. ಯಾಕೆ ನಾನು ಇದಕ್ಕೋಸ್ಕರ ವರಿ ಆಗ್ತಿದ್ದೀನಿ ಅಂತ. ನೀನು ಯಾಕೆ ವರಿ ಆಗಬೇಕಿತ್ತು? ಅದಕ್ಕಾಗ್ತಾ ಇಲ್ಲ. ಇಷ್ಟು ವರ್ಷ ಕೆಲಸ ಮಾಡಿ, ಸಫರ್ ಮಾಡಿ, ಇಷ್ಟು ಗೇನ್ ಮಾಡಿದ್ಯಾ, ಇದು ನಿನ್ಗೆ ಇಷ್ಟೊಂದು ಬೆನಿಫಿಟ್ಸ್ ಕೊಡ್ತಾ ಇದೆ, ನಿನಗೇನು ವರ್ಕೇ ಆಗ್ತಿಲ್ಲ ಅಂದಾಗ ನೀನು ವರಿ ಮಾಡಬೇಕು. ನೀನು ಇಷ್ಟು ಕೆಲಸ ಪಟ್ಟು ಶ್ರಮಪಟ್ಟು ವರ್ಕ್ ಮಾಡ್ತಿರ್ಬೇಕಾದ್ರೆ ನಿನಗೇನು ಬೆನಿಫಿಟ್ ಸಿಕ್ಕಿದ್ದಾಗ ವರಿ ಮಾಡಬೇಕು. ಬೆನಿಫಿಟ್ ಸಿಕ್ಕವಾಗ ಯಾಕೆ ವರಿ ಮಾಡ್ತಾ ಇದೆಯಾ ಅಲ್ವಾ? ಸೊ ಒನ್ಸ್ ಯು ಗೆಟ್ ಅ ಚಾನ್ಸ್ ಟು ಚೇಂಜ್, ನಮ್ಮ ಲೈಫಲ್ಲಿ ನಾವು ಯಾವಾಗ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂದರೆ ನಾವು ಚೇಂಜಿಗೆ ರೆಡಿ ಆದಾಗ ಮಾತ್ರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಆವಾಗ ಮಾತ್ರ ನೀವು ಅದನ್ನು ಅಲೈನ್ಮೆಂಟಿಗೆ ತರೋಕ್ಕಾಗೋದು. ಅಂದರೆ ಈಗ ನಾವು ಚೇಂಜ್ ಆಗೋದು ಅಂತಂದರೆ ನಾವು ಡಿಸೈಡ್ ಆಗಬೇಕು ಅಂತನಾ? ಹೌದು. ಈಗ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ ಅಂದಾಗ ಅಲ್ಲಿನ ವೆದರ್ ಬೇರೆ ಇರುತ್ತೆ, ಎನ್ವಿರಾನ್ಮೆಂಟ್ ಬೇರೆ ಇರುತ್ತೆ, ಜನಗಳು ಬೇರೆ ಇರ್ತಾರೆ. ನಾವು ಅಲ್ಲಿಗೆ ಸೆಟ್ ಆಗಬೇಕು ಅಂದರೆ ನಾವು ಆ ಚೇಂಜನ್ನು ಎಕ್ಸೆಪ್ಟ್ ಮಾಡಬೇಕು. ನಾನು ಇದ್ದಂಗೆ ಕಂಫರ್ಟ್ ಝೋನಲ್ಲೇ ಇದ್ದು ಚೇಂಜನ್ನು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ವಿ ನೀಡ್ ಟು ಕಮ್ ಔಟ್ ಆಫ್ ಅ ಕಂಫರ್ಟ್ ಝೋನ್. ಲೈಫಲ್ಲಿ ನಾವು ಬೆಳಿಬೇಕು ಅಂದಾಗ ಡೆಫಿನೆಟ್ಲಿ ವಿ ನೀಡ್ ಟು ಕಮ್ ಔಟ್ ಆಫ್ ಅ ಕಂಫರ್ಟ್ ಝೋನ್. ಆಗ ಆ ಚೇಂಜಸ್ಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಮತ್ತು ಆ ಚೇಂಜಸ್ಸಿಂದ ಗ್ರೋನೂ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ವೆನ್ ಅ ಮ್ಯಾನಿಫೆಸ್ಟೇಷನ್ ವರ್ಕ್ಸ್, ನಮ್ಮಲ್ಲಿ ಚೇಂಜಸ್ನ ಎಕ್ಸೆಪ್ಟ್ ಮಾಡ್ಕೊಂಡಾಗೆ ಅಲ್ಲಿಂದ ಇನ್ನೂ ಚೆನ್ನಾಗಿ ಬೆಳಿಬೋದು. ಓಕೆ, ಈಗ ಪಾಡ್ಕಾಸ್ಟ್ ನೋಡ್ತಾರೆ ಯಾವುದೋ ಒಂದು ಹೆಣ್ಮಗಳು ಮನೇಲಿ ಬಲವಂತಕ್ಕೂ ಮದುವೆ ಮಾಡ್ಬಿಟ್ಟಿದ್ದಾರೆ. ಈಗ 24, 25, 30 ಎಷ್ಟಕ್ಕೂ ಮದುವೆ ಆಗ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಒಂದು ದೊಡ್ಡ ಡಾನ್ಸರ್ ಆಗಬೇಕು ಅಂತ ಆಸೆ ಇತ್ತು ಅಂತ ಇಟ್ಕೊಳ್ಳಿ. ಇವಾಗ ಮದುವೆ ಆಗಿದೆ, ಮನೇಲಿ ಗಂಡ ಇದ್ದಾರೆ, ಈಗ ಒಂದು ಮಗು ಕೂಡ ಆಗೋಗಿದೆ ಅಂತ ಇಟ್ಕೊಳ್ಳಿ. ಈಗ ಆ ಹೆಣ್ಮಗಳು ಡಾನ್ಸರ್ ಆಗಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ನ ಹೇಗೆ ಯೋಚನೆ ಮಾಡಬೇಕು? ಅಂದರೆ ಈಗ ನೀವು ಹೇಳ್ದಂಗೆ ಎನರ್ಜಿ ಶಿಫ್ಟ್ ಆಗಬೇಕು, ಥಾಟ್ಸ್ ಕರೆಕ್ಟಾಗಿ ಇಟ್ಕೊಬೇಕು. ಬಟ್ ಒಂದು ಕಡೆ ಫ್ಯಾಮಿಲಿ, ಗಂಡ, ಮಗು, ಜವಾಬ್ದಾರಿ ಇಷ್ಟೆಲ್ಲ ತಲೆಯಲ್ಲಿರುತ್ತೆ. ನಾನೊಂದು ಹೆಣ್ಮಗಳ ಎಕ್ಸಾಂಪಲ್ ಕೊಟ್ಟಿದ್ದು. ಅದೇ ಥರ
ಪಾಡ್ಕಾಸ್ಟ್ ನೋಡ್ತೀವಿ, ಎಷ್ಟೋ ಜನಕ್ಕೆ ಏನೇನೋ ಮಾಡಬೇಕು ಅಂತ ಲೈಫಲ್ಲಿ ತುಂಬ ಮಾಡೋಕ್ಕೆ ಆಸೆ. ಒಬ್ಬರಿಗೆ ಫಸ್ಟ್ ನಮಗೆ ಭಯ ಅನಿಸೋದು ಫಿನಾನ್ಷಿಯಲ್ ಸೆಕ್ಯೂರಿಟಿ. ಈಗ ಅಪ್ಪನೋ ತಾತನೋ ಚೆನ್ನಾಗಿ ಮಾಡಿಟ್ಟಿದ್ರೆ ಎಲ್ಲರೂ ಆರಾಮಾಗಿ ಬದುಕ್ಬೋದು. ಹೌದು. ಪಾಪ ಹಿಂದೆ ಮುಂದೆ ಯಾರು ಇಲ್ದವರಿಗೆ, ಅಂದರೆ ಅವರೇ ದುಡಿದು ತಿನ್ನಬೇಕು ಅನ್ನೋದಾದರೆ ಅವಾಗ ಸದ್ಯ ದುಡಿದು ಕೆಲಸ ಮುಗಿಸಿ ಮನೆಗೆ ಬಂದು ಮಲ್ಗೋದ್ರೆ ಸಾಕು, ಈ ಮ್ಯಾನಿಫೆಸ್ಟೇಷನ್ ಎಲ್ಲ ನಮ್ಮಂಥವ್ರಿಗೆ ಅಲ್ಲ ಅಂತ ಅಲ್ಲೇ ಹಿಂಜರಿತಾರೆ. ಹೌದು. ಸೊ ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ, ಅಂದರೆ ತಲೆಯಲ್ಲಿ ತುಂಬ ಥಾಟ್ಸ್ ಹಾಕ್ಕೊಂಡು ತಲೆನ ಒಂದು ಮೆಸ್ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲ ನೀವು ಹೇಳಿದ್ರಿ ಒಂದು ಮಾತು, ಎನರ್ಜಿ ಶಿಫ್ಟ್ ಮಾಡ್ಕೊಬೇಕು ಅಂತ. ಹೌದು. ಆ ಎನರ್ಜಿ ಶಿಫ್ಟ್ ಅಂದರೆ ಏನು, ಆ ಪ್ರೋಸೆಸ್? ಟ್ರಾಮಾಸ್ನ ರಿಲೀಸ್ ಮಾಡೋವಂಥದ್ದು ಮೇಯ್ನು. ನಮ್ಮಲ್ಲಿರುವಂತಹ ಬ್ಲಾಕೇಜಸ್ನ ರಿಲೀಸ್ ಮಾಡೋವಂಥದ್ದು. ಟ್ರಾಮಾಸು, ಇನ್ನರ್ ಬ್ಲಾಕೇಜಸ್ ಎಲ್ಲ ಇದ್ದಾಗ ಯು ಕಾಂಟ್ ಕಾನ್ಸಂಟ್ರೇಟ್ ಆನ್ ಗ್ರೋ ಅಲ್ವಾ. ನಾವು ಅದೇ ಸಫರಿಂಗ್ಸಲ್ಲೇ ಇರ್ತೀವಿ. ಸೊ ನೀವು ಹೇಳ್ತಾ ಇರೋಗೆ ಸಫರಿಂಗ್ಸ್ ಜೊತೆ ಇದ್ದಾಗ ನೀವು ಬೇರೆ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ. ನೀವು ಹೇಳ್ತಾ ಇರೋಗೆ ಲೈಕ್ ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ತಿರುವ ಅವ್ರೇನು ಸುಲಭವಾಗಿ ಸಾಧನೆ ಮಾಡಿರಲ್ಲ. ಈಗ ಹಿಂದಿನ ಕಾಲದಲ್ಲಿ ಒಬ್ಬ ಹೀರೋ ಒಂದು ವರ್ಷಕ್ಕೆ 10 ಮೂವಿ 12 ಮೂವಿ ರಿಲೀಸ್ ಮಾಡ್ತಾಯಿದ್ರು. ಹೇಗೆ ಸಾಧ್ಯ? ದೇ ಯೂಸ್ ಟು ವರ್ಕ್ 3 ಮೂವೀಸ್ ಪರ್ ಡೇ, ಶಿಫ್ಟ್ ವೈಸ್ ಮಾಡ್ತಾಯಿದ್ರು. ಈಗ 3 ವರ್ಷಕ್ಕೆ ಒಂದು ಸಿನಿಮಾ. ಹಾಂ. ಸೊ ಹೇಗೆ ಚೇಂಜ್ ಆಗುತ್ತೆ? ಅವ್ರಿಗೆ ಎನರ್ಜಿ ಎಲ್ಲಿಂದ ಬರುತ್ತೆ? ಬಿಕಾಸ್ ದೇರ್ ಪರ್ಪಸ್, ಆ ಪರ್ಪಸ್ ಅವ್ರನ್ನ ಡ್ರೈವ್ ಮಾಡ್ತಾ ಇರುತ್ತೆ. ಸೇಮ್ ವೇ ನಮ್ಮ ಲೈಫಲ್ಲಿ ಗೊಂದಲಗಳು ಎಲ್ಲರಿಗೂ ಇರುತ್ತೆ, ಯಾರೂ ನೆಮ್ಮದಿಯಿಂದ ಇರಲ್ಲ. ಬಟ್ ನಾವು ಗೊಂದಲಗಳಿಂದ ಎಷ್ಟು ಬೇಗ ಆಚೆ ಬರ್ತೀವಿ ಅನ್ನೋದು ನಮ್ಮ ಲೈಫ್ ಇದಾಗಿರುತ್ತೆ. ನಾವು ಎಷ್ಟು ಬೇಗ ಪ್ರಾಬ್ಲಮಿಂದ ಆಚೆ ಬರ್ತೀವಿ ಅನ್ನೋದು ಇಂಪಾರ್ಟೆಂಟು. ಇಟ್ಸ್ ನಾಟ್ ಲೈಕ್ ಎಷ್ಟು ಸಫರ್ ಮಾಡಿದ್ದೀವಿ ಯಾರೂ ನೋಡಲ್ಲ. ಅಯ್ಯೋ ಅಷ್ಟು ಕಷ್ಟಪಟ್ಟ ಇಷ್ಟು ಕಷ್ಟಪಟ್ಟ ಅನ್ನೋದು ನೋಡಲ್ಲ. ಅವ್ರು ಹೇಗೆ ಬೆಳೆದ್ರು ಅನ್ನೋದಷ್ಟೇ ನೋಡ್ತಾರೆ, ನೀವು ತಿಳಿದಿರೋ ಹಾಗೆ ಅಲ್ವಾ. ಸೊ ನಾವು ಎಷ್ಟು ಬೇಗ ನಾವು ಇರುವಂಥ ಪ್ರಾಬ್ಲಮ್ಸಿಂದ ಆಚೆ ಬರ್ತಾ ಇದ್ದೀವಿ, ಅದು ನಮ್ಮ ಲೈಫನ್ನು ಬಿಲ್ಡ್ ಮಾಡುತ್ತೆ. ನಾವು ಪ್ರಾಬ್ಲಮಲ್ಲೇ ಇದ್ಕೊಂಡು ಪ್ರಾಬ್ಲಮ್ ಅಂದರೆ ನೋ ಒನ್ ಕೇರ್ಸ್ ಅಬೌಟ್ ಇಟ್. ಯಾವಾಗಲೂ ಎಲ್ಲರೂ ನೋಡೋದು ಎಷ್ಟು ಬೆಳೆದಿದ್ದಾರೆ, ಹೇಗೆ ಬೆಳೆದಿದ್ದಾರೆ ಅನ್ನೋದನ್ನು ಮಾತ್ರನೇ. ಸೊ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಈಗ ನಿಮ್ಮ ಕ್ಲಾಸಸ್ಸಲ್ಲಿ ಇವಾಗ ನೀವೇ ಆಗಲಿ ಎಷ್ಟೋ ಜನಕ್ಕೆ ನೀವು ಕೌನ್ಸಿಲಿಂಗ್ ಮಾಡಿದ್ದೀರಾ, ರೇಖಿ ಹೀಲಿಂಗ್ ಕೂಡ ಮಾಡಿದ್ದೀರಾ. ಈಗ ನೀವು ಫಸ್ಟ್ ಹೇಳಿದ್ರಿ ಟ್ರಾಮಾಸಿಂದ ಹೊರಗೆ ಬರಬೇಕು ಅಂತಂದ್ಬಿಟ್ಟು. ಈಗ ಓಕೆ, ಈಗ ನಾನೇ ಅಂತ ತಗೊಳ್ಳಿ, ನಾನು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಿದ್ದೀನಿ, ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಿದ್ದೀನಿ, ನನ್ನ ಹತ್ರ ದುಡ್ಡಿದೆ, ಕಾಸಿದೆ, ಹೆಸರಿದೆ, ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಎಲ್ಲರಲ್ಲೂ ಮೆಜಾರಿಟಿ ಪೀಪಲಲ್ಲಿ ಟ್ರಾಮಾಸ್ ಇರುತ್ತೆ, ಹೌದು, ಹೀಲ್ ಮಾಡ್ಕೊಂಡಿರಲ್ಲ. ಈಗ ನಮ್ಮಲ್ಲೇ ಒಂದು ಟ್ರಾಮಾ ಇದೆ ಅಂತ ಹೇಗೆ ಕಂಡುಕೊಳ್ಳೋದು? ಡೇ ಬೈ ಡೇ. ಹಾಂ, ನೀವಾಗಲೇ ಕೇಳಿದ್ರಿ ತುಂಬ ಚೆನ್ನಾಗಿರೋದು ಅಂದರೆ ಏನು ಅಂತ ಕೇಳಿದ್ರಿ. ಸೊ ಯಾವಾಗ ನಿಮ್ಗೆಲ್ಲ ಇದ್ದು ನೀವು ಸಪ್ರೆಸ್ಡ್ ಆಗಿರ್ತೀರಾ, ಡೆಫಿನೆಟ್ಲಿ ಯು ಆರ್ ಇಂಟು ಡಿಸಾಸ್ಟರ್, ಟ್ರಾಮಾ. ಓಕೆ. ಸೊ ಎಲ್ಲ ಇದ್ದು ಎಲ್ಲ ಚೆನ್ನಾಗಿ ನಡೀತಾ ಇದೆ, ಆದರೂ ಯಾಕೋ ಮಂಕಕ್ಕೆ ಕೂತಿರೋದು, ಒಬ್ಬೊಬ್ಬರೇ ಇರೋದು, ಐಸೋಲೇಟ್ ಆಗುವಂಥದ್ದು. ಐಸೋಲೇಟೆಡ್ ಇಸ್ ಡಿಫ್ರೆಂಟ್, ಲೋನ್ಲಿ ಆಗಿರೋದು ಡಿಫ್ರೆಂಟ್. ಲೋನ್ಲಿ ಆಗಿದ್ದಾಗ ನೀವು ಸಾಧನೆಗಳನ್ನ ಮಾಡ್ತೀರಾ, ನೀವು ನಿಮಗೆ ಟೈಮ್ ಕೊಡ್ತಾ ಇರ್ತೀರಾ, ನಿಮ್ಮ ಮೇಲೆ ಫೋಕಸ್, ಏಕಾಂತ ನಿಮ್ಮ ಮೇಲೆ ಫೋಕಸ್ ಮಾಡ್ತಿರ್ತೀರ. ಬಟ್ ಐಸೋಲೇಟೆಡ್ ಇಸ್ ಯಾರೂ ಬೇಡ ನನಗಿವಾಗ, ನನಗೆ ಯಾವುದು ಬೇಡ, ಈಗ ಇದೀನಲ್ಲ, ಸೊ ನನಗೆ ಬೇರೆ ಇನ್ಯಾವುದು ಟೆನ್ಷನ್ ಬೇಡ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ ಐಸೋಲೇಟೆಡ್ ಆದಾಗ. ಅದು ಈಗಿನ ಜನ್ರೇಷನಲ್ಲಿ ಜಾಸ್ತಿ ಆಗ್ತಾ ಇದೆ, ಟೀನೇಜರ್ಸಲ್ಲಿ ಜಾಸ್ತಿ ಆಗ್ತಾ ಇದೆ. ತುಂಬ ಜನ ಪೇರೆಂಟ್ಸ್ ಬಂದು ಹೇಳ್ತಾರೆ, ನನ್ನ ಮಗ 3 ದಿನ ಆದರೂ ಬಾಗಿಲೇ ತೆಗಿಯಲ್ಲ, ಸೊ ಒಳಗಡೆನೇ ಐಸೋಲೇಟೆಡ್ ಆಗೋಗಿರ್ತಾನೆ. ಸೊ ಯಾಕಂದರೆ ಅವ್ರಿಗೆ ಸ್ಟ್ರೆಸ್ ಇರುತ್ತೆ, ಆ ಲೈಫ್ ಸ್ಟ್ರೆಸ್ ಇರ್ಬೋದು, ಕಾಲೇಜ್ ಸ್ಟ್ರೆಸ್ ಇರ್ಬೋದು, ಎಜುಕೇಷನ್ ಸ್ಟ್ರೆಸ್ ಇರ್ಬೋದು, ಇಲ್ಲ ಫ್ಯಾಮಿಲಿನಲ್ಲಿ ಆಗಕ್ಕಾಗದೇ ಇರೋದಿರ್ಬೋದು. ಆಲ್ ದಿಸ್ ಇಸ್ ಆರ್ ಟ್ರಾಮಾಸ್. ಸೊ ಆ ಟ್ರಾಮಾಸನ್ನು ರೇಖಿ ಹೀಲಿಂಗ್ ಮುಖಾಂತರ ನಾವು ಹೇಳ್ಕೊಡೋವಂಥ ಸ್ಟೆಪ್ಸ್ ಮುಖಾಂತರ ಹೀಲ್ ಮಾಡಿಕೊಂಡಾಗ ಇನ್ನರ್ ಎನರ್ಜಿ ಅಲೈನ್ಮೆಂಟ್ ನಾವೇನು ಮಾತಾಡ್ತಾ ಇದ್ದೀವಿ, ಇನ್ನರ್ ಎನರ್ಜಿ ಶಿಫ್ಟ್ ಏನು ಮಾಡ್ತಾ ಇರ್ತಿದ್ವಿ, ಅದು ಕಂಪ್ಲೀಟಾಗಿ ಆಗುತ್ತೆ. ಬಟ್ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ, ಯಾಕಂದರೆ ಇಂಟೆನ್ಸಿಟಿ ಡಿಪೆಂಡ್ಸ್ ಆನ್ ದ್ಯಾಟ್. ಎಷ್ಟು ಇಂಟೆನ್ಸಿವ್ ಆಗಿದೆ ಅವರ ಟ್ರಾಮಾಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ಮ್ಯಾನಿಫೆಸ್ಟೇಷನ್, ಈಗ ನಮ್ಮ ಹಳೆ ಕಾಲದಲ್ಲೆಲ್ಲ ಅಸ್ತು ಅಂತ ಏನಂತ, ಅಂದರೆ ಈಗ ಸಾಯಂಕಾಲದೊತ್ತು ಒಳ್ಳೇದು ಮಾತಾಡಿ, ಅಥವಾ ಈ ಕರೆಂಟ್ ಲೈಟ್ ಹಾಕೋ ಟೈಮ್ ಒಳ್ಳೇದು ಮಾತಾಡಿ ಸಾಯಂಕಾಲ ಅಂತೆಲ್ಲ ಅಂತ ಯಾವಾಗಲೂ ಒಳ್ಳೇದು ಮಾತಾಡಿ ಅಂತಾನೆ ಹೇಳ್ತಿರ್ತಾರೆ. ಅಶ್ವಿನಿ ದೇವತೆಗಳ ಹೆಸರು ಹೇಳ್ತಾರೆ, ಮೇಲ್ಗಡೆಯಿಂದ ಅವರು ಅಸ್ತು ಅಂದ್ಬಿಡ್ತಾರೆ, ಅಂತ. ಓಕೆ, ಹಾಗನ್ನೋದಾದರೆ ಬರೀ ಅಶ್ವಿನಿ ದೇವತೆಗಳ ಅಸ್ತು ಅಂತಾರೆ ಅಂತ, ಅಥವಾ ಕರೆಂಟ್ ಬರೋ ಟೈಮಿಗೆ ಒಳ್ಳೇದು ಮಾತಾಡಬೇಕು ಅಂತ ಅನ್ನೋದಾದರೆ, ಈಗ ನಾನು 3 ಹೊತ್ತು ಐ ಆಮ್ ಎ ರಿಚ್ ಪರ್ಸನ್, ಐ ಆಮ್ ಎ ಹ್ಯಾಪಿ ಪರ್ಸನ್, 10 ಕೋಟಿ ಇದೆ ನನ್ನ ಹತ್ರ, 10 ಕೋಟಿ ಇದೆ ನನ್ನ ಹತ್ರ, ನಾನು ಹಿಂಗೆ ಹೇಳ್ತಾ ಇದ್ರೆ 10 ಕೋಟಿ ಬಂದ್ಬಿಡುತ್ತಾ? 10 ಕೋಟಿ ಬರುತ್ತೆ, ಬಟ್ ನೀವು ಯಾವ ಮೈಂಡ್ ಸೆಟ್ಟಲ್ಲಿ ಹೇಳ್ತಾ ಇದ್ದೀರೋ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ಮೈಂಡಲ್ಲಿ 10 ಕೋಟಿ ಬರೋದು ಗ್ಯಾರಂಟಿ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಡೆಫಿನೆಟ್ಲಿ ಆಗುತ್ತೆ. ಒಳಗಡೆ ನಾನು ಹಿಂಗೆ ಹೇಳ್ಬಿಟ್ರೆ ಬಂದ್ಬಿಡ್ತಾ. ನೀವು ಕೇಳಿದ್ರಲ್ಲ ಲಾಸ್ಟ್ ಕ್ವಶನ್ನು, ಆ ಕ್ವಶನ್ ಹೇಳಿದಾಗ ಅದು ಮ್ಯಾನಿಫೆಸ್ಟ್ ಆಗಲ್ಲ.
ಬಿಕಾಸ್ ನಿಮ್ಮನ್ನ ನೀವೇ ಡೌಟ್ ಮಾಡ್ತಾ ಇರ್ತೀರ. ಇದಕ್ಕೆ ಈಗ ನಾವು ಮ್ಯಾನಿಫೆಸ್ಟೇಷನ್ ಅಂದರೆ ನಾವು ರಿಪೀಟ್ ಮಾಡೋದು ಅಂತನಾ? ಇಲ್ಲ, ರಿಪೀಟ್ ಮಾಡೋದು ಅಂತಲ್ಲ. ಮ್ಯಾನಿಫೆಸ್ಟೇಷನ್ ಇಸ್ ನಾವು ಅಂದ್ಕೊಂಡಿರುವಂತಹ ಒಂದು ಕನಸುಗಳನ್ನು ಕಾರ್ಯರೂಪಕ್ಕೆ ತರೋ ಅಂಥದ್ದು ಮ್ಯಾನಿಫೆಸ್ಟೇಷನ್ ಅಂತ ಅದಕ್ಕೆ ವರ್ಡ್. ಅಂದರೆ ಅವ್ರದ್ದು ಡ್ರೀಮ್ ಜಾಬ್ ಆಗಿರ್ಬೋದು, ಲೈಕ್ ವೆಕೇಷನ್ಸ್ ಆಗಿರ್ಬೋದು, ಇಲ್ಲ ಅವರ ಜಾಬ್ ಪ್ರಮೋಷನ್ ಆಗಿರ್ಬೋದು. ಲೈಕ್ ತುಂಬ ಜನ ನಾನು ಬಿಲ್ಡ್ ಮಾಡಬೇಕು ಅಂತ ಇರ್ತಾರೆ. ಒಂದು ಲೈಫ್ ಪಾರ್ಟ್ನರ್ನ ಹೇಳ್ತಾರಲ್ಲ, ಐ ಹ್ಯಾವ್ ಮ್ಯಾನಿಫೆಸ್ಟೆಡ್ ಮೈ ಲೈಫ್ ಪಾರ್ಟ್ನರ್ ಅಂತ ಹೇಳ್ತಾರೆ ಅಲ್ವಾ. ಸೊ ಇದೆಲ್ಲ ಈಗ ಲೈಕ್ ಅದು ಕಂಪ್ಲೀಟಾಗಿ ತುಂಬ ಜನ ಪಾಲಿಸ್ತಾ ಇರೋವಂಥದ್ದು. ಹೇಳ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಆ ಎನರ್ಜಿಗೆ ಅಲೈನ್ಮೆಂಟ್ ಮಾಡೋದನ್ನು ಮ್ಯಾನಿಫೆಸ್ಟೇಷನ್ ಅಂತ ಹೇಳೋವಂಥದ್ದು. ಇದನ್ನು ನಾವು ವರ್ಡ್ಸನ್ನು ಏನಂತೀವಿ, ಟ್ರೈಟ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಟ್ರೈಟ್ಸ್ ರಿಫ್ಲೆಕ್ಷನ್ ಅಂತ ಅಂದರೆ ನಮ್ಮ ಬ್ರೈನ್ಗೆ ನಾವೇನು ಪದೇ 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 ವರ್ಡ್ಸ್ ಹೇಳ್ತಾ ಇರ್ತೀವಿ ಅದು ನಮ್ಮ ಬ್ರೈನು ಟ್ಯಾಗ್ ಮಾಡ್ತಾ ಇರುತ್ತೆ. ಓಕೆ, ಅದು ನಿಮ್ಮನ್ನು ಅದೇ ಥರನೇ ರಿಫ್ಲೆಕ್ಟು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೆಗೆಟಿವ್ ಟ್ರೇಟ್ಸ್, ಪಾಸಿಟಿವ್ ಟ್ರೇಟ್ಸ್ ಅಂತ ಬಂದಾಗ ನಾವು ಯಾವಾಗ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀವಿ, ಬೇರೆಯವ್ರನ್ನ ಹೀಯಾಳ್ಸೋದಿರ್ಬೋದು, ಜಲಸ್ ಇರ್ಬೋದು, ಇದೆಲ್ಲನೂ ನೆಗೆಟಿವ್ ಟ್ರೇಟ್ಸ್. ಆ ಟ್ಯಾಗು ನಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇರ್ತೀವಿ. ಬಿಕಾಸ್ ನಾವೇನು ಮಾತಾಡ್ತೀವಿ ನಾವು ಅದಾಗಿರ್ತೀವಿ. ಲೈಫ್ ಈಸ್ ಅ ಮಿರರ್. ಸೊ ನಾವೇನು ಮಾತಾಡ್ತೀವಿ ಅದು ನಾವಾಗಿರ್ತೀವಿ. ಸೊ ಒನ್ಸ್ ಯು ಆರ್ ಸ್ಪೀಕಿಂಗ್ ಅಬೌಟ್ ನೆಗೆಟಿವ್ ಥಿಂಗ್ಸ್, ನೆಗೆಟಿವ್ ಪೀಪಲ್, ನೀವು ಪ್ರಪಂಚಕ್ಕೆ ನಿಮ್ಮನ್ನು ಅದೇ ಥರನೇ ಪ್ರೊಜೆಕ್ಟ್ ಮಾಡ್ತಾ ಇರ್ತೀವಿ. ಅದೇ ನೀವು ಪಾಸಿಟಿವ್ ಟ್ರೇಟ್ಸ್ ಅಂದರೆ ಈಗ ನೀವು ಯಾರನ್ನಾದ್ರೂ ಲೈಕ್ ಪ್ರೈಸ್ ಮಾಡೋದಾದರೆ ಎಷ್ಟು ಖುಷಿಯಿಂದ ಪ್ರೈಸ್ ಮಾಡ್ತೀವಿ, ಅವಾಗ ನಮ್ಮಲ್ಲೂ ಆ ಚೈತನ್ಯ ನೋಡಿ. ಅದೇ ನೆಗೆಟಿವ್ ಆಗಿ ಮಾತಾಡಿದಾಗ ನಾವು ಎಷ್ಟು ಶ್ರಿಂಕ್ ಆಗ್ತೀವಿ, ನಮ್ಮ ಮುಖ ಎಲ್ಲ ಒಂಥರ ಆಗುತ್ತೆ ಅಲ್ವಾ. ಸೊ ಆ ಎನರ್ಜಿನೂ ನಮ್ಮನ್ನು ಡ್ರೈನ್ ಮಾಡುತ್ತೆ. ಸೊ ಯಾವಾಗಲೂ ಪಾಸಿಟಿವ್ ಟ್ರೇಟ್ಸಿಂದ ನಾವು ಬೇರೆಯವ್ರನ್ನ ಇದು ಮಾಡಿದಾಗ ಪ್ರಪಂಚಕ್ಕೆ ನಾವು ಅದೇ ಥರನೇ ನಮ್ಮನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ನಾವು ಪ್ರಪಂಚಕ್ಕೆ ಅದೇ ಥರನೇ ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಸೊ ಆಲ್ವೇಸ್ ವಿ ಸೇ ಬಿ ವಿತ್ ಅ ಪಾಸಿಟಿವ್ ವರ್ಡ್ಸ್, ಬಿ ವಿತ್ ಅ ಪಾಸಿಟಿವ್ ಟ್ರೇಟ್ಸ್ ಅಂತ ಹೇಳಿ. ಯಾವಾಗ ಯು ಕೀಪ್ ಆನ್ ಸ್ಪೀಕಿಂಗ್ ನೆಗೆಟಿವ್ ಅಂತ ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ನಾನು ಬೆಳೀತಾ ಇಲ್ಲ ಜೀವನದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವು ಅಲ್ಲೇ ನಿಮ್ಮನ್ನು ನೀವು ಡೌನ್ ಮಾಡ್ಕೋತಾ ಹೋಗ್ತಾ ಇರ್ತೀರ. ಬಟ್ ನೀವೊಂದು 10 ಜನನ ಪ್ರೈಸ್ ಮಾಡಿ ನೋಡಿ, ಆಟೋಮ್ಯಾಟಿಕಲಿ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. ನಿಮ್ಮಲ್ಲಿ ಅಬಂಡೆನ್ಸ್ ಥಿಂಕಿಂಗ್ ಬರುತ್ತೆ. ಓಕೆ, ನಿಮ್ಮ ಥಿಂಕಿಂಗು ಅದೇ ಥರ ರಿಚ್ ಆಗಿರುತ್ತೆ. ನೀವು ದೆನ್ ಅದೇ ಪಾತಲ್ಲೂ ನಡೀತಾ ಇರ್ತೀವಿ. ಆ್ಯಂಡ್ ಯು ಬಿಕಮ್ ವೆರಿ ಹಂಬಲ್. ಜನನೂ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ ಬಿಕಾಸ್ ಯು ಆರ್ ಗಿವಿಂಗ್ ಅ ಪಾಸಿಟಿವ್ ಎನರ್ಜಿ. ಆದ್ದರಿಂದ ಸೊ ನೀವು ಹೇಳಿದಾಗೆ ಮಾತಾಡಿದ ತಕ್ಷಣ ಆಗೋಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ನಾವೇನು ಮಾತಾಡ್ತೀವಿ ಅದಾಗುತ್ತೆ. ಸೊ ಅದಕ್ಕೇ ಟ್ರೈಟ್ ರಿಫ್ಲೆಕ್ಷನ್ ಅನ್ನೋದು. ಓಕೆ, ಈಗ ಟ್ರೇಟ್ಸ್ ಅಂದರೆ ಗುಣಗಳು ಅಂತ. ಹ್ಯಾಬಿಟ್ಸ್, ಗುಣ, ಮಾತುಗಳು. ಹೌದು. ಈಗ ಉದಾಹರಣೆಗೆ ನೀವು ಹೇಳಿದ್ರಿ ಪಾಸಿಟಿವ್ ಟ್ರೇಟ್ಸ್, ನೆಗೆಟಿವ್ ಟ್ರೇಟ್ಸ್. ಹೌದು. ಈಗ ನಮಗೆ ಏನು ಬೇಕು ಅದನ್ನು ರಿಪೀಟ್ ಮಾಡೋದ್ರಿಂದ, ಅಂದರೆ ಈಗ ನಾನು ಕೋಟ್ಯಾಧೀಶ ಆಗಬೇಕು, ಐ ಆಮ್ ರಿಚ್, ನನ್ನ ಹತ್ರ 10,000 ಕೋಟಿ ಇದೆ ಅಂತ, ಅಥವಾ ನಾನು ದೊಡ್ಡ ಕ್ರಿಕೆಟ್ ಸ್ಟಾರ್ ಆಗಬೇಕು, ಐ ವಾಂಟ್ ಟು ಬಿ ಲೈಕ್ ವಿರಾಟ್ ಕೊಹ್ಲಿ ಅಂದರೆ ನಮಗೇನು ಬೇಕು ಅದನ್ನು ಹೇಳ್ಕೊಂಡು ಹಿಂಗೆ ರಿಪೀಟ್ ಮಾಡೋದ್ರಿಂದ ಮ್ಯಾನಿಫೆಸ್ಟ್ ಆಗತ್ತೆ ಅಂತನಾ? ನೋ, ಅದು ಒಂದು ವೇನಲ್ಲಿ ವರ್ಕ್ ಆಗುತ್ತೆ. ಯಾವಾಗ ಅಂದರೆ ನಾವು ಅಲೈನ್ ಆದಾಗ ಮಾತ್ರನೇ. ಸೊ ನಾವು ಏನೇ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತಿದ್ರೆ ನಾವು ಫಸ್ಟೇ ಮಾತಾಡ್ದಂಗೆ ಕ್ಲಿಯರ್ ಇರಬೇಕು, ಕ್ಲಾರಿಟಿ ಇರಬೇಕು, ಜೊತೆಗೆ ಮೋಷನ್ನು ಇರಬೇಕು. ಓಕೆ, ಮೋಷನ್ ಇನ್ ದ ಸೆನ್ಸ್ ಆ್ಯಕ್ಷನ್ ತೊಗೊಂಡಿರಬೇಕು. ನಾವು ಸುಮ್ಮನೆ ಕೂತ್ಕೊಂಡು ಅಂದ್ಕೊಂಡ್ರೂ ಆಗಲ್ಲ. ಅದು ಲಾ ಆಫ್ ಯೂನಿವರ್ಸಲ್ಲಿ 3 ಥರ ಲಾ ಇದೆ. ಲಾ ಆಫ್ ಆ್ಯಕ್ಷನ್, ಲಾ ಆಫ್ ಮೋಷನ್. ಅಂದರೆ ನಾವು ಈಗ ಹೇಳ್ದಂಗೆ ನಾವು ಕೆಲಸನೂ ಮಾಡ್ತಾ ಇರಬೇಕು. ಕೂತ್ಕೊಂಡು ಸುಮ್ಮನೆ ಜಪ ಮಾಡೋದ್ರಿಂದನೂ ಆಗಲ್ಲ. ಅದಕ್ಕೆ ತಕ್ಕಂಗೆ ಆ್ಯಕ್ಷನ್ಸು ತೊಗೋಬೇಕು ಅಂತ ಹೇಳಿ. ಸೊ ನಾವು ಸುಮ್ಮನೆ ಅಫರ್ಮೇಷನ್ ಬರೀತಿದ್ರೂ ವರ್ಕ್ ಆಗಲ್ಲ. ಓಕೆ, ನಾವು ಸುಮ್ಮನೆ ಏನೇನೋ ಹೇಳೋದಲ್ಲ, ನಾವು ಅದಕ್ಕೆ ತಕ್ಕಂಗೆ ಆ್ಯಕ್ಷನ್ಸು ತೊಗೋಬೇಕು. ಈಗ ನೀವು ಹೇಳ್ದಂಗೆ ಆಗಲೇ ಒಬ್ಬರು ಲೇಡಿ ಲೈಕ್ ಶಿ ವಾಂಟ್ ಟು ಬಿಕಮ್ ಅ ಡ್ಯಾನ್ಸರ್, ಬಟ್ ಸುಮ್ಮನೆ ನಾನು ಕೂತ್ಕೊಂಡು ನಾನು ಡ್ಯಾನ್ಸರ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಆಗಲ್ಲ. ಅದಕ್ಕೆ ತಕ್ಕಂಗೆ ಆ್ಯಕ್ಷನ್ಸು ತೊಗೋಬೇಕು. ಅವ್ರನ್ನ ಹಸ್ಬೆಂಡ್ನ ಕನ್ವಿನ್ಸ್ ಮಾಡಬೇಕಾ, ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಬೇಕಾ, ಅದಕ್ಕೆ ತಕ್ಕಂಗೆ ನೆಕ್ಸ್ಟು ಅವ್ರು ಪ್ರಾಕ್ಟೀಸಸ್ ಮಾಡಬೇಕಾ, ಅದನ್ನು ಮಾಡಬೇಕು. ಜೊತೆಗೆ ಸಮ್ ಎನರ್ಜಿ ವೈಸು ಅವರು ಪ್ರಾಕ್ಟೀಸಸನ್ನು ಮಾಡಿಕೊಂಡು, ಸ್ಪಿರಿಚುವಲ್ ವೈಸು ಪ್ರಾಕ್ಟೀಸಸ್ ಮಾಡ್ಕೊಂಡು ಹೋದಾಗ ಡೆಫಿನೆಟ್ಲಿ ದೇ ಕ್ಯಾನ್ ಮ್ಯಾನಿಫೆಸ್ಟ್. ಓಕೆ, ಈಗ ಹುಣ್ಣಿಮೆ ಮೆಡಿಟೇಷನ್, ಈಗ ಹುಣ್ಣಿಮೆ ಮ್ಯಾನಿಫೆಸ್ಟೇಷನ್ ಅಂತಾಗಲಿ, ಅಮಾವಾಸ್ಯೆ ಮ್ಯಾನಿಫೆಸ್ಟೇಷನ್, ವಾಟರ್ ಮ್ಯಾನಿಫೆಸ್ಟೇಷನ್, ಬೆಳಗ್ಗೆ 5 ಗಂಟೆಗೆ ಎದ್ದು ಮಾಡಿ, ಈಗ ಇನ್ಸ್ಟಾಗ್ರಾಮಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಸ್ ಬರ್ತಿರುತ್ತೆ 21 ಮ್ಯಾನಿಫೆಸ್ಟೇಷನ್ ಅಂತ, ಅದು ಇದು ಅಂತ. ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಏನಿರುತ್ತಲ್ಲ, ಇದು ಈ ಥರ ಕ್ಲಾಸಸ್ ಅಟೆಂಡ್ ಮಾಡಿ ಕೂಡ ಅಂದರೆ ಕೆಲವ್ರಿಗೆ ಮಾತ್ರನೇ ಯಾಕೆ ವರ್ಕ್ ಆಗತ್ತೆ, ಇದು ಎಲ್ಲರಿಗೂ ಯಾಕೆ ವರ್ಕ್ ಆಗಲ್ಲ? ಒಂದು ಎಕ್ಸಾಂಪಲ್ ಇದೆ. ಇಟ್ಸ್ ಲೈಕ್
ಟರ್ಟೈಲ್ ಥಿಯರಿ ಅಂತ. ಟರ್ಟೈಲ್ ಇನ್ ದ ಸೆನ್ಸ್ ಟರ್ಟೈಲ್ ಥಿಯರಿ ಆಮೇಲೆ ನೀವು ನೋಡಿರ್ಬೋದು ಯಾವಾಗಲೂ ಶಾಂತವಾಗಿರುತ್ತೆ, ಕಾಮಾಗಿರುತ್ತೆ, ಕಂಪೋಸ್ಡ್ ಆಗಿರುತ್ತೆ. ಅದು ನದಿ ಆಚೆ ಇರಲಿ, ದಡದ ಆಚೆ ಇರಲಿ, ದಡದ ಒಳಗಡೆ ಇರಲಿ, ನೀರಲ್ಲಿರಲಿ, ಅದು ಕಾಮಾಗೆ ಮೂವ್ ಆಗ್ತಾ ಇರುತ್ತೆ. ಬಟ್ ಯಾವಾಗಲೂ ಮೂವ್ ಆಗ್ತಾ ಇರುತ್ತೆ. ಇಷ್ಟು ದೂರ ಹೋಗ್ಬಿಟ್ಟು ನಿಂತ್ಕೊಬಿಡಲ್ಲ ಅದು. ಅದು ದಡ ಸೇರೋವರೆಗೂ ಪ್ಯಾನಿಕ್ ಆಗಲ್ಲ, ಯಾರು ಮುಂದೆ ಹೋದರೂ ನೋಡಲ್ಲ, ಯಾರು ಹಿಂದೆ ಹೋದರೂ ನೋಡಲ್ಲ. ಅದರ ಕೆಲಸ ಏನು, ಮೂವ್ ಆಗ್ತಾ ಇರಬೇಕು. ಸ್ಲೋ ಇರಲಿ, ಫಾಸ್ಟ್ ಇರಲಿ, ಮೂವ್ ಆಗ್ತಾ ಇರಬೇಕು. ಯಾಕೆ ಕೆಲವೊಬ್ಬರಿಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ಅಂದರೆ, ಸ್ವಲ್ಪ ದಿನ ಮಾಡೋದು ಬಿಟ್ಬಿಡೋದು, ಇದು ವರ್ಕ್ ಆಗಲ್ಲ ಅನ್ನೋದು ಅಲ್ವಾ. ದ ಕಂಟಿನ್ಯೂಟಿ ಇರಲ್ಲ. ಎವ್ರಿಥಿಂಗ್ ವರ್ಕ್ಸ್ ಆನ್ ಸೈಕಲ್ಸ್. ಓಕೆ, ನಮ್ಮ ಟೈಮ್ಗೆ, ನಮ್ಮ ಲೈಫ್ಗೆ ಏನೇ ಬರ್ಬೇಕೆಂದ್ರೂ ಅದೊಂದು ಟೈಮ್ ಅಂತ ಇರುತ್ತೆ. ಆ ಟೈಮ್ ರೀಚ್ ಆದಾಗಲೇ ನಾವು ಅದನ್ನು ರಿಸೀವ್ ಮಾಡ್ಕೊಳಕ್ಕಾಗೋದು. ಸೊ ಸುಮ್ಮನೆ ಡೆಸ್ಪ್ರೇಟಾಗಿ ವರ್ಕ್ ಮಾಡಿದ್ರೂ ವರ್ಕ್ ಆಗಲ್ಲ. ಅದೊಂದು ಕೇಳ್ತಾನೆ ಇರೋದು, ಕೇಳ್ತಾನೆ, ನಂಗೆ ಇದು ಕೊಡು, ಇದು ಕೊಡು, ಇದು ಕೊಡು, ಇದು ಕೊಡು ಅಂತ ಹೇಳಿ ಡೆಸ್ಪ್ರೇಟ್ನೆಸ್ನಲ್ಲಿ ಕೇಳೋದ್ರೂ ಸಹ ವರ್ಕ್ ಆಗಲ್ಲ. ಬಿಕಾಸ್ ಕಂಟಿನ್ಯೂಸ್ ಎನರ್ಜಿ ನೀವು ಕೊಡ್ತಾನೇ ಇರ್ತೀರ. ಔಟ್ ಗೋಯಿಂಗ್ ಮಾತ್ರನೇ ಇರುತ್ತೆ. ನೀವೊಂದು ಕಾಲ್ ಮಾಡ್ತಾ ಇರ್ತೀರಾ, ಈ ಕಡೆಯಿಂದ ಆ ಕಡೆ ಕಾಲ್ ಮಾಡ್ತಾ ಇರ್ತೀರ, ಅಲ್ಲಿ ಬ್ಯುಸಿ ಬರ್ತಾ ಇರುತ್ತೆ ಅಥವಾ ರೀಚ್ ಆಗ್ತಾ ಇರಲ್ಲ. ನಿಮ್ಗೆ ಇನ್ಕಮಿಂಗ್ ಕಾಲ್ ಬರುತ್ತಾ? ಬರಲ್ಲ. ಸೇಮ್ ಆ್ಯಸ್ ಎ ಎನರ್ಜಿ. ನೀವು ಎನರ್ಜಿನ ಸುಮ್ಮನೆ ಬಿಡ್ತಾನೆ ಇದ್ದರೆ, ಕಳಿಸ್ತಾನೆ ಇದ್ದರೆ, ವಿತೌಟ್ ಫೋಕಸ್, ವಿತೌಟ್ ಒಂದು ನೋಟಿಸ್ ಇಲ್ಲದೆ, ಅದ್ರ ಕಡೆಗೆ ಎಮೋಷನ್ಸ್ ಇಲ್ಲದೆ ಸುಮ್ಮನೆ ಕೇಳ್ತಾನೆ ಇದ್ದರೂ ಅದು ವರ್ಕ್ ಆಗಲ್ಲ. ಅದು ಒಂದು ರೀಸನು ಕೆಲಸ ಮಾಡದೇ ಇರೋದಕ್ಕೆ. ದೆನ್ ಅದರ್ ಒನ್ ಇಸ್ ಕ್ರೈಯಿಂಗ್. ಯೂನಿವರ್ಸ್ ಮುಂದೆ ನನ್ನ ಕೈಲಿ ಇನ್ನೇನೂ ಇಲ್ಲ, ಇಷ್ಟೇ ಇರೋದು, ನೀನು ಮಾಡಿಕೊಡ್ಲೇಬೇಕು ಅಂತ ಹೇಳಿ ಅಳೋ ಅಂಥದ್ದು. ಅತ್ತಾಗ ಏನಾಗುತ್ತೆ, ನಮ್ಮ ಅನಾಹತ ಚಕ್ರ ಬ್ಲಾಕ್ ಆಗುತ್ತೆ, ಎನರ್ಜಿ ಲೋ ಆಗುತ್ತೆ. ಸೊ ಎನರ್ಜಿ ಬ್ಲಾಕ್ ಆದಾಗಲೂ ಸಹ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗಲ್ಲ. ಅಂದರೆ ಅಳಬಾರ್ದು. ಯು ಶುಡ್ ಬಿ ಎವರ್ ಹ್ಯಾಪಿ. ಖುಷಿಯಾಗಿರಬೇಕು. ಅದು ವರ್ಕ್ ಆಗ್ತಿದೆ, ಆಗ್ತಾ ಇಲ್ಲ ಅನ್ನೋಕ್ಕೆ ಡೆಫಿನೆಟ್ಲಿ ದೆರ್ ವಿಲ್ ಬಿ ಸಮ್ ರೀಸನ್. ಪ್ರತಿಯೊಂದು ನಮ್ಮ ಲೈಫಿಗೆ ಬರೋಕ್ಕೆ ಒಂದಲ್ಲ ಒಂದು ಕಾರಣ ಇರುತ್ತೆ. ಮ್ಯಾನಿಫೆಸ್ಟೇಷನ್ ಈಸ್ ಆಲ್ರೆಡಿ ವಾಟ್ ವಿ ಹ್ಯಾವ್. ಅದನ್ನು ಟ್ಯಾಪ್ ಮಾಡಬೇಕು ಅಷ್ಟೇ. ಈಗ ನಿಮ್ಮದೇ ಒಂದು ಮ್ಯಾನಿಫೆಸ್ಟೇಷನ್ ಇದೆ, ನನ್ನದೇ ಒಂದು ಮ್ಯಾನಿಫೆಸ್ಟೇಷನ್ ಇದೆ. ಯಾಕೆ? ಬಿಕಾಸ್ ವಿ ಆರ್ ಅಲೈನ್ ಟು ದಟ್ ಎನರ್ಜಿ. ಆಲ್ರೆಡಿ ನಾವು ಅಲೈನ್ ಆಗಿರ್ತೀವಿ. ಜಸ್ಟ್ ಅದನ್ನು ಟ್ಯಾಪ್ ಮಾಡಿ ನಾವು ಅದನ್ನು ತಗೋಬೇಕು ಅಷ್ಟೇ. ನಮ್ಮಿಬ್ಬರದ್ದು ಸೇಮ್ ಇರುತ್ತೆ, ಎಲ್ಲರಲ್ಲೂ ಇರುತ್ತೆ. ಸ್ವಲ್ಪ ಟೈಮ್ ಕೊಡಬೇಕು, ಆ್ಯಕ್ಷನಲ್ಲಿರಬೇಕು. ದೆನ್ ನಿಮ್ಮನ್ನು ನೀವು ಬ್ಲಾಕ್ ಮಾಡ್ಕೋಬಾರ್ದು. ಸೊ ಈ ಡೆಸ್ಪ್ರೇಟ್ನೆಸ್, ಅಳೋ ಅಂಥದ್ದು, ಅಂದರೆ ಹೆಲ್ಪ್ಲೆಸ್ನೆಸ್ ಅಂತೀವಿ. ಹೆಲ್ಪ್ಲೆಸ್ನೆಸ್ ಆಗುವಂಥದ್ದು ಒಂದಿನ ಮಾಡೋದು, 2 ದಿನ ಮಾಡೋದು, 3ನೇ ದಿನ ಮಾಡದೇ ಇರೋದು, ಈ ಥರ ರೆಗ್ಯುಲರ್ ಇಲ್ಲದೆ ಇರೋದು. ಈ 3 ರೀಸನಿಂದನೂ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ಡಿಲೇ ಆಗುತ್ತೆ. ಈಗ ನೀವೇನೋ ಮೈಸೂರಲ್ಲಿದ್ದೀರಾ, ನಿಮ್ಮ ಮನೆಗಳೇ ಒಂದೊಂದು ಎಕರೆ ಇರುತ್ತಲ್ಲ. ಅಂದರೆ ಮೈಸೂರೆಲ್ಲ ದೊಡ್ಡ ದೊಡ್ಡ ಮನೆಗಳು. ಹೌದು. ಬೆಂಗಳೂರಲ್ಲಿ ಒಂದು 30-40 ಅಲ್ಲ, ಒಂದು 20-30 ಒಂದು ಚಿಕ್ಕ ಸೈಟ್ ತೊಗೊಳ್ಳೋದೇ ಒಂದು ದೊಡ್ಡ ಅಚೀವ್ಮೆಂಟು ಬೆಂಗಳೂರಲ್ಲಿ. ಈಗ ಒಂದು ಸ್ವಂತ ಮನೇನ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಸ್ವಂತ ಮನೆ ಮಾಡ್ಕೋಬೇಕು ಅಂತ ಬಂದಾಗ ಡೆಫಿನೆಟ್ಲಿ ನಿಮ್ಮ ಒಂದು ಎನರ್ಜಿ ಮೇಲೇನೂ ಡಿಪೆಂಡ್ ಆಗುತ್ತೆ. ನೀವೇನು ಅರ್ನ್ ಮಾಡ್ತಿದ್ದೀರಾ, ಎಷ್ಟು ನೀವು ಲೋನ್ ತೊಗೊಂಡ್ರೆ ಎಷ್ಟು ದಿನದಲ್ಲಿ ತೀರಿಸ್ಬೋದು, ಅದು ಸಹ ವರ್ಕ್ ಆಗುತ್ತೆ. ಅದರಲ್ಲೂ ಕ್ರೈಟೀರಿಯಾ ನೋಡ್ಕೋಬೇಕಾಗತ್ತೆ. ದೆನ್ ಕ್ಲಿಯರ್ ಇಂಟೆನ್ಷನ್ಸ್ ಅಂತ ಹೇಳ್ತೀವಿ, ಸ್ಮಾರ್ಟ್ ವೇ. ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಸ್ಮಾರ್ಟ್ ಅಂತ ಹೇಳಿ ಬರುತ್ತೆ. ಅಂದರೆ ಕ್ಲಿಯರ್ ಆಗಿರಬೇಕು, ಮತ್ತು ಅದಕ್ಕೆ ಏನು ಪ್ರೋಸೆಸ್ ಇರಬೇಕು. ನೀವು ಅದನ್ನು ತೊಗೋಬೇಕು. ಇಂಥ ಏರಿಯಾದಲ್ಲಿ, ಇಷ್ಟು ಡೈಮೆನ್ಷನಲ್ಲಿ, ಇಷ್ಟು ದುಡ್ಡಿಗೆ ನಾನು ಇಂಥ ಮನೆನ ಕಟ್ಟಿದ್ದೀನಿ, ಈ ಮನೆ ಒಳಗಡೆ ಇಂತಿಂಥದ್ದೆಲ್ಲ ಇದೆ, ಎಲ್ಲ ಕ್ಲಿಯರ್ ಆಗಿ ಬರೆದು ಫಿಕ್ಸ್ ಆಗಬೇಕು. ಡೆಫಿನೆಟ್ಲಿ ವೆನ್ ಯು ಸಿ, ನೀವು ಪ್ರತಿಯೊಂದು ಮನೆಯೂ ನೋಡಿದಾಗ ಅವ್ರು ಈವನ್ ಕಟ್ಟೋಕ್ಕೂ ಮುಂಚೆನೇ ಅದನ್ನು ಮ್ಯಾನಿಫೆಸ್ಟ್ ಮಾಡಿರ್ತಾರೆ. ಈಗ ಎವ್ರಿಥಿಂಗ್ ಈಸ್ ಅ ಮ್ಯಾನಿಫೆಸ್ಟ್. ಈ ಜಾಗದಲ್ಲೇ ಅಗ್ನಿಮೂಲ ಇರಬೇಕು, ಈ ಜಾಗದಲ್ಲೇ ದೇವ್ರ ಮನೆ ಇರಬೇಕು ಅಂತ ಹೇಳಿ ಒಂದು ಬ್ಲೂ ಪ್ರಿಂಟ್ ಏನು ಹಾಕ್ತೀವಿ, ಸೇಮ್ ಥಿಂಗ್ ಮ್ಯಾನಿಫೆಸ್ಟೇಷನ್ ಆಲ್ಸೋ ವರ್ಕ್ಸ್. ಬ್ಲೂ ಪ್ರಿಂಟ್ ಹಾಕ್ಕೊಂಡು ಕೆಲಸ ಮಾಡಿದಾಗ ಡೆಫಿನೆಟ್ಲಿ ಇಟ್ ವರ್ಕ್ಸ್. ಓಕೆ, ಇದು ಮನೆ ವಿಚಾರವಾಗಿ ಹೇಳಿದ್ರಿ. ಅಂದರೆ ಉದಾಹರಣೆಗೆ ಈಗ ಬೆಂಗಳೂರಲ್ಲಿ, ಹೌದು, ಈಗ ನನಗೆ ಸದಾಶಿವನಗರಲ್ಲಿ ಒಂದು ಮನೆ ಬೇಕು, ಒಂದು 40-60 ಮನೆ ಬೇಕು. ನನ್ನ ಮನೆ ಕಲರು ವೈಟ್ ಕಲರ್ ಪೇಂಟ್ ಮಾಡಿರಬೇಕು. ಹೌದು. ಮನೆ ಒಳಗೆ ಹೋಗ್ತಿದ್ದಂಗೆ ಒಂದು ದೊಡ್ಡ ಹಾಲು, ಕಿಚನ್ನು, ಹೌದು, ಅಲ್ಲಿ ಒಂದು ಬೆಡ್ರೂಮು, 2 ಬೆಡ್ರೂಮ್ ಇರಬೇಕು, ಅಟ್ಯಾಚ್ಡ್ ಬಾತ್ರೂಮ್ ಇರಬೇಕು, ಇಂಥದೇ ಮಾರ್ಬಲ್ ಇರಬೇಕು, ಗೋಡೆಗೆ ಇಂಥದೇ ಪೇಂಟ್ ಇರಬೇಕು, ನಮ್ಮ ಮನೇಲಿ ಇಷ್ಟು ಜನ ಬಂದಾಗ ಇಷ್ಟು ಸಮೃದ್ಧಿ ಆಗಿರಬೇಕು. ಮತ್ತೆ ಎಂಟ್ರೆನ್ಸ್ ಅಲ್ಲಿ ನಾನು ಈ ದೇವ್ರನ್ನ ಇಡಬೇಕು. ಹೌದು. ಮತ್ತೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಎಷ್ಟು ಜನ ಬಂದಿದ್ದಾರೆ, ಏನೇನು ಗಿಫ್ಟ್ಗಳು ತಂದಿದ್ದಾರೆ ಅಂತ ಕೂಡ ಮ್ಯಾನಿಫೆಸ್ಟ್. ದಟ್ಸ್ ಅ ವಿಜುವಲೈಸೇಷನ್ ಅಂತ ಹೇಳ್ತೀವಿ. ಮ್ಯಾನಿಫೆಸ್ಟೇಷನಲ್ಲಿ ವಿಜುವಲೈಸೇಷನ್ ಇಸ್ ದ ಕೀ. ಸೊ ನಾವು ಹೆಂಗೆ ವಿಜುವಲೈಸೇಷನ್ ಮಾಡ್ತೀವಿ, ದಟ್ ಹೆಲ್ಪ್ಸ್ ಅಸ್ ಟು ಮ್ಯಾನಿಫೆಸ್ಟ್ ಅಂತ. ಇದೇ ಥರ ನೀವು ಏನು ಹೇಳ್ತಾ ಇದ್ದೀರಿ, ಆ ಕಂಪ್ಲೀಟ್ ನಾವು ದಟ್ ಇಸ್ ಅ ಮ್ಯಾನಿಫೆಸ್ಟೇಷನ್. ನಾವು ಮಾಡ್ತಾ 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 ಒಂದು ಹಂತಕ್ಕೆ ಅದು ಪ್ರೋಗ್ರೆಸ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ. ಓಕೆ, ಇದು ಮನೆಗೆ. ಈಗ ಉದಾಹರಣೆಗೆ ಪಾಡ್ಕಾಸ್ಟ್ ನೋಡ್ತಾರೆ ಯಾರಾದರೂ,
ಒಂದು ಹುಡುಗಗೆ ಹುಡುಗಿನೋ, ಹುಡುಗಿಗೂ ಹುಡುಗನಿಗೋ ಅಂದ್ರೆ Life ಲೈಫ್ partner. ಪಾರ್ಟ್ನರ್ ಬೇಕು ಹೌದು. ಅಂತ ಮ್ಯಾನಿಫೆಸ್ಟ್ ಮಾಡಬೇಕು. ಅಂತ ಟೈಮಲ್ಲಿ ಏನು ಅವ್ರು ಹೇಗೆ ಮಾಡಬೇಕಿದೆ? ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಸರ್ ಇಟ್ಸ್ ನಾಟ್ ಓನ್ಲಿ ಲೈಕ್ ನನಗಿಂತ ಹುಡುಗ ಬೇಕು ಅನ್ನೋದಲ್ಲ. ದೇ ಶುಡ್ ಈವನ್ ಸೇ ಲೈಕ್ ಈ ಮ್ಯಾರೇಜು ಸಸ್ಟೈನಬಲ್ ಆಗು ಇರಬೇಕು. ಲೈಫ್ ಟೈಮ್ ನಾವಿಬ್ಬರು ಖುಷಿಯಾಗಿ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರಬೇಕು. ವಿ ಶುಡ್ ರೆಸ್ಪೆಕ್ಟ್ ಈಚ್ ಅದರ್. ಇದು ಮೇಯ್ನಾಗಿ ಈಗ ಬೇಕಾಗಿರೋವಂಥದ್ದು. ಓಕೆ, ಬಿಕಾಸ್ ದಿಸ್ ಜನ್ರೇಷನ್ ಅಲ್ಲಿ ತುಂಬ ಈಗೋಯಿಸಮ್ ಇದೆ. ಸೊ ತುಂಬ ಲೈಕ್ ದೇ ಫೀಲ್ ಲೈಕ್ ನನಗೆ ಯಾರೂ ಅವಶ್ಯಕತೆ ಇಲ್ಲ, ಐ ಕ್ಯಾನ್ ಲುಕ್ ಆಫ್ಟರ್ ಮೈ ಸೆಲ್ಫ್ ಅನ್ನೋದು ಒಂದು ಇದೆ ಸ್ವಲ್ಪ ಒಂದು. ಬಿಕಾಸ್ ನಮ್ಮಲ್ಲಿ ತುಂಬ ಡಿವೋರ್ಸ್ ಕೇಸಸ್ಗಳು ಬರ್ತಾ ಇರೋದ್ರಿಂದ ಕೌನ್ಸ್ಲಿಂಗಲ್ಲಿ ಹೇಳ್ತಾ ಇರೋವಂಥದ್ದು ಮದುವೆ ಆಗ್ಬಿಡ್ಬೇಕು ಅನ್ನೋದು ದೊಡ್ಡ ವಿಚಾರ ಅಲ್ಲ. ಆಫ್ಟರ್ ಮದುವೆ, ಆಫ್ಟರ್ ಮ್ಯಾರೇಜ್, ಹೌ ಯು ಆರ್ ಗೋಯಿಂಗ್ ಟು ಲೀಡ್ ಯುವರ್ ಲೈಫ್ ಅನ್ನೋದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಹೋಗಬೇಕು. ಸೊ ಅವ್ರು ಹೇಳ್ದಾಗೆ ಯಾವ್ಯಾವ ಕ್ವಾಲಿಟಿ ಇರಬೇಕು ಹುಡುಗ ಆಗಲಿ ಹುಡುಗಿನಲ್ಲಿ, ದೇ ಕ್ಯಾನ್ ಅದನ್ನು ನಾವು ಯಾವಾಗ ರಿಪೀಟ್ ಮಾಡ್ತಾ ಇರ್ತೀವಿ ಅಂಥವರೇ ನಮಗೆ ಲೈಫಲ್ಲಿ ಸಿಗ್ತಾ ಹೋಗ್ತಾರೆ. ಓಕೆ, ಸೊ ವೆನ್ ಯು ಸೇ ನನಗೆ ಈ ಥರ ಇರಬೇಕು, ಈ ಥರ ಹುಡುಗ ಇರಬೇಕು, ಈ ಥರ ಜಾಬಲ್ಲಿ ಇರಬೇಕು, ಇಷ್ಟು ಸ್ಯಾಲ್ರಿ ಇರಬೇಕು, ಈ ಥರ ಲೈಫ್ ಲೀಡ್ ಮಾಡಬೇಕು, ಮದುವೆ ಆದಮೇಲೆ ಅಲ್ಲಿ ವೆಕೇಷನ್ಗೆ ಹೋಗಬೇಕು, ಇಲ್ಲಿ ಹೋಗಬೇಕು, ಎವ್ರಿಥಿಂಗ್ ಮ್ಯಾಟರ್ಸ್ ದೇರ್. ಸೊ ಇದೆಲ್ಲನೂ ಅವ್ರು ಹೇಳ್ತಾ ಬಂದಾಗ ಅಥವಾ ಒಂದು ನೋಟಲ್ಲಿ ಬರ್ತಾ ಬಂದಾಗ ವಿ ಕಾಲ್ ಇಟ್ ಆಸ್ ಜರ್ನಲ್, ಮ್ಯಾನಿಫೆಸ್ಟೇಷನ್ ಜರ್ನಲ್ ಅಂತಲೂ ಹೇಳ್ತೀವಿ. ಒಂದು ಪಾಯಿಂಟ್ ಬಗ್ಗೆ 21 ಟೈಪ್ಸ್ ಆಫ್ ಜರ್ನಲನ್ನು ಬರೆಯೋ ಅಂಥದ್ದು. ಅದಾಗ್ತಾ ಆಗ್ತಾ ಆಗ್ತಾ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಇನ್ನೂ ಕ್ಲಾರಿಟಿ ಬರ್ತಾ ಹೋಗುತ್ತೆ ಆ ಒಂದು ಮ್ಯಾನಿಫೆಸ್ಟೇಷನಲ್ಲಿ. ಓಕೆ, ಈಗ ಅಮೆರಿಕಾಗೆ ಹಾಲಿಡೇಗೆ ಹೋಗ್ಬೇಕು ಒಂದು 30 ದಿನ, ಅವ್ರೇನು ಮಾಡಬೇಕು? ಅಮೇರಿಕಾಗೆ ಲೈಕ್ ಇಫ್ ದೇ ಹ್ಯಾವ್ ಸಮ್ ಅವ್ರಿಗೆ ಇಷ್ಟವಾಗಿದ್ದು ಯಾವುದೋ ಒಂದು ಫಾರಿನ್ ವೆಕೇಷನ್ಸ್, ಅದೇನೆ ಮ್ಯಾನಿಫೆಸ್ಟೇಷನ್ಗೆ ಫಾರಿನ್ ವೆಕೇಷನ್ಸು ತುಂಬ ಜನ ಮಾಡ್ತಾರೆ. ವಿಷನ್ ಬೋರ್ಡ್ ಅಂತ ಒಂದು ಮಾಡ್ಕೋತಾರೆ. ವಿಷನ್ ಬೋರ್ಡ್ ಅಂತ ಮಾಡ್ಕೋಬೋದು. ಲೈಕ್ ಅವ್ರು ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಒಂದು ದೊಡ್ಡ ಬೋರ್ಡ್ ತೊಗೊಂಡು ಆ ಪ್ಲೇಸಸ್ದು ಸ್ಟಿಕರ್ಸ್ ಆಗಲಿ ಪೋಸ್ಟರ್ಸ್ ಹಾಕ್ಸಿ ಅಂಟಿಸೋ ಅಂಥದ್ದು. ಮತ್ತು ಅವ್ರು ಯಾವ ಥರ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅಂತಿದ್ದಾರೆ ಅಲ್ಲಿಗೆ. ಬಿಕಾಸ್ ವೆಕೇಷನ್ ಅಂತ ಬಂದಾಗ ವಿ ಪ್ರಿಪೇರ್ ಅವರ್ ಸೆಲ್ಫ್ ವೆರಿ ಮಚ್. ಆ ಥರದ್ದು ಹಾಕೋದು ಮತ್ತು ಅಮೌಂಟನ್ನು ರೆಡಿ ಮಾಡ್ಕೊಳ್ಳೋ ಅಂಥದ್ದು, ಡಾಲರ್ಸಲ್ಲೇ ಡೈಲಿ ಅವರು ಸ್ವಲ್ಪ ರೊಟೇಷನ್ ಇಟ್ಕೊಳ್ಳೋ ಅಂಥದ್ದು. ಸೊ ಇದೆಲ್ಲನೂ ಅಬ್ರಾಡ್ಗೆ ಕರ್ಕೊಂಡು ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈವನ್ ಇಲ್ಲೊಂದು ಟೆಕ್ನಿಕನ್ನು ನಿಮಗೆ ಹೇಳ್ಕೊಡ್ಬೇಕು. ಲೈಕ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ದಟ್. ನಾನು ಲಾಸ್ಟ್ ಟೈಮು ಮನಿ ಬೌಲ್ ಬಗ್ಗೆ ಹೇಳಿದ್ದೆ. ಯಾರಿಗೆಲ್ಲ ಫಾರಿನ್ ಕಂಟ್ರೀಸ್ ಕ್ಲೈಂಟ್ಸ್ನ ಅಪ್ರೋಚ್ ಮಾಡ್ತಿರ್ತಾರಲ್ಲ, ಆ ಕಂಟ್ರಿದು ಆ ಅಮೌಂಟನ್ನು ಕೈಯಲ್ಲಿ ಇಟ್ಕೊಂಡು ಅಥವಾ ಮನಿ ಬೌಲ್ಗೆ ಹಾಕೋದ್ರಿಂದ ಅದೇ ಕಂಟ್ರಿ ಕ್ಲೈಂಟ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್. ಯಾಕಂದರೆ ಇದು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಹೇಳ್ತಾ ಇರೋದು. ಇಟ್ ವರ್ಕ್ಸ್ ವೆರಿ ಬ್ಯೂಟಿಫುಲ್. ಆ ಒಂದು ಕರೆನ್ಸಿನ ಅವ್ರು ಇಟ್ಕೊಂಡು ಅದನ್ನು ಲೈಕ್ ವೆನ್ ದೇ ಕೀಪ್ ಆನ್ ರೊಟೇಷನ್ ಮಾಡಿದಾಗ ಅದೇ ಕಂಟ್ರಿ ಕ್ಲೈಂಟ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಈ ಥರ ನೀವು ಅಬ್ರಾಡ್ಗೆ ಹೋಗಬೇಕು ಅಂತಿದ್ರೆ ಆ ಕಂಟ್ರಿದು ಕರೆನ್ಸಿನ ಲೈಕ್ ಯು ಕೀಪ್ ಆನ್ ಸ್ಪೆಂಡಿಂಗ್ ಅಥವಾ ಈಸ್ಕೊಳ್ಳೋದು ಮಾಡೋದು ಅಥವಾ ಅದನ್ನ ಜೊತೆಲಿ ಇಟ್ಕೊಳ್ಳೋದು, ಇದನ್ನು ಮಾಡೋದ್ರಿಂದನೂ ದೇ ಕ್ಯಾನ್ ಟ್ರಾವೆಲ್. ಓಕೆ, ನೆಕ್ಸ್ಟ್ ಕಮ್ಸ್ ಬಹಳ ಮುಖ್ಯವಾದಂಥ ಮ್ಯಾನಿಫೆಸ್ಟೇಷನ್, ಹಣ. ಮನಿ ಮ್ಯಾನಿಫೆಸ್ಟೇಷನ್. ಎಸ್, ಮನಿ ಮ್ಯಾನಿಫೆಸ್ಟೇಷನ್ಗೆ ಬಂದು ಆ್ಯಸ್ ಬಿ ಟೋಲ್ಡ್ ಅ ಮನಿ ಬೌಲ್ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ. ದೆನ್ ಶ್ರೀಮ್ ಅನ್ನುವಂತಹ ಲಕ್ಷ್ಮೀ ಮಂತ್ರ ಎವ್ರಿ ಫ್ರೈಡೇ 108 ಟೈಮ್ಸ್ ನೀವು ಅದನ್ನು ದೇವ್ರ ಮುಂದೆ ಕೂತು 108 ಟೈಮ್ಸ್ ನೀವು ಜಪ ಮಾಡೋದ್ರಿಂದ ಬ್ಲಾಕೇಜಸ್ ರಿಮೂವ್ ಆಗುತ್ತೆ, ಮನಿ ಮ್ಯಾನಿಫೆಸ್ಟ್ ಆಗುತ್ತೆ. ಆ್ಯಂಡ್ ಥರ್ಡ್ ಥಿಂಗ್, ಕ್ಲೈಂಟ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸುವಂಥದ್ದು. ಎವ್ರಿ ಟೈಮ್ ಎವ್ರಿ ಡೇ ನೀವು ಬಿಸ್ನೆಸ್ಸಲ್ಲಿ ಇರ್ತೀರಾ, ನೀವು ಆಫೀಸಲ್ಲಿ ಇರ್ತೀರಾ, ಎಲ್ಲೇ ಇದ್ದರೂ ಯು ಆರ್ ಕನೆಕ್ಟಿಂಗ್ ಟು ಅ ಕ್ಲೈಂಟ್ಸ್. ಪ್ರತಿಯೊಬ್ಬರು ಗ್ರಾಹಕರು ಎಲ್ರಿಗೂ. ಸೊ ಎಲ್ಲರಿಗೂ ಗ್ರ್ಯಾಟಿಟ್ಯೂಡನ್ನು ತಿಳಿಸೋವಂಥದ್ದು. ಆ್ಯಂಡ್ ಯಾರ ಜೊತೆನೇ ಮಾತಾಡಲಿ ಅವ್ರು ನನಗೆ ಕ್ಲೈಂಟ್ ಆಗ್ತಿದ್ದಾರೆ ಅಂತ ಹೇಳಿ ಫೀಲಿಂಗಿಂದ ಇರೋವಂಥದ್ದು. ನೀವು ಯಾರನ್ನೇ ಕಮ್ಯುನಿಕೇಟ್ ಮಾಡಿ, ಯಾರ ಜೊತೆನೇ ಮಾತಾಡಿ, ಒನ್ ಆರ್ ದಿ ಅದರ್ ವೇ ದೇ ಆರ್ ಬಿಕಮಿಂಗ್ ಮೈ ಕ್ಲೈಂಟ್ಸ್ ಅಂತ ಹೇಳಿ ಮಾಡುವಂಥದ್ದು. ಬಿಫೋರ್ ಗೋಯಿಂಗ್ ಟು ಕ್ಲೈಂಟ್ಸ್ ನಿಮ್ಮ ವಿಶುದ್ಧಿ ಚಕ್ರ, ಅನಾಹತ ಚಕ್ರ ಹೀಲ್ ಮಾಡಿಕೊಂಡು ಹೋಗೋದ್ರಿಂದ ನೀವು ಹೋಗ್ತಾ ಇರುವಂಥ ಕೆಲಸಗಳು ಪಾಸಿಟಿವ್ ಆಗಿ ಆಗುತ್ತೆ. ಅಲ್ಲಿ ಹೋಗಿ ಬ್ಲ್ಯಾಂಕ್ ಆಗಲ್ಲ, ಅವ್ರು ಕೇಳುವಂಥ ಕ್ವಶನ್ಸ್ಗೆ ಆನ್ಸರ್ ಮಾಡದೇ ಇರೋವಂಥದ್ದು, ಇದೆಲ್ಲನೂ ಬ್ಲಾಕ್ ಆದಾಗೆ ಆಗೋದು. ಸೊ ಹೀಲ್ ಯುವರ್ ಅನಾಹತ ಚಕ್ರ, ಹೀಲ್ ಯುವರ್ ನಿಮ್ಮ ವಿಶುದ್ಧಿ ಚಕ್ರ. ವಿಶುದ್ಧಿ ಈಸ್ ಮಾತು. ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಷ್ಟು ಬೇಗ ಕ್ಲೈಂಟ್ಸ್ ಅಟ್ರಾಕ್ಟ್ ಆಗ್ತಾರೆ. ಸೊ ಅವೆರಡೂ ಹೀಲ್ ಮಾಡ್ಕೊಂಡು ಹೋಗುವಂಥದ್ದು. ಇದರಿಂದನೂ ನಿಮ್ಮ ಕ್ಲೈಂಟ್ಸ್ ಚೆನ್ನಾಗಾಗ್ತಾರೆ. ಕ್ಲೈಂಟ್ಸ್ ಬಂದರು ಅಂದರೆ ಮನಿ ಬಂದಂಗೆನ. ಸೊ ಇದೆಲ್ಲನೂ ಮನಿ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಬೌಲಲ್ಲಿ 6 ಕಾಯಿನ್ಸನ್ನು ಹಾಕಿ, ಸೊ ಲೈಕ್ ನಿಮ್ಮ ಆಫೀಸ್ ಇರ್ಬೋದು, ಮನೆ ಇರ್ಬೋದು, ನಾವು ನೀರನ್ನು ಯಾವ ಥರ ಮನೆಗೆ ಪ್ರೋಕ್ಷಣೆ ಆ ಥರ ಮೂಲೆಗೆ ಹೋಗಿ ಆ ಎನರ್ಜಿನ ಸ್ಪ್ರೆಡ್ ಮಾಡೋದ್ರಿಂದ 6 ಕಾಯಿನ್ಸ್, 6 ಮೀನ್ಸ್ ವೀನಸ್, ಶುಕ್ರ. ಸೊ ನಾವಲ್ಲಿ ಹೋಗಿ ಪ್ರತಿಯೊಂದು ಮೂಲೆಯಲ್ಲೂ ಆ ಮನಿ ಎನರ್ಜಿನ ತೋರಿಸೋದ್ರಿಂದ ವಿ ಕ್ಯಾನ್ ಅಟ್ರ್ಯಾಕ್ಟ್ ಮನಿ. ಓಕೆ, ಈಗ ನೀವು ಹೇಳಿದ್ರಿ ಮ್ಯಾನಿಫೆಸ್ಟೇಷನ್ಗೆ ಇನ್ನೊಂದು ಬಹಳ ಕೀ
ಮುಖ್ಯವಾದದ್ದು ವಿಜುವಲೈಸೇಷನ್. ವಿಜುವಲೈಸೇಷನ್. ಅಂದರೆ ಇವಾಗ ನಿಮಗೆ ಮನೆ ಬೇಕು ಅಂದರೆ ನೀವು ಎಂಥ ಮನೆ ಬೇಕು ಅಂತ ಮನೆ ಆಲ್ರೆಡಿ ಕಟ್ಟಿದ್ದೀರಾ, ಆ ಮನೆ ಒಳಗಿದ್ದೀರಾ, ಟಿ ವಿ ನೋಡ್ತಿದ್ದೀರಾ ಅಂತೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತೆಲ್ಲ ಆಯಿತು. ಈಗ ಫಾರ್ ಎಕ್ಸಾಂಪಲ್ ಅಚಾನಕ್ ಆಗಿ ಯಾರೋ ಒಬ್ಬಾಕೆ ಲೇಡಿ ಮನೆಯಿಂದ ಆಫೀಸ್ಗೋ ಎಲ್ಲ ಹೋಗ್ತಿರ್ತಾರೆ, ಅವರು ಆಫೀಸ್ಗೋ ಫ್ಯಾಕ್ಟ್ರಿಗೋ ಎಲ್ಲ ಹೋಗ್ತಿರ್ತಾರೆ. ಸಡನ್ ಆಗಿ ಒಂದು ಹಾಸ್ಪಿಟಲ್ಸ್ ಮೇಲೆ ಎಲ್ಲಾದರೂ ಈ ಕ್ಯಾನ್ಸರ್ಗೆ ಚಿಕಿತ್ಸೆ ಅಥವಾ ಕ್ಯಾನ್ಸರ್ ಹಾಸ್ಪಿಟಲ್ ಅಥವಾ ಏನೋ ಈ ಕ್ಯಾನ್ಸರ್ ಅಂತ ವರ್ಡ್ಗಳೆಲ್ಲ ಕಾಣಿಸ್ತಿರುತ್ತೆ ಅಂತ ಇಟ್ಕೊಳ್ಳಿ. ಆ ವರ್ಡ್ಗಳು ಕಾಣಿಸಿದ್ರೆ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರಿಗೆ ಬಂದ್ಬಿಡುತ್ತೆ ಅಂತನ ಅರ್ಥ. ಇದು ತುಂಬ ಆಗಿರೋದು ಇದೆ. ಯಾಕಂದರೆ ಇದು ಓ ಸಿ ಡಿನಲ್ಲಿ ಜಾಸ್ತಿ ಆಗುತ್ತೆ. ಏನೇ ನೋಡಿದ್ರು ಅದು ನನಗೆ ಬಂದ್ಬಿಡುತ್ತೆ, ಏನೇ ಆದರೂ ಅದು ನನಗೆ ಬಂದ್ಬಿಡುತ್ತೆ. ನಮ್ಮ ರಿಲೇಷನ್ನಲ್ಲಿ ಯಾರಿಗೋ ಏನೋ ಆಯಿತು ಅದು ನನಗೂ ಆಗ್ಬಿಡ್ಬೋದು. ಈ ಥರದ್ದು ಪ್ರಾಬ್ಲಮ್ಸು ಆಗುತ್ತೆ. ಬಿಕಾಸ್ ಯುವರ್ ಮೈಂಡ್ ಓವರ್ ಥಿಂಕ್ಸ್ ಅಬೌಟ್ ಇಟ್. ಯಾವಾಗ ನಿಮ್ಮ ಮೈಂಡು ಅನಾವಶ್ಯಕದ ಕತೆ ಕಡೆ ಹೋಗಿ ಥಿಂಕ್ ಮಾಡುತ್ತೆ, ಡೆಫಿನೆಟ್ಲಿ ಯು ಆರ್ ಅಟ್ರಾಕ್ಟಿಂಗ್ ದಟ್. ಅದು ಮ್ಯಾನಿಫೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಜಾಗ ಕೊಡಬಾರ್ದು. ನಮ್ಮ ಫೋಕಸ್ ಏನು, ನಮ್ಮ ಡೈಲಿ ರುಟೀನ್ ಏನು, ಆ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಇದ್ಯಾವುದೂ ಆಗಲ್ಲ. ಯಾರಿಗೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ನನಗೆ ಅಷ್ಟು ಪ್ರಾಬ್ಲಮ್ ಇದೆ, ಇಷ್ಟು ಪ್ರಾಬ್ಲಮ್ ಇದೆ, ಸಣ್ಣ ಸಣ್ಣ ವಿಚಾರಕ್ಕೂ ಕೊರಗ್ತಿರ್ತಾರೆ, ದೇ ಡೋಂಟ್ ಹ್ಯಾವ್ ಅ ಬಿಗ್ ಗೋಲ್ ಇನ್ ದೇರ್ ಲೈಫ್. ವೆನ್ ಯು ಕಾನ್ಸಂಟ್ರೇಟ್, ನೀವು ಯಾವಾಗ ನಿಮ್ಮ ಲೈಫ್ನ ದೊಡ್ಡ ಗೋಲು, ನಿಮ್ಮ ಅಚೀವ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಅಲ್ಲಿ ಮಾತ್ರನೇ ನೀವು ಬೆಳೆಯೋಕ್ಕೆ ಸಾಧ್ಯ. ಆವಾಗ ಈ ಸಣ್ಣ ಸಣ್ಣ ವಿಷಯಗಳು ಯಾವುದು ನಿಮ್ಮನ್ನು ತಡೆಯೋಕ್ಕೆ ಸಾಧ್ಯ ಇರಲ್ಲ. ಈವನ್ ಈ ಮನೆಗಳಲ್ಲಿ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಜಗಳ ಬರೋದು, ಅತ್ತೆ ಮಾವ ಜಗಳ ಬರೋದು, ಅದರ್ ಥಿಂಗ್ಸ್, ಈ ಸಿಂಪಲ್ ಥಿಂಗ್ಸ್ಗೂ ಕೊರಗ್ತಿರ್ತಾರಲ್ಲ, ಡೈರೆಕ್ಟ್ಲಿ ಐಸೆ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಗೋಲನ್ನು ಇಟ್ಕೊಳ್ಳಿ. ಎಲ್ಲಿವರೆಗೂ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಗೋಲ್ ಇರಲ್ಲ, ಈ ಥರ ಸಣ್ಣ ಸಣ್ಣ ವಿಷಯಕ್ಕೆ ನೀವು ಓವರ್ ಥಿಂಕ್ ಮಾಡ್ತೀರಾ, ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ ಆ್ಯಂಡ್ ಯು ಸ್ಪಾಯ್ಲ್ ಯುವರ್ ಲೈಫ್. ಇರೋದು ಒಂದು ಜನ್ಮ, ಇರೋದು ಒಂದು ಲೈಫು, ಅದು ತುಂಬ ಚಿಕ್ಕದು ಅಂತ ಹೇಳ್ತೀವಿ. ನೋ, ಇಟ್ಸ್ ವೆರಿ ಹ್ಯೂಜ್, ತುಂಬ ದೊಡ್ಡದಾಗಿದೆ. ತುಂಬ ಖುಷಿಯಾಗಿರಬೇಕು, ನಾವು ತುಂಬ ಹ್ಯಾಪಿಯಾಗಿರಬೇಕು, ಸುತ್ತಮುತ್ತ ಇರೋರ್ನೂ ಹ್ಯಾಪಿಯಾಗಿ ಇಡಬೇಕು. ಹಾಗಂತ ಹೇಳಿ ಸಣ್ಣ ಸಣ್ಣದ್ರಲ್ಲೇ ನಾವು ಕೊರಗ್ತಾ ಹೋದಾಗ ಯಾವಾಗ ಅದನ್ನೆಲ್ಲ ಅಚೀವ್ ಮಾಡೋಕ್ಕಾಗತ್ತೆ? ಸೊ ನಿಮ್ಮ ಲೈಫಲ್ಲಿ ನಿಮಗೆ ಸಫರಿಂಗ್ಸ್ ಇದೆ ಅಂದಾಗ ಯು ನೀಡ್ ಟು ಥಿಂಕ್ ವಾಟ್ ಈಸ್ ಮೈ ನೆಕ್ಸ್ಟ್ ಗೋಲ್ ಅಂತ. ಅಲ್ಲಿವರೆಗೂ ನೀವು ಸಫರಿಂಗ್ಸಿಂದ ಆಚೆ ಬರೋಕ್ಕಾಗಲ್ಲ. ಥಿಂಕ್ ಆಫ್ ಅ ಗೋಲ್, ಆ ಕಡೆ ಅಚೀವ್ಮೆಂಟನ್ನು ನೋಡಿ. ನೀವು ಬೆಳೆದಾಗಲೇ ಜನ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ. ನೀವು ತುಂಬ ಸಖತ್ತಾಗಿ ಹೇಳಿದ್ರಿ. ಇವ್ರು ತುಂಬ ಚೆನ್ನಾಗಿ ಹೇಳಿದ್ರು ಒಂದು ಮಾತು. ನಿಮ್ಮಲ್ಲಿ ಸಫರಿಂಗ್ ಇದೆ ಅಂದರೆ ಇಮಿಡಿಯೇಟ್ಲಿ ಥಿಂಕ್ ಮಾಡಿ. ಹೌದು, ನಿಮ್ಮ ನೆಕ್ಸ್ಟ್ ಗೋಲ್ ಏನಾದರೂ ಬಿಗ್ ಥಿಂಗ್ನ ಯೋಚನೆ ಮಾಡಿ ಹೊರಗೆ ಬರ್ಬೋದು. ಹೌದು. ಸಫರಿಂಗ್ಸ್ ಎಲ್ಲ ಇದ್ದಾಗ ಸಫರಿಂಗ್ಸಲ್ಲೇ ಲೈಫ್ ಎಂಡ್ ಆಗುತ್ತೆ. ಎಲ್ಲಿವರೆಗೂ ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಲ್ಲ, ಡೆಫಿನೆಟ್ಲಿ ಸಫರಿಂಗ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ರಮ್ಯಾ ಅವ್ರು ಹೇಳಿದ್ದು ಎಷ್ಟು ಸತ್ಯವಾದಂಥ ಮಾತು ಅಂದರೆ, ನಮ್ಮ ಕಣ್ಮುಂದೆನೇ ಈ ಸಣ್ಣದ್ರಲ್ಲೇ ನಾವು ಖುಷಿಯಾಗಿರೋದನ್ನು ಬಿಟ್ಟು ಏನೇನೋ ಯಾವಾಗೋ ಈ ಕ್ಷಣ ಸಂತೋಷವಾಗಿರೋದು ಬಿಟ್ಟು ನೆನ್ನೆದೋ ಅಥವಾ ನಾಳೆದೋ ತುಂಬ ಅದರಲ್ಲೇ ನಾವು ಅರ್ಧ ಟೈಮ್ ವೇಸ್ಟ್ ಮಾಡ್ತೀವಿ. ಎಸ್ಪೆಷಲಿ ಈ ಗಾಸಿಪ್ ಮಾಡೋದು ವಿಚಾರದಲ್ಲಿ ಹೆಂಗಸರು ಅಂತಲ್ಲ, ಗಂಡಸರು ಮಾಡ್ತಾರೆ ಈ ಗಾಸಿಪ್, ಅಥವಾ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು. ಸೊ ಈಗ ಒಬ್ಬರ ಬಗ್ಗೆ ಬರೀ ಪದೇ ಪದೇ ನಾವುಗಳು ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ನಮ್ಮ ಜೀವನದಲ್ಲಿ ಅದು ಹೇಗೆ ಅಫೆಕ್ಟ್ ಮಾಡುತ್ತೆ? ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀವಿ ಅಂದಾಗ ನೆಗೆಟಿವ್ ಎಮೋಷನ್ಸೇ ತುಂಬ್ಕೋತೀವಿ. ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದೀವಿ ಅಂದಾಗ ಪಾಸಿಟಿವ್ ಎಮೋಷನ್ಸೇ ತುಂಬ್ಕೋತೀವಿ. ನೀವು ಇನ್ನೊಬ್ಬರ ಬಗ್ಗೆ ಜಲಸ್ ಆಗಿದ್ದಾಗ ಆ ಮೈಂಡ್ಸೆಟ್ಟನ್ನು ಹಂಗೆ ನೋಡ್ತಾ ಇರಬೇಕಾದ್ರೆ ನೀವು ಬೇರೆದು ಏನೇ ನೋಡಿದ್ರು ಜಲಸ್ ಮೈಂಡ್ಸೆಟ್ಟಲ್ಲೇ ನೋಡ್ತೀವಿ. ಅದೇ ಒಬ್ಬರನ್ನ ಪ್ರೈಸ್ ಮಾಡಿ ಒಬ್ಬರ ಬಗ್ಗೆ ಹೊಗಳಿ ಮಾತಾಡಿದಾಗ ನೀವು ಪ್ರೈಸ್ ಆಗ್ತೀವಿ. ನಮ್ಮ ಅನಾಹತ ಚಕ್ರ ಇದಾಗುತ್ತೆ, ಹೆಲ್ಪ್ ಮಾಡುತ್ತೆ, ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ನಾವು ಯಾವಾಗಲೇ ನೆಗೆಟಿವ್ ಪಾಸಿಟಿವ್ ಅಂತ ಬಂದಾಗ ನಮ್ಮ ಎನರ್ಜಿನ ಕಾನ್ಸಂಟ್ರೇಟ್ ಮಾಡಿ ಮಾತಾಡಬೇಕಾಗತ್ತೆ. ನಾವು ನೆಗೆಟಿವ್ ಅಂತ ಮಾತಾಡಿದಾಗ ಡೆಫಿನೆಟ್ಲಿ ನಾವು, ಫಾರ್ ಎಕ್ಸಾಂಪಲ್ ಈಗ ನಿಮಗೇನೆ ಯಾರಾದರೂ ಒಬ್ಬರನ್ನ ನೆನೆಸ್ಕೊಳ್ಳಿ, ಅವ್ರ ಮೇಲೆ ತುಂಬ ಕೋಪ ಇದೆ ಅಂತ ನೆನೆಸ್ಕೊಳ್ಳಿ ಅಂದಾಗ ವಾಟ್ ಯು ಫೀಲ್? ಮೈಯೆಲ್ಲ ಉರಿ ಬರುತ್ತೆ, ಕೋಪ ಬರುತ್ತೆ ಅಲ್ವಾ? ಅದೇ ನಿಮಗೆ ತುಂಬ ಪ್ರೀತಿ ಪಾತ್ರ ಇರೋರನ್ನ ನೆನೆಸ್ಕೊಳ್ಳಿ ಅಂದಾಗ ಯು ಫೀಲ್ ಅಷ್ಟೇ. ನೆಗೆಟಿವ್ ಪಾಸಿಟಿವ್ ಅದೇನೆ ನೋಡಿ, 1 ಸೆಕೆಂಡ್ ಡಿಫ್ರೆನ್ಸ್ ಅಷ್ಟೇ. ಅದು ಸೇಮ್ ಇಟ್ ಎಫೆಕ್ಟ್ಸ್ ಆನ್ ಅವರ್ ಬ್ರೈನ್ ಆಲ್ಸೋ, ನಮ್ಮ ಎನರ್ಜಿ ಮೇಲೇನೂ ಅಷ್ಟೇ. ಸೊ ಈ ಎಫೆಕ್ಟ್ಸ್ನ, ನೆಗೆಟಿವ್ ಎಫೆಕ್ಟ್ಸ್ನ ದೂರ ಇಟ್ಕೊಳ್ಳಿ ಡೆಫಿನೆಟ್ಲಿ. ಸೊ ನೀವೆಷ್ಟು ಪಾಸಿಟಿವ್ ಆಗಿ ಎಷ್ಟು ಚಾರ್ಜ್ ಆಗಿರ್ತೀರಾ, ನೀವಷ್ಟು ಮುಂದೆ ಹೋಗ್ಬೋದು ಲೈಫಲ್ಲಿ. ನಿಮ್ಮ ಎನರ್ಜಿನ ಅಷ್ಟು ಪ್ರೈಸ್ ಮಾಡ್ಬೋದು, ನಿಮ್ಮ ಎನರ್ಜಿನ ಅಷ್ಟು ಬಿಲ್ಡ್ ಮಾಡ್ಕೋಬೋದು. ಯಾಕಂದರೆ ನೀವು ಹೇಗಿರ್ತೀರೋ ಅಂಥವರೇ ಜನನೂ ನಿಮಗೆ ಸಿಗೋ ಅಂಥದ್ದು. ನೀವು ಬೇರೆಯವ್ರನ್ನ ಬೈತಾ ಇದ್ರೇ ಬೇರೆ ಜನ ನೀವು ನಿಮ್ಮ ಜೊತೆ ಬೇರೆಯವ್ರನ್ನ ಬೈಯೋರು ಇನ್ನೊಬ್ರ ಹತ್ರ ಹೋಗಿ ನಿಮ್ಮನ್ನು ಬೈಯಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಕರೆಕ್ಟ್ ಅಲ್ವಾ? ಸೊ ಆದ್ರಿಂದ ಸೊ ಯಾವಾಗ ನಾವು ಪಾಸಿಟಿವ್ ವೈಬ್ರೇಷನ್ಸ್, ಪಾಸಿಟಿವ್ ಪೀಪಲ್ ಜೊತೆ ಇರ್ತೀವಿ, ನಮ್ಮಲ್ಲಿ ಎನರ್ಜಿನೂ ಅಷ್ಟೇ ಎನ್ಹಾನ್ಸ್ ಆಗ್ತಾ ಇರುತ್ತೆ. ಸೊ ನಾವು ಅದೇ ಪಾಸಿಟಿವ್ ಪೀಪಲ್ ಜೊತೆನೇ ಬೆಳೀತಾ ಇರ್ತೀವಿ. ಈಗ ನಮ್ಮಲ್ಲಿ ನಾವೆಂಥ ಸೋಂಬೇರಿಗಳು ಅಂದರೆ, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ
ಈಗ ಜಿಮ್ಗೆ ಹೋಗ್ಬೇಕು ಅಂದ್ರೆ ಸಾಕು, ಇಲ್ಲ ಮುಂದಿನ ಸೋಮವಾರದಿಂದ ಇಲ್ಲ ಹೊಸ ವರ್ಷದಿಂದ. ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ ಹೊಸ ವರ್ಷದ ದಿನನೇ ಅನ್ಸುತ್ತೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗೋದು. ಅಂದ್ರೆ ಹೊಸ ವರ್ಷಕ್ಕೆ ಶುರು ಮಾಡೋಣ, ಹೌದು ದೀಪಾವಳಿ ಆದ್ಮೇಲೆ ಶುರು ಮಾಡೋಣ, ಹೌದು ಅಥವಾ ಮುಂದಿನ ಸೋಮವಾರದಿಂದ ಮಾಡೋಣ, ಅಮಾವಾಸ್ಯೆ ಕಳೆದೋಗ್ಬಿಟ್ಟು ಅಮಾವಾಸ್ಯೆ ಕಳೆದೋಗ್ಬಿಟ್ಟು ಈ ತರ ನಾವು ಶಿಫ್ಟ್ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಅಂದ್ರೆ ನಾವೇ ಪೋಸ್ಟ್ಪೋನ್ ಮಾಡ್ಕೊಂಡು ಹೌದು ಪ್ರೊಕ್ರಾಸ್ಟಿನೇಷನ್ ಅಲ್ವಾ. ಈಗ ಮ್ಯಾನಿಫೆಸ್ಟೇಷನ್ ನಾವು ಶುರು ಮಾಡಬೇಕು ಅಂತಂದ್ರೆ ಅದು ಏನಾದ್ರೂ ಒಂದು ಪರ್ಟಿಕ್ಯುಲರ್ ಟೈಮು, ದಿನ, ಹುಣ್ಣಿಮೆ, ಅಮಾವಾಸ್ಯೆ ಆ ತರ ಏನಾದ್ರು ಇದೆಯಾ, ಅಥವಾ ಯಾವಾಗ ಶುರು ಮಾಡ್ಬೇಕು? ವೆನ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಮ್ಯಾನಿಫೆಸ್ಟೇಷನ್? ವೆನ್ ಯು ಆರ್ ರೆಡಿ ಟು ಡೂ ಇಟ್. ಅಂದರೆ ಲೈಕ್ ಈಗ ನಾಳೆಯಿಂದ ಈ ಎಕ್ಸಾಮ್ಗೆ ನಾನು ಮುಂದಿನ ವರ್ಷ ಪ್ರಿಪೇರ್ ಆಗ್ತೀನಿ ಅಂದರೆ ಆಗಲ್ಲ. ಎಕ್ಸಾಮ್ ಇರೋದು ಯಾವಾಗ, ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಬೇಕು. ಸೊ ಲೈಫಲ್ಲೂ ಅಷ್ಟೇ, ನಾವೀಗ ನೀವೇನಕ್ಕೆ ಜಿಮ್ಗೆ ಹೋಗ್ಬೇಕು ಅಂತಿರ್ತೀರಾ, ಯು ವಾಂಟ್ ಟು ಬಿಲ್ಡ್ ಯುವರ್ ಸೆಲ್ಫ್ ಅಲ್ವಾ. ನೀವು ನಿಮ್ಮನ್ನ ಗುಡ್ ಲುಕಿಂಗ್ ನೋಡ್ಕೋಬೇಕಂತಿರ್ತೀರಾ, ಅಥವಾ ಸ್ವಲ್ಪ ಜಿಮ್ ಮಾಡಿ ಒಂದು ಹೆಲ್ದಿ ಆಗಿರಬೇಕು ಅಂತ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಆ ಥಾಟು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ, ಆ ಇಂಟೆನ್ಷನ್ನು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಸೊ ವಾಟ್ ಈಸ್ ಇಂಪಾರ್ಟೆಂಟ್, ನಿಮ್ಮ ಇಂಟೆನ್ಷನ್ ಇಂಪಾರ್ಟೆಂಟಾ ಅಥವಾ ನೀವು ಪೋಸ್ಟ್ಪೋನ್ ಮಾಡೋದು ಇಂಪಾರ್ಟೆಂಟ್? ನಿಮ್ಮ ಇಂಟೆನ್ಷನ್ಗೆ ಸ್ಟಿಕ್ ಆನ್ ಆದಾಗ ಮಾತ್ರನೇ ಯು ಕ್ಯಾನ್ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್. ಸ್ಟಾರ್ಟ್ ಇಮಿಡಿಯೇಟ್ಲಿ ಥಾಟ್ ಬಂತ ಸ್ಟಾರ್ಟ್ ಮಾಡಿ. ಸೊ ಹಂಗನ್ಬಿಟ್ಟು ಒಂದಿನ ಹೋಗೋದು, 2 ದಿನ ಹೋಗದೆ ಇರೋದು, ರೆಗ್ಯುಲರ್ ಆಗಿರಬೇಕು, ಕಂಟಿನ್ಯೂಸ್ ಆಗಿರಬೇಕು. ಅದರಲ್ಲಿ ನೀವು ಬ್ರೇಕ್ ಮಾಡ್ದಂಗೆ ಡೆಫಿನೆಟ್ಲಿ ನೀವು ರಿಸಲ್ಟ್ಸೂ ಬ್ರೇಕ್ ಆಗುತ್ತೆ. ಸೊ ನಿಮ್ಮ ಇಂಟೆನ್ಷನ್ ಸೆಟ್ ಮಾಡ್ಕೊಂಡಿದ್ದ ತಕ್ಷಣ ಸ್ಟಾರ್ಟ್ ಮಾಡೋದು. ಅದು ನಾವು ಇಂಥ ದಿನ ಹಿಂಗೆ ಕರೆಕ್ಟಾಗಿ ಆಗ್ಬಿಡ್ಲಿ ಆಮೇಲೆ ಮಾಡ್ತೀನಿ, ದಟ್ ಡಸಂಟ್ ವರ್ಕ್. ಇವತ್ತಿಗೂ ನೋಡಿ, ಯು ಆರ್ ಡೂಯಿಂಗ್ ದಿಸ್ ಪಾಡ್ಕಾಸ್ಟ್, ನಿಮ್ಗೇನೋ ಒಂದು ಥಾಟ್ ಬಂತು, ಯು ಸ್ಟಾರ್ಟೆಡ್ ಇಟ್ ಅಲ್ವಾ. ಅದು ನಿಮಗೆ ಗೇನ್ ಆಗ್ತಾ ಇದೆ. ನೀವು ಅವತ್ತು ನಾನು ಇದೆಲ್ಲ ಸರ್ ಮಾಡಿಕೊಂಡು ಇನ್ನೊಂದು ಹತ್ರ ರೆಡಿಯಾಗಿ ಇದೆಲ್ಲ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂದಾಗ ಡೆಫಿನೆಟ್ಲಿ ದಟ್ ಡಸಂಟ್ ಹ್ಯಾಪನ್. ಸೊ ಒಂದು ಥಾಟ್ ಬಂತ ಮ್ಯಾನಿಫೆಸ್ಟ್ ಅಂದರೆ ಅದನ್ನು ಕಾರ್ಯರೂಪಕ್ಕೆ ತಗೊಬನ್ನಿ. ಮ್ಯಾನಿಫೆಸ್ಟೇಷನ್ ಈಸ್ ನಥಿಂಗ್ ಲೈಕ್ ಕಾರ್ಯರೂಪಕ್ಕೆ ತರೋದೇ ಮ್ಯಾನಿಫೆಸ್ಟೇಷನ್. ನೀವೇನು ಅನ್ಕೋತೀರಾ ಕಾರ್ಯರೂಪಕ್ಕೆ ತಗೊಬನ್ನಿ, ದಟ್ ಈಸ್ ಮ್ಯಾನಿಫೆಸ್ಟೇಷನ್. ಅದೇನು ದೊಡ್ಡದು ರಾಕೆಟ್ ಸೈನ್ಸ್ ಅಂತಲೂ ಅಲ್ಲ. ಓಕೆ, ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕಿದ್ರೆ ಪ್ಲ್ಯಾನ್ ಮಾಡಿ, ಡೆಫಿನೆಟ್ಲಿ ಇಟ್ ಹ್ಯಾಪನ್ಸ್. ಓಕೆ, ಆ ಪ್ರೋಸೆಸ್ ಶುರು ಮಾಡಿಬಿಡಿ, ಪ್ರೋಸೆಸ್ ಸ್ಟಾರ್ಟ್ ಮಾಡಿ. ಈಗ ಮ್ಯಾನಿಫೆಸ್ಟೇಷನ್ಗೆ ಮೊದಲನೇ ಹಂತನೇ ನೀವು ಅಂದರೆ ಕೀ ಅಂದರೆ ವಿಜುವಲೈಸೇಷನ್. ಹೌದು, ಈಗ ಮನೆ ಬೇಕು ಅಂದಾಗ ಓಕೆ ಇಂಥ ಮನೆ ಗೃಹ ಪ್ರವೇಶ ಹಿಂಗೆ ನಡೀತಿದೆ, ಇದೆಲ್ಲ ವಿಜುವಲೈಸ್ ಮಾಡ್ಕೊಳ್ಳೋದು. ಓಕೆ, ಕೆಲವ್ರಿಗೆ ಒಂದಿನ ಮಾಡ್ಕೋತಾರೆ, ಮತ್ತು ಆಮೇಲೆ ಇನ್ನೊಂದು ಟೈಮ್ ಆಗಲ್ಲ, ಅಯ್ಯೋ ಇದೇನೋ ವರ್ಕ್ ಆಗಲ್ಲ ಅಂತ. ಕೆಲವ್ರಿಗೆ ಅದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಂಥವ್ರಿಗೆ ಏನೇನಾದರೂ ಒಂದು ಟ್ರಿಕ್ಸ್ ಥರ ಏನಾದರೂ? ಡೆಫಿನೆಟ್ಲಿ. ಸೊ ಒಂದು ಬಂದು ನಮ್ಮದು ಆಜ್ಞಾ ಚಕ್ರನ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ, ಎನರ್ಜೈಸ್ ಮಾಡ್ಕೊಳ್ಳೋದ್ರಿಂದ ಫೋಕಸ್, ಕಾನ್ಸಂಟ್ರೇಷನ್, ವಿಜುವಲೈಸೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಆಜ್ಞಾ ಚಕ್ರ ಥರ್ಡ್ ಐ ಚಕ್ರ ಅಂತ ಹೇಳ್ತೀವಿ. ಸೊ ಇಟ್ಸ್ ಇಂಟ್ಯೂಷನ್ಗೆ ತುಂಬ ಹೆಲ್ಪ್ ಆಗುತ್ತೆ, ವಿಜುವಲೈಸೇಷನ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಬೀಜ ಮಂತ್ರ ಇದೆ, ಆಮ್ ಅಂತ ಹೇಳಿ, AUM ಆಮ್ ಅಂತ ಹೇಳಿ. ಅದನ್ನು 21 ಟೈಮ್ಸ್, 48 ಟೈಮ್ಸ್, 108 ಟೈಮ್ಸ್ ಯಾವುದಾದ್ರೂ ಒಂದನ್ನು ಕರೆಕ್ಟಾಗಿ ನೀವು 21 ಟೈಮ್ಸ್ ಮಾಡ್ತೀವಿ ಅಂದರೆ ಕಂಟಿನ್ಯೂಸ್ ಆಗಿ 21 ಟೈಮ್ಸ್ 48 ಡೇಸ್ ಥರ ಮಾಡಿಕೊಂಡು ಹೋಗ್ಬೋದು. ಅದು ನಿಮಗೆ ಆ್ಯಕ್ಟಿವ್ ಆಗುತ್ತೆ. ದೆನ್ ನಿಮ್ಮ ವಿಜುವಲೈಸೇಷನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಂಟ್ಯೂಷನ್ಸು ಅದೇ ಥರ ಚೆನ್ನಾಗಿ ಬರುತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಟೆಕ್ನಿಕ್ ಅಂದರೆ ತ್ರಾಟಕ ಅಂತ ಹೇಳ್ತೀವಿ. ಒಂದು ಕ್ಯಾಂಡಲನ್ನು ಹಚ್ಚಿ ಅದನ್ನು ಬೆಳಕನ್ನೇ ನೋಡುವಂಥದ್ದು, ಕಣ್ಣು ಮಿಟಕಸ್ದೆ ನೋಡ್ತಾ ಇದ್ದಾಗ ನಿಮಗೆ ಫೋಕಸ್. ಸೊ ಫೋಕಸ್ ಅಂತ ಬಂದಾಗ ವಿಜುವಲೈಸೇಷನು ಅಷ್ಟೇ ಚೆನ್ನಾಗಿ ಬರ್ತಾ ಹೋಗುತ್ತೆ. ಯಾಕಂದರೆ ವಿಜುವಲೈಸೇಷನ್ ಯಾಕೆ ಬರಲ್ಲ, ಫೋಕಸ್ ಇಲ್ದಿದ್ದಾಗ ಬರಲ್ಲ ಅಲ್ವಾ. ನೀವೇನು ಫೋಕಸ್ ಮಾಡಬೇಕು ಅಂತಿದ್ರೆ ಅದು ನಿಮಗೆ ಕ್ಲಾರಿಟಿ ಇಲ್ಲ ಅಂದಾಗ ವಿಜುವಲೈಸೇಷನ್ ಬರಲ್ಲ. ಸೊ ನೀವು ಫೋಕಸನ್ನು ಇಂಟ್ರಡ್ಯೂಸ್ ಮಾಡಿಕೊಂಡಾಗ ತ್ರಾಟಕ ಹೆಲ್ಪ್ಸ್ ಯು. ಸೊ ನಿಮ್ಮ ವಿಜುವಲೈಸೇಷನ್ ಕ್ಲಿಯರ್ ಆಗಿ ಬರುತ್ತೆ. ಇದೊಂದು 11 ಡೇಸ್ 15 ಡೇಸ್ ಥರ ಪ್ರಾಕ್ಟೀಸ್ ಮಾಡ್ಬೋದು. ಥರ್ಡ್ ಒನ್ ಈಸ್ ಆರ್ಟ್. ಆರ್ಟ್ ಈಸ್ ಅ ಬ್ಯೂಟಿಫುಲ್ ಥೆರಪಿ. ಪ್ರತಿಯೊಬ್ಬರಿಗೂ ನಾನು ಹೇಳೋದು ಏನಂದರೆ ಪೇಂಟಿಂಗ್. ಮೇಯ್ನಾಗಿ ಪೇಂಟಿಂಗ್ ಅಂದರೆ ಹೂವು ಹಣ್ಣು ಅದಲ್ಲ, ಮಂಡಲಗಳು. ನಮ್ಮಲ್ಲಿ ಮಂಡಲಗಳು ಬರುತ್ತೆ, ನೋಡಿರ್ತೀರ ನೀವು, ಸಣ್ಣ ಸಣ್ಣದಾಗಿ ಕಾರ್ವಿಂಗ್ ಮಾಡಿರ್ತಾರೆ. ಅದನ್ನು ಪೇಂಟ್ ಮಾಡೋದಾಗ ನೀವು ಕಾನ್ಸಂಟ್ರೇಟೆಡ್ ಆಗಿ ಪೇಂಟ್ ಮಾಡ್ತೀರಾ, ಅದನ್ನು ಕಂಪ್ಲೀಟ್ ಫೋಕಸ್ಡ್ ಆಗಿ ಪೇಂಟ್ ಮಾಡ್ತೀರಾ. ಆವಾಗ ನಿಮ್ಮ ಫೋಕಸ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ದೆನ್ ವಿಜುವಲೈಸೇಷನ್ಗೆ ಹೆಲ್ಪ್ ಆಗುತ್ತೆ. ಮೇಯ್ನಾಗಿ ಪ್ರೆಗ್ನೆಂಟ್ ಲೇಡೀಸ್ ಯಾವಾಗ ಈ ಮಂಡಲಗಳನ್ನು ಪೇಂಟ್ ಮಾಡ್ತಾರಲ್ಲ ಅವರಲ್ಲೂ ಫೋಕಸ್ ಚೆನ್ನಾಗಾಗುತ್ತೆ. ಆ್ಯಂಡ್ ಊಂಬಲ್ಲಿರುವಂಥ ಬೇಬಿ ಕಾಮ್ನೆಸ್ಸನ್ನು ಪಡೆಯುತ್ತೆ. ಓಕೆ, ಆ್ಯಂಡ್ ಫೋಕಸ್ ಆಗೂ ಇರುತ್ತೆ. ಈ ಹುಟ್ಟದ ಮೇಲೆ ತುಂಬ ಜನ ಅಯ್ಯೋ ಒಂದು ಹತ್ರ ಕೂರಲ್ಲ, ಇವನು ಸುಮ್ಮನೆ ಓಡಾಡ್ತಿರ್ತಾನೆ, ಚಂಚಲ ಜಾಸ್ತಿ ಅಂತ ಹೇಳ್ತಾರಲ್ಲ, ದಟ್ ಹೆಲ್ಪ್ಸ್ ಪ್ರೆಗ್ನೆಂಟ್ ಲೇಡಿ. ಆ ಒಂದು ಮಂಡಲಗಳನ್ನು ಪೇಂಟ್ ಮಾಡೋದ್ರಿಂದ ಆ ಮಗು ಕಾಮಾಗಿರುತ್ತೆ, ಫೋಕಸ್ಡ್ ಆಗಿರುತ್ತೆ, ಆ್ಯಂಡ್ ಸೇಮ್ ವೇ ಆ್ಯಕ್ಟಿವ್ ಆಗೂ ಇರುತ್ತೆ. ಬಿಕಾಸ್ ನಿಮ್ಗೆ ಅಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಾ, ಎಷ್ಟು ಎನರ್ಜಿ ಸ್ಪೆಂಡ್ ಮಾಡ್ತೀರಾ ಅಂದರೆ ಅದು ನಿಮ್ಮನ್ನ ಇನ್ನರ್ ವರ್ಲ್ಡಲ್ಲಿ ಬಿಲ್ಡ್ ಮಾಡ್ತಾ ಹೋಗುತ್ತೆ.
ಓಕೆ, ಇದು 3 ಟೆಕ್ನಿಕನ್ನು ಪ್ರಾಕ್ಟೀಸ್ ಮಾಡ್ಬೋದು ಟು ಬಿಲ್ಡ್ ಯುವರ್ ವಿಜುವಲೈಸೇಷನ್. ಓಕೆ, ಈಗ ತ್ರಾಟಕ ಅಂದ್ರೆ ಒಂದು ಕತ್ತಲ್ ರೂಮಲ್ಲಿ ಹೌದು. ಮಧ್ಯದಲ್ಲಿ ಕ್ಯಾಂಡಲ್ ಇಟ್ಬಿಟ್ಟು ಹೌದು. ನೀವೊಂದು ಮೂಲೆಯಲ್ಲಿ ಕೂತ್ಕೊಂಡು ಆ ಕ್ಯಾಂಡಲ್ ಅಂದ್ರೆ ಆ ಜ್ಯೋತಿ ಏನಿರುತ್ತಲ್ಲ, ಶೇಪ್ ಏನಿರುತ್ತಲ್ಲ, ಅದನ್ನ ನೋಡ್ತಾ ಇರೋದು, ಹೌದು. ಕಣ್ಮಿಟಿಕ್ಸ್ದೆ. ಹೌದು, ಕಣ್ಣಲ್ಲಿ ನೀರು ಬರ್ತಿದ್ರು ಹಾಗೆ ಬರಲಿ. ಅದು ಸಡನ್ ಆಗಿ ಆಗಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಫಸ್ಟ್ ಡೇ, ಸೆಕೆಂಡ್ ಡೇ 5 ಸೆಕೆಂಡ್ಸ್, 10 ಸೆಕೆಂಡ್ಸ್, 15 ಸೆಕೆಂಡ್ಸ್ ಈ ಥರ ಟೈಮನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಡೇನೇ ನಾನು ಹಿಂಗೆ ನೋಡ್ಕೊಂಡು ಕೂತ್ಕೋತೀನಿ ಅಂದರೆ ಡೆಫಿನೆಟ್ಲಿ ಆಗಲ್ಲ ಅದು. ಓಕೆ, ಸೊ ಡೇ ಬೈ ಡೇ ಟೈಮನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ದೆನ್ ಡಿಸ್ಟೆನ್ಸನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋತಾ ಹೋಗಬೇಕು. ಇದು ಎಷ್ಟೊತ್ತು ಮಾಡಬೇಕು, ಎಷ್ಟು ದಿನ ಮಾಡಬೇಕು? 15 ಮಿನಿಟ್ಸ್, ನಾರ್ಮಲಿ 15 ಮಿನಿಟ್ಸ್ ಅಂದರೆ ಲಾಂಗ್ ಟರ್ಮಲ್ಲಿ ಮಾಡೋರು 15 ಮಿನಿಟ್ಸು. ಸ್ಟಾರ್ಟಿಂಗಲ್ಲಿ 5 ಸೆಕೆಂಡ್ಸ್, 10 ಸೆಕೆಂಡ್ಸ್ ಥರ ಮಾಡಿಕೊಂಡು 21 ಡೇಸ್, 48 ಡೇಸಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಈಗ ಮಂಡಲ ಆರ್ಟ್ ಹೇಳಿದ್ರೆ ಮಂಡಲ ಯಾರು ಬೇಕು ಕಲಿಬೋದಲ್ವ? ಹಾಂ, ಖಂಡಿತ. ಅದು ಆಲ್ರೆಡಿ ನಿಮಗೆ ಪ್ರಿಂಟೆಡೇ ಸಿಗುತ್ತೆ, ನೀವು ಬರೆಯೋ ಅವಶ್ಯಕತೆ ಇರಲ್ಲ. ಆಲ್ರೆಡಿ ಬರ್ದಿರೋದನ್ನ ತಂದು ಪೇಂಟ್ ಮಾಡಿ ಅಂತ ಹೇಳ್ತಾ ಇರೋದು. ಯಾಕಂದರೆ ಪೇಂಟಲ್ಲಿ ನಿಮಗೆ ಕಲರ್ಸ್ ಇರುತ್ತೆ. ಇಟ್ ಎನ್ಕರೇಜಸ್ ಯು ನಿಮ್ಮ ನೋಡ್ಕೊಂಡು ನಾವು ಪೇಂಟ್ ಮಾಡೋದು. ಹಾಂ, ಸೊ ನಿಮ್ಗೆ ಏನು ಕಲರ್ಸ್ ಬೇಕೋ ಅದನ್ನು ಅಲ್ಲಿ ಹಾಕಿದಾಗ ಈವನ್ ಕಲರ್ಸು ಸಹ ನಿಮ್ಮಲ್ಲಿ ಎನರ್ಜಿನ ಬಿಲ್ಡ್ ಮಾಡುತ್ತೆ. ಸೊ ರೈನ್ಬೋ ನೋಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ, ಸೇಮ್ ಕಲರ್ಸ್ ನೋಡಿದಾಗಲೂ ನಿಮ್ಮಲ್ಲಿ ಎನರ್ಜಿ ಬಿಲ್ಡ್ ಆಗುತ್ತೆ. ಆ್ಯಂಡ್ ನಾಟ್ ಓನ್ಲಿ ಪೇಂಟಿಂಗ್, ನೀವು ಡ್ಯಾನ್ಸಿಂಗ್ ಮಾಡ್ತೀರಾ, ಸಿಂಗಿಂಗ್ ಮಾಡ್ತೀರಾ, ನಿಮ್ಗೆ ಏನು ಎನರ್ಜಿ ಕೊಡುತ್ತೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದನೂ ನಿಮ್ಮಲ್ಲಿ ಇರುವಂತಹ ಇನ್ನರ್ ಎನರ್ಜಿ, ಇನ್ನರ್ ಸ್ಪಿರಿಟು ರೈಸ್ ಆಗುತ್ತೆ. ಈಗ ಕೆಲವೊಂದು ಸಾರಿ ಕೆಲವರು ಪಾಪ ಎಷ್ಟು ಕಷ್ಟಪಟ್ಟರು ಏನು ಮಾಡಿದ್ರು ಅವ್ರ ಗುರಿ ರೀಚ್ ಆಗೋಕ್ಕಾಗಲ್ಲ. ಹೇಗೆ ಅಂದರೆ ಅವ್ರು ಮಾಡ್ದಿರೋ ಕೆಲಸ ಅಂತ ಇಲ್ಲ, ಅವ್ರು ಮಾಡ್ದಿರೋ ಬಿಸ್ನೆಸ್ ಅಂತಲೇ ಇಲ್ಲ. ಅದಕ್ಕೆ ಅವ್ರಿಗೆ ಒಂದು ಲೇಬಲ್ ಕೊಟ್ಕೊಂಡ್ಬಿಡ್ತಾರೆ, ಅವರು ನತದೃಷ್ಟರು ಅಂತ. ಅವ್ರಿಗೆ ಏನೇನೋ ಮಾತಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಅಂದರೆ ಈ ಮ್ಯಾನಿಫೆಸ್ಟೇಷನ್ಗೆ, ಈ ಕರ್ಮ ಅಂತ ಏನ್ ಕರೀತೀವಿ, ಈ ಕರ್ಮಕ್ಕೂ ಮ್ಯಾನಿಫೆಸ್ಟೇಷನ್ಗೂ ಏನಾದರೂ ಸಂಬಂಧ ಇದೆಯಾ? ಅದು ಬೋತ್ ಆರ್ ಇಂಟರ್ ಕನೆಕ್ಟೆಡ್. ಅದು ಎರಡು ಇಂಟರ್ ಕನೆಕ್ಟೆಡ್. ಕರ್ಮ ಬಂದು ನಾವು ಆಲ್ರೆಡಿ ಕ್ರಿಯೇಟೆಡ್ ಎನರ್ಜಿ, ಮ್ಯಾನಿಫೆಸ್ಟೇಷನ್ ಈಗ ಕ್ರಿಯೇಟ್ ಮಾಡ್ತಾ ಇರೋಂಥ ಎನರ್ಜಿ. ಸೊ ನಾವು ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಅದು ಪಾಸ್ಟ್, ಅಂದರೆ ನಮ್ಮದು ಕರ್ಮ ಬಂದು ಪಾಸ್ಟ್ ಈಸ್ ಅ ಪಾಸಿಬಿಲಿಟೀಸ್, ಆಗಬಹುದು ಅನ್ನೋದು. ಬಟ್ ಇದು ಬಂದಾಗ ಮ್ಯಾನಿಫೆಸ್ಟೇಷನ್ ಬಂದಾಗ ಪಾಸಿಬಿಲಿಟಿ ಅಂದರೆ ಲೈಕ್ ಇಟ್ ಕ್ಯಾನ್ ಮ್ಯಾನಿಫೆಸ್ಟ್, ಅದು ಪ್ರೋಸೆಸ್ ಆಗೋಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ನಾವು ಕರ್ಮಗಳನ್ನು ರಿಲೀಸ್ ಮಾಡ್ಕೊಳ್ಳೋವರೆಗೂ ಮ್ಯಾನಿಫೆಸ್ಟೇಷನ್ ಸ್ವಲ್ಪ ತಡ ಆಗುತ್ತೆ, ಬ್ಲಾಕು ಆಗುತ್ತೆ. ನಮ್ಮ ರೇಖಿ 3rd ಲೆವೆಲಲ್ಲಿ ವಿ ಟೀಚ್ ಕರ್ಮ ಹೀಲಿಂಗ್ ಅಂತ. ಪಾಸ್ಟ್ 3 ಲೈಫ್ದು ಕರ್ಮಾಸನ್ನು ಹೀಲ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀವಿ. ಓಕೆ, ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಇಟ್ಸ್ ಅ ಲಾಂಗ್ ಪ್ರೋಸೆಸ್. ಯಾಕಂದರೆ ಅದು 3 ಜನ್ಮ ಅಂತ ಬಂದಾಗ ಎಷ್ಟೊಂದೆಲ್ಲ ಇರುತ್ತೆ ಅದರಲ್ಲಿ. ಅದನ್ನು ಹೀಲಿಂಗ್ ಮಾಡಿಕೊಂಡು ಒನ್ಸ್ ನಾವು ಆ ಕರ್ಮಗಳಿಂದ ಆಚೆ ಬಂದಾಗ ನಮ್ಮ ಎನರ್ಜಿ ಅಲೈನ್ ಆಗುತ್ತೆ. ನಮ್ಮ ಮ್ಯಾನಿಫೆಸ್ಟೇಷನ್ ಏನು ಮಾಡ್ಕೋಬೇಕು ಅಂತಿರ್ತೀವಿ ಅದಕ್ಕೂ ಸೆಟ್ ಆಫ್ ಪ್ರೋಸೆಸ್ ಇರುತ್ತೆ. ವಿ ಟೀಚ್ ಕ್ರಿಸ್ಟಲ್ ಹೀಲಿಂಗನ್ನು ಹೇಳ್ಕೊಡ್ತೀವಿ. ದೆನ್ ಪಿರಮಿಡ್ ವಿಶ್ ಬಾಕ್ಸ್ ಒಳಗಡೆ ವಿಶಸ್ಸನ್ನು ಬರೆದಿಟ್ಟು ಹೀಲ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೀವಿ. ಸೊ ಇದೆಲ್ಲ ಅಂದರೆ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ರೇಖಿ ಹೆಲ್ಪ್ಸ್ ಯು ಟು ಪ್ರೋಸೆಸ್ ಇಟ್ 100x ಫಾಸ್ಟರ್. ನೀವು ಒಂದನ್ನೇ ವಿಜುವಲೈಸೇ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಅಂದರೆ ತುಂಬ ಜನಕ್ಕೆ ಆಗಲ್ಲ ಅದು. ಬಟ್ ವೆನ್ ಯು ಲೈಕ್ ಹೀಲ್ ವಿತ್ ರೇಖಿ ಎನರ್ಜಿ, ತುಂಬ ಜನಕ್ಕೆ ಅದು ವಿತಿನ್ 15 ಡೇಸ್, 1 ಮಂತಲ್ಲೇ ಆಗುವಂಥ ಚಾನ್ಸಸ್ಸು ಇದೆ. ಸೊ ಪರ್ಸನ್ ಒಬ್ಬರು 4 ಇಯರ್ಸಿಂದ ಕಾರ್ ಶೋರೂಮ್ ಓಪನ್ ಮಾಡಬೇಕಂತಿದ್ರು, ಅವ್ರಿಗೆ ಆಗ್ತಾನೆ ಇರಲಿಲ್ಲ. ಬಿಕಾಸ್ ಆಫ್ ಸಮ್ ಬ್ಲಾಕೇಜಸ್ ಎಲ್ಲ ಇದೆ. ಏನು ಅವ್ರಿಗೆ ಬೇಕಾಗಿರುವಂತಹ ಅಗ್ರಿಮೆಂಟ್ಸ್ ಇದೆ, ಇನ್ವೆಸ್ಟರ್ ಇದ್ದಾರೆ, ಎಲ್ಲನೂ ರೆಡಿ ಇದೆ, ಆದರೂ ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಈ ಪ್ರಾಕ್ಟೀಸ್ ರೇಖಿ ವಿತಿನ್ 48 ಡೇಸ್ ಶೋರೂಮನ್ನು ಓಪನ್ ಮಾಡಿದ್ರು. ಅಂದರೆ ನಿಮ್ಮ ಹತ್ರ ಪ್ರಾಕ್ಟೀಸ್ ಮಾಡಿದ್ರು? ಹೌದು. ಸೊ ಹೇಗಾಗುತ್ತೆ, ಬಿಕಾಸ್ ಸಮ್ ಅಡೆತಡೆ ಇರುತ್ತೆ, ಬ್ಲಾಕೇಜಸ್ ಇರುತ್ತೆ. ಅದನ್ನು ಕರ್ಮ ಹೀಲಿಂಗ್ ಅಂತ ಹೇಳ್ಬೋದು, ಎಮೋಷ್ನಲ್ ಬ್ಲಾಕೇಜಸ್ ಹೇಳ್ಬೋದು. ಒನ್ಸ್ ದೇ ರಿಲೀಸ್ ಇಟ್, ಅದನ್ನು ಹೊರಗಡೆ ತೆಗೆದಾಗ ದೇ ಕ್ಯಾನ್ ಮ್ಯಾನಿಫೆಸ್ಟ್ ದೇರ್ ಡಿಸೈರ್ಸ್ ಆ್ಯಂಡ್ ಗೋಲ್ಸ್. ಈಗ ಸಿಂಪಲ್ ಆಗಿ ಏನಾದರೂ ಒಂದು ಕರ್ಮ ಹೀಲಿಂಗ್ ಮಾಡ್ಕೊಳ್ಬೋದಾ ಮನೇಲಿ? ಏನಾದರೂ ಒಂದು ಟೆಕ್ನಿಕ್? ಕರ್ಮ ಹೀಲಿಂಗ್ ಬಂದಾಗ ಇಟ್ಸ್ ಅಂದರೆ ಲೈಕ್ ಅದು ರೂಟೆಡ್ ಆಗಿರುತ್ತೆ. ಓಕೆ, ಸೊ ವಿತ್ ಪ್ರಾಪರ್ ಪ್ರೋಸೆಸ್ಸಲ್ಲಿ ಹೋಗಬೇಕಾಗತ್ತೆ. ಒಂದು ಕರ್ಮದಿಂದ ಆಚೆ ಬರೋಕ್ಕೋಗಿ ಇನ್ನೊಂದು ಕರ್ಮಕ್ಕೆ ಸಿಕ್ಕಾಕೊಂಡಂಗೆ ಆಗಬಾರ್ದು. ಹೌದು. ಸೊ ಆದ್ದರಿಂದ ಅದು ಪ್ರೋಸೆಸ್ ಮುಖಾಂತರ ಹೋಗಬೇಕಾಗತ್ತೆ. ಆ್ಯಂಡ್ ಆ ಥರ ಏನಾದರೂ ಇದ್ದಾಗ ಬ್ಲಾಕ್ಸನ್ನು ಬರೆದು ಅದನ್ನು ಸುಡೋದ್ರಿಂದನೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಲೈಫಲ್ಲಿ ಏನೆಲ್ಲ ನೆಗೆಟಿವಿಟಿ ಆಗ್ತಾ ಇದೆ, ಒಂದೇ ಥರದ ರಿಪಿಟೇಟಿವ್ ಪ್ಯಾಟ್ರನನ್ನು ಫೇಸ್ ಮಾಡ್ತಾ ಇರ್ತೀರಾ, ಪದೇ ಆಕ್ಸಿಡೆಂಟ್ಸಿಗೆ ಸಿಗಾಕೊಳ್ಳೋ ಅಂಥದ್ದು, ಸಾಲಗಳು ಮಾಡೋ ಅಂಥದ್ದು, ಅಬಾರ್ಷನ್ಸ್ ಆಗೋ ಅಂಥದ್ದು, ಈ ಥರದ್ದೆಲ್ಲ ಅಂದರೆ ಎವ್ರಿ ಡೇ 7 ಪಾಯಿಂಟ್ಸ್ ಅದನ್ನು ಏನಾಗ್ತಾ ಇದೆ ಅಂತ ಆ 7 ಪಾಯಿಂಟ್ಸ್ ಬರೆಯೋದು, ಮನೆಯಿಂದ ಆಚೆ ಹೋಗಿ ಸುಡೋದು. ಈ ಥರ ಮಾಡೋದ್ರಿಂದ ನಿಮ್ಮ ಕಾರ್ಮಿಕ್ಸು ರಿಲೀಸ್ ಆಗುತ್ತೆ. ಆ ಥಾಟ್ಸು ಪದೇ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತಲ್ಲ ಸೋಲು, ಅದು ರಿಲೀಸ್ ಆಗುತ್ತೆ. 7 ಟೈಮ್ಸ್
ಒಂದು ಇದು ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ 21 days ಈ ಥರ ಮಾಡೋದ್ರಿಂದನೂ ದೇ ಕ್ಯಾನ್ ರಿಲೀಸ್ ದೋಸ್ ಬ್ಲಾಕೇಜಸ್. ಈಗ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಈಗ ಆಕ್ಸಿಡೆಂಟ್ ಮಾಡ್ಕೊಂತಿರ್ತಾನೆ ಅಥವಾ ದುಡ್ಡು ಕೊಟ್ಟು ಕಳ್ಕೊಂತಿರ್ತಾನೆ, ಏನೇನೋ ನಡೀತಿರುತ್ತಲ್ಲ ಅವ್ನ ಲೈಫಲ್ಲಿ. ಈಗ ನಿಮ್ ಪ್ರಕಾರ ಒಂದಿನ ಬೆಳಗ್ಗೆ ಎದ್ದು ಒಂದು ಪೆನ್ನು ಪೇಪರ್ ಅಲ್ಲಿ ಇದೆಲ್ಲ ಲಿಸ್ಟ್ ಮಾಡಿ ಬರಿಬೇಕು. ಹೌದು, ಆ ಪೇಪರ್ನ ತಗೊಂಡೋಗಿ ಮನೆಯಿಂದ ಆಚೆ, ಅಂದ್ರೆ ಮನೆ ಟೆರೆಸ್ ಮೇಲೆ ಮಾಡ್ಬೋದು. ಓಕೆ, ಟೆರೆಸ್ ಮೇಲೆ ಮತ್ತೆ ಮನೇಲಿ ಯಾಕೆ ಮಾಡಬಾರ್ದು ಅಂದ್ರೆ ಅಗೈನ್ ಅದು ಬ್ಲಾಕ್ ಆಗುತ್ತಲ್ಲ ಮನೇಲಿ, ಆ ನೆಗೆಟಿವಿಟಿ ಮತ್ತೆ ಬ್ಲಾಕ್ ಆಗುತ್ತೆ. ಅದು ಓಕೆ, ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ಒಂದು ಸುಟ್ಟು ಅದು ಗಾಳಿಗೆ ಬಿಟ್ಬಿಡ್ಬೋದು, ಇಲ್ಲ ಗಿಡಗಳಿಗೆ ಹಾಕ್ಬೋದು, ಆ ಥರನೂ ಮಾಡ್ಬೋದು. ದಟ್ ಹೆಲ್ಪ್ಸ್. ಯಾಕಂದರೆ ತುಂಬ ಜನ ಥಾಟ್ಸ್, ರಿಪೀಟೆಡ್ ಥಾಟ್ಸ್ ಬರ್ತಾ ಇರುತ್ತಲ್ಲ, ಅವ್ರಿಗೂ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇರೋದೇ ರಿಪೀಟೆಡ್ ಆಗಿ ಥಾಟ್ಸ್ ಬರೋದು. ಸೊ ಒನ್ಸ್ ಅವ್ರನ್ನ ಬರ್ದು ಕ್ಲಿಯರ್ ಮಾಡಿದಾಗ ಥಾಟ್ಸ್ ಎಲ್ಲ ರಿಲೀಸ್ ಆಗ್ತಾ ಇರುತ್ತೆ. ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಸ್ವಲ್ಪ ಎಂಟಿ ಸ್ಪೇಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮತ್ತೆ ಈ ಚಕ್ರ ಪಾಯಿಂಟ್ಸ್ ಏನಿರುತ್ತಲ್ಲ, ಇದು ಎನರ್ಜಿ ಸೆಂಟರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಹೌದು, ಎನರ್ಜಿ ಪಾಯಿಂಟ್ಸ್ ಅಂತಲೇ ಹೇಳ್ತೀವಿ ಎಲ್ಲದನ್ನು ನಾವು. ಯಾಕಂದರೆ 7 ಚಕ್ರಗಳು ನಮ್ಮ 7 ಲೈಫ್ನ ಏರಿಯಾಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮೂಲಾಧಾರ ಚಕ್ರ ಮನಿ, ಲೈಫ್ ಸ್ಟೈಲ್ ಇರುತ್ತೆ. ನಮ್ಮ ಸ್ವಾದಿಷ್ಠಾನ ಚಕ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಇರುತ್ತೆ. ಮಣಿಪುರ ಚಕ್ರ ಹೆಲ್ತ್ ಬಗ್ಗೆ ಇರುತ್ತೆ. ಅನಾಹತ ಚಕ್ರ ಬಾಂಡೇಜ್ ಬಗ್ಗೆ ಇರುತ್ತೆ. ವಿಶುದ್ಧಿ ಚಕ್ರ ಮಾತು, ವಾಕ್ಸಿದ್ಧಿ ಅಂತ ಏನು ಹೇಳ್ತೀವಿ. ಆಜ್ಞಾ ಚಕ್ರ ನಮ್ಮ ಒಂದು ಇಂಟ್ಯೂಷನ್ಸು, ಸ್ಪಿರಿಚುವಲ್ ಪ್ರಾಕ್ಟೀಸ್. ದಟ್ಸ್ ಅ ಫಸ್ಟ್ ಪಾಯಿಂಟ್ ಆಫ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ನಾವು ಅದನ್ನು ಎಷ್ಟು ಎನ್ಹಾನ್ಸ್ ಮಾಡ್ತಾ ಹೋಗ್ತೀವಿ, ಸ್ಪಿರಿಚುವಲಿ ನಾವು ಅಷ್ಟು ಬಿಲ್ಡ್ ಆಗ್ತಾ ಹೋಗ್ತೀವಿ. ಈ ಚಕ್ರಾಸ್ ಎಲ್ಲ ಇಮ್ಯಾಜಿನರಿ ಥಿಂಗ್. ಇಮ್ಯಾಜಿನರಿ ಅಂತಲ್ಲ, ಇಟ್ಸ್ ಲೈಕ್ ಇಟ್ ವರ್ಕ್ ಆಗುತ್ತೆ ಅದು. ಲೈಕ್ ಈವನ್ ಸೈಂಟಿಫಿಕಲಿನೂ ಸಹ ನಮಗೆ ಕಾಣಿಸ್ದೇ ಇರ್ಬೋದು, ಬಟ್ ಎನರ್ಜಿ ವೈಸ್ ದಟ್ ಡೇ ಬೈ ಡೇ ಬಿಲ್ಡ್ ಆಗ್ತಾ ಇರುತ್ತೆ ಅದು. ಓಕೆ, ಸೊ ಇದು ಎನರ್ಜಿ ಕ್ಯಾರಿ ಮಾಡುತ್ತೆ ಅನ್ನೋದಕ್ಕೆ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಮನಿ ಪ್ರಾಬ್ಲಮ್ ಇದೆ ಅಂದಾಗ ಡೆಫಿನೆಟ್ಲಿ ಅದು ಎನರ್ಜಿ ಮನಿ. ನೀವು ಇನ್ನೊಬ್ರ ಹತ್ರ ಹೋದಾಗ ಪ್ರಾಬ್ಲಮ್ ಇದೆ ಅಂದಾಗ ಹೌ ಡು ಯು ಕ್ಯಾರಿ ಯುವರ್ ಸೆಲ್ಫ್? ಅಯ್ಯೋ ಹಿಂಗೆ ಲಾಸ್ ಆಗೋಗ್ಬಿಟ್ಟಿದ್ದೀನಪ್ಪ ನಾನು, ಸೇಮ್ ಎನರ್ಜಿ ಯು ಕ್ಯಾರಿ. ಸೊ ಆ ಚಕ್ರ ಎನರ್ಜಿನ ಕ್ಯಾರಿ ಮಾಡ್ತಾ ಇರ್ತೀವಿ. ನಮ್ಮ ಅನಾಹತ ಚಕ್ರ ತುಂಬ ಚೆನ್ನಾಗಿ ಬಿಲ್ಡ್ ಆಗಿದೆ, ಆ್ಯಕ್ಟಿವ್ ಆಗಿದೆ ಅಂದರೆ ಸುತ್ತಮುತ್ತ ಇರೋರೆಲ್ಲ ತುಂಬ ಖುಷಿಯಾಗಿರೋಗೆ ಆ್ಯಕ್ಟಿವ್ ಆಗಿರ್ತಾರೆ, ಒಂದು ಪ್ರಾಸ್ಪರಸ್ಸಲ್ಲಿ ಇರ್ತಾರೆ. ಮತ್ತು ಒಂದು ಹೆಲ್ದಿ ಕಾನ್ವರ್ಸೇಷನ್ ಇರುತ್ತೆ, ಹೆಲ್ದಿ ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಅದೇ ಥರ ಅಲ್ಲಿ ಬಂದಾಗ ಒಬ್ರಿಗೆ ವಾವ್ ಏನು ವೈಬ್ರೇಷನ್ ಇದೆ ಇಲ್ಲಿ ಅಂತ ಅನಿಸುತ್ತೆ. ಅನಾಹತ ಚಕ್ರ ಅದೇ ಬ್ಲಾಕ್ ಆಗಿರೋ ಹತ್ರ ಹೋಗಿ ನೋಡಿ, 2 ನಿಮಿಷನೂ ಕೂರಕ್ಕಾಗಲ್ಲ ಅಲ್ಲಿ, ಇವಾಗ ಮಂಕ್ ಬಡಿಯುತ್ತೆ ಅಂತ ಓಡ್ ಬಂದುಬಿಡ್ತೀವಿ. ಸೊ ಈಚ್ ಚಕ್ರ ಕ್ಯಾರೀಸ್ ಇಟ್ಸ್ ಓನ್ ಎನರ್ಜಿ. ಯಾರಿಗೆ ಯಾವ ಚಕ್ರ ಬ್ಲಾಕ್ ಆಗಿರುತ್ತೆ ಆ ಲೈಫಲ್ಲಿ ಅದೇ ಥರ ಪ್ರಾಬ್ಲಮ್ಸನ್ನು ಅವ್ರು ಕ್ಯಾರಿ ಮಾಡ್ತಾ ಇರ್ತಾರೆ. ಸೊ ಇಫ್ ಯು ಆರ್ ಫೇಸಿಂಗ್ ಸಮಥಿಂಗ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಅವರು ಆ ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ಆ ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ಬೋದು. ಈಗ ನೀವು ನಿಮ್ಮ ರೇಖಿ ಮುಖಾಂತರ ಎಷ್ಟೋ ಜನ ಸ್ಟೂಡೆಂಟ್ಸಿಗೆ ಟ್ರೈನ್ ಮಾಡಿದ್ದೀರಾ, ದೀಕ್ಷೆ ಕೊಟ್ಟಿದ್ದೀರಾ. ಈಗ ಈ ಮ್ಯಾನಿಫೆಸ್ಟೇಷನ್ಗೂ ರೇಖಿಗೂ ನನ್ನ ಪ್ರಕಾರ ಅಫ್ಕೋರ್ಸ್ ಒಂದು ಸಂಬಂಧ ಇದೆ. ಹೌದು. ಸೊ ಇದು ಹೇಗೆ ಮ್ಯಾನಿಫೆಸ್ಟೇಷನ್ಗೆ ಈ ರೇಖಿ ಹೀಲಿಂಗ್ ಹೇಗೆ ಅಂದರೆ ಹೇಗೆ ಸಹಾಯ ಮಾಡುತ್ತೆ? ಸೊ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದಾಗ ಡೆಫಿನೆಟ್ಲಿ ನಾವು ಮೊದಲಿಂದನೂ ಮಾತಾಡಿದಾಗೆ ಇನ್ನರ್ ಎನರ್ಜಿ ಅಲೈನ್ ಆಗಬೇಕು, ಇನ್ನರ್ ಎನರ್ಜಿ ಹೀಲ್ ಆಗಬೇಕು, ಅಲೈನ್ ಆಗಬೇಕು. ಆ್ಯಂಡ್ ನಮ್ಮ ಯೂನಿವರ್ಸಲ್ ಥಾಟ್ಸು ಯೂನಿವರ್ಸಲ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ರೈಟ್ ಫ್ರೀಕ್ವೆನ್ಸಿ, ರೈಟ್ ವೈಬ್ರೇಷನ್, ರೈಟ್ ಎಮೋಷನ್ಸ್, 3R ಅಂತ ಹೇಳ್ತೀವಿ ನಾವು. 3R. ಓಕೆ, ರೈಟ್ ಎಮೋಷನ್ಸು, ರೈಟ್ ಫ್ರೀಕ್ವೆನ್ಸಿ, ರೈಟ್ ವೈಬ್ರೇಷನ್ಸ್, ಇದು ಮ್ಯಾಚ್ ಆಗಬೇಕು. ಆ್ಯಂಡ್ ನಮ್ಮಲ್ಲಿ ಬ್ಲಾಕೇಜಸ್ ಇದ್ದಾಗ್ಲೂ ಮ್ಯಾನಿಫೆಸ್ಟೇಷನ್ ಡಸಂಟ್ ವರ್ಕ್, ಬ್ಲಾಕ್ ಆಗುತ್ತೆ. ನಮ್ಮ ಮಾತುಗಳಿರ್ಬೋದು, ನಮ್ಮ ಎನರ್ಜಿ ಇರ್ಬೋದು, ಚಕ್ರ ಇರ್ಬೋದು, ಯಾವುದೇ ಎಮೋಷ್ನಲಿ ಇರ್ಬೋದು, ಸ್ಪಿರಿಚುವಲಿ ಇರ್ಬೋದು, ಬ್ಲಾಕೇಜಸ್ ಇದ್ದಾಗ ಮ್ಯಾನಿಫೆಸ್ಟೇಷನ್ ಅಡೆತಡೆ ಆಗುತ್ತೆ. ಇದೆಲ್ಲದಕ್ಕೂ ರೇಖಿ ಎನರ್ಜಿ ಹೆಲ್ಪ್ ಮಾಡುತ್ತೆ. ಫಸ್ಟ್ ಪ್ರೋಸೆಸ್ಸೇ ರೇಖಿ ಎನರ್ಜಿನಲ್ಲಿ ಹೀಲ್ ಯುವರ್ ಬ್ಲಾಕೇಜಸ್ ಅಂತ ಹೇಳಿ, ರಿಲೀಸ್ ಯುವರ್ ಬ್ಲಾಕೇಜಸ್ ಅಂತ ಹೇಳಿ. ಸೊ ಒನ್ಸ್ ಯು ಸ್ಟಾರ್ಟ್ ರಿಲೀಸಿಂಗ್ ದ ಬ್ಲಾಕೇಜಸ್, ಇನ್ನರ್ ಬ್ಲಾಕೇಜಸ್, ಓಕೆ, ಐ ಆಲ್ವೇಸ್ ಸೇ ಎಲ್ಲವೂ ನಮ್ಮ ಒಳಗಡೆಯಿಂದ ಚೇಂಜ್ ಆಗಬೇಕು. ಆಚೆಗಡೆ ಪ್ರಪಂಚದಿಂದ ಏನೂ ಚೇಂಜ್ ಆಗಲ್ಲ. ನಾವೇನೇ ಚೇಂಜ್ ಮಾಡ್ಕೋಬೇಕು, ನಮ್ಮ ಒಳಗಡೆಯಿಂದ ಚೇಂಜ್ ಮಾಡ್ಕೋಬೇಕು. ದೆನ್ ಯು ಅಟ್ರಾಕ್ಟ್ ಔಟರ್ ವರ್ಲ್ಡ್. ಒನ್ಸ್ ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಇನ್ನರ್ ವರ್ಲ್ಡ್, ಆ್ಯಕ್ಟಿವೇಟಿಂಗ್ ಇನ್ನರ್ ವರ್ಲ್ಡ್, ಔಟರ್ ವರ್ಲ್ಡ್ನ ನೀವು ಅಟ್ರಾಕ್ಟ್ ಮಾಡ್ಬೋದು ಅಂತ ಹೇಳಿ. ಓಕೆ, ಸೊ ಈ ವೇನಲ್ಲಿ ನಮ್ಮ ರೇಖಿ ಎನರ್ಜಿ ಸ್ಟೆಪ್ ಬೈ ಸ್ಟೆಪ್ ಮ್ಯಾನಿಫೆಸ್ಟೇಷನ್ ಹೆಲ್ಪ್ ಆಗುತ್ತೆ. ಈವನ್ ವಿಜುವಲೈಸೇಷನ್ ನಾವು ಆಗಲೇ ಹೇಳಿದಾಗೆ ಆಜ್ಞಾ ಚಕ್ರ ನಮ್ಮ ಚಕ್ರಗಳನ್ನು ಹೀಲ್ ಮಾಡುತ್ತೆ. ಮ್ಯಾನಿಫೆಸ್ಟೇಷನ್ ಮನಿ ಬ್ಲಾಕೇಜಸ್ನ ರಿಲೀಸ್ ಮಾಡಿದಾಗ ಮನಿ ಬರುತ್ತೆ. ಎವ್ರಿಥಿಂಗ್ ಈಸ್ ರಿಲೇಟೆಡ್ ಆ್ಯಂಡ್ ಹೆಲ್ಪ್ಸ್. ಆಗಲೇ ಹೇಳಿದಾಗ 100%, 100x ಫಾಸ್ಟರಲ್ಲೂ ಸಹ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಅಲ್ಲ, ನೀವು ಹೇಳಿದ್ರೆ ಒಳಗಿಂದ ಎನ್ಲೈಟ್ಮೆಂಟ್ ಆಗಬೇಕು ಅಂತ. ಏನದು? ವಾಟ್ ಇಸ್ ದಟ್? ಒಳಗಿಂದ ನಾವು ಎನ್ಲೈಟ್ಮೆಂಟ್ ಆಗೋದು ಹೇಗೆ? ಅದು ಎನ್ಲೈಟ್ಮೆಂಟ್ ಅಂತ ಬಂದಾಗ ಲೈಕ್ ಯು ಮೇ ಬಿ ಫೀಲ್
ಅದು ಹೇಗೆ ಅಂತ ಹೇಳಿ. ನಾಲೆಜ್ನ ತುಂಬ ಗೇನ್ ಮಾಡೋದ್ರಿಂದ ಎನ್ಲೈಟ್ಮೆಂಟ್ ಆಗಲ್ಲ. ಒನ್ಸ್ ಯು ಬಿಕಮ್ ಎಂಟಿ. ಇದಕ್ಕೆ ನಮ್ಮ ಒಳ್ಳೆ ಎಕ್ಸಾಂಪಲ್ ಅಂದರೆ ಸಪ್ತ ಋಷಿಗಳು. ಓಕೆ, ಆದಿಯೋಗಿ ಬಗ್ಗೆ ದ ಫಸ್ಟ್ ಯೋಗಿ ಯಾರು ನಮಗೆ ಇದು ಮಾಡಿದ್ರು ಅಂತ ಈಶಾ ಫೌಂಡೇಶನಲ್ಲಿ ದಿವ್ಯ ದರ್ಶನ ಅಂತ ತೋರಿಸ್ತಾರೆ. ಅಲ್ಲಿ ಸಪ್ತ ಋಷಿಗಳ ಬಗ್ಗೆನೂ ತೋರಿಸಿರ್ತಾರೆ. ಸೊ ಸಪ್ತ ಋಷಿಗಳು ಆದಿಯೋಗಿ ಹತ್ರ ಹೋಗಿದ್ದೇನಕ್ಕೆ? ಎನ್ಲೈಟ್ಮೆಂಟ್ಗೋಸ್ಕರ ಅಲ್ಲ, ಲಿಬರೇಷನ್ಗೋಸ್ಕರ. ಓಕೆ, ನೀನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆಯಾ ಅದು ನಮಗೂ ಬೇಕು. ಆ ಸ್ಟಿಲ್ನೆಸ್ಸು, ಆ ಕಾಮ್ನೆಸ್ಸು, ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಮ್ಮ ಸಪ್ತ ಋಷಿಗಳು ಹೋಗಿದ್ದು ಅಲ್ಲಿಗೆ. ಓಕೆ, ಸೊ ಅವ್ರಿಗೇನು ಮಾಡಿದ್ರು, ಆದಿಯೋಗಿ ಆಯಿತು ಅಂತ ಹೇಳಿ ಎಲ್ಲ ಥರದ ವಿದ್ಯೆಗಳು 112 ಥರದ ಯೋಗಗಳು ಅವ್ರಿಗೆ ಟೀಚ್ ಮಾಡಿದ್ದು. ರಾಜಯೋಗ, ಹಠಯೋಗ, ಕುಂಡಲಿ ಯೋಗ, ಈ ಥರ. ಸೊ ಎಲ್ಲ ಯೋಗಗಳನ್ನ ಡಿವೈಡ್ ಮಾಡಿ ಒಬ್ಬೊಬ್ಬರಿಗೆ 16 ಥರ ಯೋಗಗಳನ್ನು 7 ಸಪ್ತ ಋಷಿಗಳಿಗೆ ಹೇಳ್ಕೊಡ್ತಾರೆ. 84 ವರ್ಷದ ಸತತ ಅಭ್ಯಾಸದಿಂದ ಪ್ರತಿಯೊಬ್ಬರು 16 ಯೋಗನ ಕಲಿತಾರೆ. ಅದಾದಮೇಲೆ ಸೊ ಇವರೆಲ್ಲ ರೆಡಿ ಇದ್ದಾರೆ ಪ್ರಪಂಚಕ್ಕೆ ಈ ಒಂದು ಎನರ್ಜಿನ ಪಾಸ್ ಮಾಡೋಕ್ಕೆ, ತೋರಿಸ್ಕೊಡೋಕ್ಕೆ, ಪ್ರಾಕ್ಟೀಸ್ ಮಾಡೋಕ್ಕೆ ಅಂದಾಗ ನಮ್ಮ ಆದಿಯೋಗಿಯವರು ಬಂದ್ಬಿಟ್ಟು ನೀವೆಲ್ಲ ಹೊರಡಿ ಅಂತ ಹೇಳ್ತಾರೆ. ದೆನ್ ಆದಿಯೋಗಿನೇ ನಿಂತು ನನಗೆ ಗುರು ದಕ್ಷಿಣೆ ಏನು ಕೊಡ್ತೀರಾ ಅಂತ ಕೇಳ್ತಾರೆ. ಏನಿದೆ ಅವ್ರ ಹತ್ರ? 84 ವರ್ಷದಿಂದ ಇವ್ರ ಜೊತೆನೇ ಇದ್ದಾರೆ. ಮೆಟೀರಿಯಲಿಸ್ಟಿಕ್ ಲೈಫಲ್ಲೂ ಏನೂ ಇಲ್ಲ. ಸೊ ಹೀ ಸೇಸ್, ಏನು ಕೊಡ್ತೀರಾ ನೀವೆಲ್ಲ? ಅದು ಅವ್ರನ್ನ ಟೆಸ್ಟ್ ಮಾಡುವಂಥದ್ದಲ್ಲ, ಅವ್ರು ಎಷ್ಟು ಎನ್ಲೈಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಆ ಕ್ವಶನನ್ನು ಕೇಳೋ ಅಂಥದ್ದು. ಸೊ ಆಗ ನಮ್ಮ ಅಗಸ್ತ್ಯ ಮುನಿಗಳು ಬಂದು, ನಾನು ನಿನ್ನಿಂದ ಏನು ಕಲ್ತಿದ್ದೀನೋ ನಿನಗೆ ನಾನು ಅದನ್ನು ಧಾರೆ ಎರಿತೀನಿ ಅಂತ ಹೇಳ್ತಾರೆ. ಓಕೆ, ಸೊ ಅದಾದಮೇಲೆ 6 ಋಷಿಗಳು ಬಂದು ಅವ್ರು ಕಲ್ತಿದ್ದೆಲ್ಲ ಧಾರೆ ಎರೆದ್ಬಿಟ್ಟು ಸುಮ್ಮನೆ ಕೂತ್ಕೊಬಿಡ್ತಾರೆ, ಕಂಪ್ಲೀಟ್ಲಿ ಎಂಟಿ, ಏನೂ ಇಲ್ಲ. ಸೊ ಅಲ್ಲಿ ಎನ್ಲೈಟ್ಮೆಂಟ್ ಸ್ಟಾರ್ಟ್ ಆಗೋದು. ಪ್ರತಿಯೊಬ್ಬರಿಗೂ ಅವ್ರು ಕಲ್ತಿದ್ದು ಬರೀ 16 ವಿದ್ಯೆ. ಒನ್ಸ್ ದೆ ಬಿಕೇಮ್ ಎಂಟಿ, 112 ವಿದ್ಯೆನೂ ಅವರಲ್ಲೇ ಎನ್ಲೈಟ್ಮೆಂಟ್ ಆಗುತ್ತೆ. ಸೊ ಹಿಯರ್ ನಾವು ಯಾವಾಗಲೂ ಏನಾದರೂ ಪಡಿಬೇಕು ಅಂದಾಗ ನಾವು ನಾಲೆಡ್ಜ್ ಗೇನ್ ಮಾಡ್ಕೊಳ್ಳೋದಂಥದ್ದಲ್ಲ, ನಾವು ಎಷ್ಟು ಬೇಗ ಅದನ್ನು ಬಿಡ್ತೀವಿ. ಅಟ್ಯಾಚ್ಮೆಂಟ್ ಇರ್ಬೋದು, ಈಗೋಯಿಸಮ್ ಇರ್ಬೋದು, ಡಿಟ್ಯಾಚ್ ಆಗಬೇಕು. ನೀವೆಷ್ಟು ಬೇಗ ಡಿಟ್ಯಾಚ್ ಆಗ್ತೀರಾ ನಮ್ಮ ಸ್ಪಿರಿಚುವಲ್ ಎನರ್ಜಿ ಅಷ್ಟೇ ಗ್ರೋತ್ ಆಗ್ತಾ ಇರುತ್ತೆ. ನಮ್ಮ ಮೆಚ್ಯೂರಿಟಿ ಬಿಲ್ಡ್ ಆಗೋದೇ ಡಿಟ್ಯಾಚ್ಮೆಂಟಿಂದ. ಯಾವುದೇ ವಿಚಾರ ಆಗಿರ್ಬೋದು ಡಿಟ್ಯಾಚ್ ಆಗಿರ್ಬೇಕು. ಯಾವಾಗ ನಾವು ಸಫರಿಂಗ್ಸ್ಗೊಳಗಾಗ್ತೀವಿ ಅಂದಾಗ ಒಂದನ್ನು ಹಿಡ್ಕೊಂಡು ನಂಗಿದಾಗಿಲ್ಲ ಅಂತ ಸಫರಿಂಗ್ಸ್ಗೆ ಒಳಗಡೆ ಆಗೋದೇ ಆವಾಗ. ಸೊ ಒನ್ಸ್ ಯು ಗೆಟ್ ಡಿಟ್ಯಾಚ್, ಅದಕ್ಕಿಂತ ಇನ್ನೂ ಚೆನ್ನಾಗಿರೋದಾಗತ್ತೆ. ಮತ್ತು ನಿಮ್ಮ ಮೆಚ್ಯೂರಿಟಿ ಲೆವೆಲ್ಲು ಅಷ್ಟೇ ಬಿಲ್ಡ್ ಆಗುತ್ತೆ. ಸೊ ನಿಮ್ಮ ಪ್ರಾಕ್ಟೀಸಸ್ ನೀವು ಮಾಡ್ತಾ ಇರಿ, ಬಟ್ ರಿಸಲ್ಟ್ಸ್ಗೂ ಡಿಟ್ಯಾಚ್ ಆಗಬೇಡಿ, ರಿಸಲ್ಟ್ಸ್ಗೂ ಅಟ್ಯಾಚ್ ಆಗಬೇಡಿ. ದೆನ್ ನಿಮ್ಮ ಆ ಒಂದು ಎಕ್ಸ್ಪೀರಿಯನ್ಸಸ್ ಇರುತ್ತಲ್ಲ ಅದಕ್ಕೂ ಅಟ್ಯಾಚ್ ಆಗಬಾರ್ದು. ತುಂಬ ಜನ ಫೇಲ್ ಆಗೋದಲ್ಲೇ, ಓದ್ಸಲ ಈ ಹೋಟ್ಲಲ್ಲಿ ತಿಂದಿದೆ ಕಣ, ಆ ಟೇಸ್ಟ್ ಇಲ್ಲ ಇವಾಗ. ಕೀಪ್ ಆನ್ ಎಕ್ಸ್ಪೀರಿಯನ್ಸಿಂಗ್ ಓನ್ಲಿ ದ ಪಾಸ್ಟ್. ಯು ಕ್ಯಾಂಟ್ ಎಕ್ಸ್ಪೀರಿಯನ್ಸ್ ಅ ನ್ಯೂ ಥಿಂಗ್. ಅದಕ್ಕೆ ಕಂಪ್ಯಾರಿಸನ್ ಮಾಡ್ತಾ ಇರೋದು. ಇವನ್ ಎಷ್ಟೋ ಚೆನ್ನಾಗಿರೋ ಮೂವಿ ನೋಡಿದ್ರು ಅಷ್ಟು ಸೂಪರ್ ಆಗಿರಲಿಲ್ಲ. ಸೊ ಅಲ್ಲಿ ನೀವು ಎಂಜಾಯ್ ಮಾಡಲ್ಲ, ನಿಮ್ಮ ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ಎವ್ರಿಥಿಂಗ್. ಸೊ ಕೀಪ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಅಷ್ಟೇನೆ. ಏನಾದರೂ ಸರಿ, ಹೋದ್ವಾ ಬಂದ್ವಾ ಎಕ್ಸ್ಪೀರಿಯನ್ಸ್ ಮಾಡಿದ್ವಾ ಅಷ್ಟೇನೆ. ಮತ್ತು ಅದರಲ್ಲೇ 3 ದಿನ ಎಳೆಯೋದು, ಅದು ಹಂಗಾಗ್ಬಾರ್ದಿತ್ತು ಹಿಂಗೆ. ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸು ಅಲ್ಲಿಂದನೇ ಬರೋದು. ಕೀಪ್ ಆನ್ ಕಂಪೇರಿಂಗ್. ಸೊ ಇವತ್ತೇನಿದೆ, ಗೋ ವಿತ್ ದ ಫ್ಲೋ ಅಂತಲೂ ಹೇಳ್ಬೋದು ನಾವು. ಜಸ್ಟ್ ಕೀಪ್ ಆನ್ ಎಕ್ಸ್ಪೀರಿಯನ್ಸಿಂಗ್ ಪ್ರೆಸೆಂಟ್ ಥಿಂಗ್. ಏನು ಬಂತು ಪಾಲಿಗೆ ಬಂದಿದ್ದು ಪಂಚಾಮೃತ. ಡೆಫಿನೆಟ್ಲಿ ಪಂಚಾಮೃತ ಅನ್ನೋದಕ್ಕಿಂತ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾಗ ನಮ್ಮಲ್ಲೂ ಇನ್ನರ್ ಕ್ವಾಲಿಟಿ, ಮೇಯ್ನಾಗಿ ಮೆಚ್ಯೂರಿಟಿ ಬಂದಾಗ ಯಾರು ನಿಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ಕಾಮಾಗಿರ್ತೀರ, ಅಲ್ಲಿ ಏನಾದರೂ ಆಗ್ತಾ ಇರ್ಬೋದು. ಆಯಿತು ನಿಮ್ಮನ್ನು ಮಾತಾಡ್ಸಿದ್ರೆ ಮಾತಾಡ್ತೀವಿ, ಇಲ್ಲಾಂದರೆ ನೀವು ನಿಮ್ಮ ಎನರ್ಜಿ ಉಂಟು ಅಂತ ಸುಮ್ಮನೆ ಕೂತ್ಕೋಬೋದು. ಸೊ ದಟ್ಸ್ ವೈ ಆದ್ದರಿಂದ ಎನ್ಲೈಟ್ಮೆಂಟ್ ಅಂತ ಬರೋದು, ವಿಸ್ಡಮ್ ಅಂತ ಬರೋದು, ಇಟ್ಸ್ ನಾಟ್ ನೀನು ಓದಿ ತಗೊಳ್ಳೋದಲ್ಲ. ಹೌ ಅರ್ಲಿ ಯು ಆರ್ ರೆಡಿ ಟು ಲೆಟ್ ಗೋ. ಆವಾಗ ಎನ್ಲೈಟ್ಮೆಂಟ್ ಆ್ಯಂಡ್ ಯು ಕ್ಯಾನ್ ಫೈಂಡ್ ಯುವರ್ ವಿಸ್ಡಮ್ ಅಂತ. ಬ್ಯೂಟಿಫುಲ್ ಸೆಂಟೆನ್ಸ್. ಸೊ ನಾನು ಸಾಧಕರು ಅಂತ ಏನು ಕೇಳ್ತಾರೆ ಅಲ್ವಾ? ಸೊ ದೇ ಹ್ಯಾವ್ ಸೀನ್ ಎವ್ರಿಥಿಂಗ್. ಎಷ್ಟೊಂದು ಸರಿ ಹಂಗೆ ಅಲ್ಲ, ನಾವು ನಮಗೆ ಗೊತ್ತಿಲ್ಲದೆ ಒಂದನ್ನು ಹಿಡಿದು ಇಟ್ಕೊಂಡಿರ್ತೀವಿ. ಹೌದು, ಬರಕ್ಕೆ ಜಾಗ ಇರಲ್ಲ, ನಾವು ಬರೋಕ್ಕೂ ಬಿಡ್ತಾ ಇರಲ್ಲ, ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ. ಅದು ಬಂದ್ರೂ ರಿಟರ್ನ್ ಹೊರ್ಟೋಗುತ್ತೆ. ದಟ್ ಈಸ್ ವೈ ವಿ ಲೂಸ್ ಟೂ ಮೆನಿ ಥಿಂಗ್ಸ್. ತುಂಬ ಕಳ್ಕೊಬಿಡ್ತೀವಿ. ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಎಕ್ಸ್ಪೀರಿಯನ್ಸಸ್ ಇರ್ಬೋದು.
ಆದ್ದರಿಂದ ಸೊ ಜಸ್ಟ್ ಲೆಟ್ ಗೋ ಮತ್ತು ಗೋ ವಿತ್ ದ ಫ್ಲೋ ಅಷ್ಟೆ. ರಮ್ಯಾ ಅವ್ರು ಹೇಳಿದ್ದು ಎಷ್ಟು ಬ್ಯೂಟಿಫುಲ್ ಕೋಟ್ ಅಂದರೆ, ಲೈಫಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲೋ ಸಿಕ್ಕಾಕೊಂಬಿಟ್ಟಿರ್ತೀವಿ, ಅದರಿಂದ ಹೊರಗೆ ಬರಬೇಕು ಅಂತ ಮೇಲೆ ಹೇಳ್ತೀವಿ ಅಷ್ಟೇ. ಬಟ್ ಆ ಸಿಕ್ಕಾಕೊಂಡಿರ್ತೀವಲ್ಲ, ಅದನ್ನೇ ಸುಖ ಅಂತ ತುಂಬ ಜನ ಅನುಭವಿಸ್ತಿರ್ತಾರೆ. ದಯವಿಟ್ಟು ಯೋಚನೆ ಮಾಡಿ, ಯಾವುದೇ ವಿಚಾರವಾಗಲಿ ಎಷ್ಟು ಬೇಗ ನೀವು ಡಿಟ್ಯಾಚ್ ಆಗ್ತೀರಾ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಹೌದು, ನಿಮಗೋಸ್ಕರ ಕಾಯ್ತಿರುತ್ತೆ. ಹೌದು. ಎಷ್ಟು ಬೇಗ ಡಿಟ್ಯಾಚ್ ಆಗ್ತೀರಾ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸಸ್ಸನ್ನು ಮಾಡ್ಬೋದು. ಮ್ಯಾನಿಫೆಸ್ಟೇಷನ್, ಅಂದ್ಕೊಂಡಿದ್ದನ್ನು ನೀವು ಸಾಧಿಸ್ಬೋದು. ಹೇಗೆ ಸಾಧಿಸೋದು ತುಂಬ ಸರಳವಾಗಿ, ಸುಂದರವಾಗಿ, ಬಹಳ ಸಿಂಪಲಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್ ರಮ್ಯಾ ಅವರೇ. ಥ್ಯಾಂಕ್ ಯು ಸೋ ಮಚ್.